ಹಾಂ, ಜಲಜನಕ ಚಾಲಿತ ರೈಲು ಹೇಳಿದ್ವಲ್ಲ, ಹೇಳ್ರಿ ಎಲ್ಲಿಂದ ಎಲ್ಲಿಗೆ? ಸೋನೆಪತ್ತದಿಂದ ಜಿಂದ್ ಎರಡು ಎಲ್ಲಿ ಬರ್ತಾವ? ಸೋನೆಪತ್ ಎಲ್ಲಿ ಬರ್ತಾವ? ಹರಿಯಾಣದ. ಜಲಜನಕ ಅಥವಾ ಹೈಡ್ರೋಜನ್ ರೈಲ್ ಇಂಡಿಯಾದಾಗ ಫಸ್ಟ್ ಎಲ್ಲಿಂದ ಎಲ್ಲಿ ಅಂದ್ರೆ ಸೋನೆಪತ್ ಟು ಜಿಂದಾ. ಕರೆಕ್ಟ್, ವೆರಿ ಗುಡ್. ಆಮೇಲೆ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಒಂದೇದು ಎಲ್ಲಿಂದ ಎಲ್ಲಿಗೆ ಅಂದ್ರೆ ಹೌರಾ ಟು ಗುವಾಹಟಿ. ವಂದೇ ಭಾರತ್ ರೈಲ್ ಫಸ್ಟ್ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಇವೆಲ್ಲ ಫಸ್ಟ್ ಅಂತ ಕೊಟ್ಟಿರ್ತಾನ. ಭಾರತದ ಮೊದಲು ವಂದೇ ಭಾರತ್ ಟ್ರೈನ್ ಇಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡೈತಿ ಹಿಂಗ ಕೊಟ್ಟಿರ್ತಾರ. ಮತ್ತೆ ಇಲ್ಲಿ ಫಸ್ಟ್ ಹೇಳತ್ತಾರ ಇದನ್ನ ಮಾಡ್ಬಿಡ್ರಿ. ನೆಕ್ಸ್ಟ್ ಜಲಜನಕ ಆದ ಆಶಾ ಮೆನನ್ ಕಮಿಟಿ ಎದ್ರ ಸಲ್ಮಂದ್ರಿ? ಆಶಾ ಮೆನನ್ ಕಮಿಟಿ IVF. ಹಂಗ್ ನೆನ್ಪಿಟ್ರೆ ಎರಡು ಕಾಯ್ದೆಗಳು ಹೇಳಿದ್ನಿ. ಯಾವ ಎರಡು ಕಾಯ್ದೆ? ART ಅಂದ್ರ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರೀತಾರ. ಅಥವಾ ಇನ್ನೊಂದು ಏನಂತಾರ ಅಂದ್ರೆ ಅದಕ್ಕೆ ಕೃತಕ ಸಂತಾನೋತ್ಪತ್ತಿ ತಂತ್ರಜ್ಞಾನ ಒಂದ, ಇನ್ನೊಂದು ಬಾಡಿಗೆ ತಾಯ್ತನ ಕಾಯ್ದೆ. ಬಾಡಿಗೆ ತಾಯ್ತನ ಕಾಯ್ದೆ ಅಂತ ಬರ್ತೈತಿ. ಎರಡು ಕೂಡಿ. ಎರಡು ಯಾವ ಇಯರ್ದಾಗ ಅಂದ್ರ ಸರೋಗೇಸಿ. ಅದ ಸರೋಗೇಸಿ ಆಕ್ಟ್ ಅಥವಾ ಬಾಡಿಗೆ ತಾಯ್ತನ ತರ ಗೊತ್ತಾತಲ್ಲ. ಎರಡು ಹಿಂಗ ಕೇಳಿರ್ತಾರ. ಅಥವಾ ಈಗ ಶಾಂತಿ ಬಿಲ್ನಾಗ ಹೆಂಗೆ ಎರಡು ಮರ್ಜ್ ಮಾಡತ್ ಕೇಳ್ತಿರ್ತಾರಲ್ಲ. ಈಗ ಹೊಸದ ಆಶಾ ಮೆನನ್ ಕಮಿಟಿ ಯಾವ ಎರಡು ಕಾಯ್ದೆಗಳನ್ನ ರಿವ್ಯೂ ಮಾಡಕ್ ಅಥವಾ ಸ್ಟಡಿ ಮಾಡಕ್ ಮಾಡಾರತ್ತ ಕೇಳ್ರ? ಹಾ, ಕರೆಕ್ಟ್ ಹೇಳ್ರಿ. ಏನದ ಕನ್ನಡದಾಗಾರ ನೆನಪಿಟ್ಕೋರಿ, ಇಂಗ್ಲಿಷ್ನಾಗಾರ. ಈಗ ಸಂತಾನೋತ್ಪತ್ತಿ ತಂತ್ರಜ್ಞಾನ, ಇನ್ನೊಂದು ಯಾವ್ದಂದ್ರ ಬಾಡಿಗೆ ತಾಯ್ತನ ಅಂತ ಬರ್ತೈತಿ. ಒಂದ್ ಸರೋಗೇಸಿ ಆಕ್ಟ್ ಅಂತ ಬರ್ತೈತಿ, ಇನ್ನೊಂದು ಯಾವ್ದಂದ್ರ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಅವ್ ಎರಡು 2021 ಬಂದಿರ್ತಾವ. ಆ ಕಾಯ್ದೆನ ರಿವ್ಯೂ ಮಾಡೋ ಸಲ್ಮನ್ ಕಮಿಟಿ ಮಾಡ್ಯಾರ. ಯಾವ ಕಮಿಟಿ ಅಂದ್ರ ರೀ? ಆಶಾ ಮೆನನ್ ಕಮಿಟಿ. ಯಾರು ಅಪಾಯಿಂಟ್ ಮಾಡ್ತಾರ? ಗೌರ್ಮೆಂಟ್ ಆಫ್ ಇಂಡಿಯಾ. ಎಸ್, ವೆರಿ ಗುಡ್. ಗೌರ್ಮೆಂಟ್ ಆಫ್ ಇಂಡಿಯಾ ಆತ್ ನೋಡು. ಯಾವ್ದ ನ್ಯಾಷನಲ್ ಇವು ಹೆಂಗ ಈ ಆಪ್ಷನ್ ಹಿಂಗ ಕೊಟ್ಟಿರ್ತಾರ ನಾವು. ಆಶಾ ಮೆನನ್ ಕಮಿಟಿ ಇತ್ತೀಚೆಗೆ ಇದನ್ನ ಹಿಂಗೆ ಹೆಸರು ಹಾಕಿರ್ತಾರೆ. ಏನಂದ್ರ ಬಾಡಿಗೆ ತಾಯ್ತನ ಮತ್ತೆ ಇದನ್ನ ಸಂತಾನೋತ್ಪತ್ತಿ ತಂತ್ರಜ್ಞಾನಗಳನ್ನ ಸ್ಟಡಿ ಮಾಡೋ ಸಲ್ಬಂದ್ ಆಶಾ ಮೆನನ್ ಕಮಿಟಿನ ಇತ್ತೀಚೆಗೆ ನೇಮಕ ಮಾಡ್ಯಾರ. ಯಾರು ಮಾಡ್ಯಾರ ಕೇಳಿ ಒಳ್ಳೇದ್ ಗೌರ್ಮೆಂಟ್ ಆಫ್ ಇಂಡಿಯಾ ಹಿಂಗದು ಕೊಟ್ಟತ್ತೇಳಿ ಯಾರು ಮಾಡಿರ್ತಾರತ್ತಂದ್ರೆ ಹೇಳ್ರಿ, ನ್ಯಾಷನಲ್ ವುಮೆನ್ ಕಮಿಷನ್. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ರೈಟ್ಸ್ ಐತ್ಲ ಅವ್ರು ಮಾಡ್ತಾರೆ. ಯಾರದಾರ ಅದ್ರ ಅಧ್ಯಕ್ಷರು? ವಿಜಯ ರಾಹಟ್ಕರ್. ಸ್ಟೇಟ್ದಾಗ ಬಂದಾಗ ನಾಗಲಕ್ಷ್ಮಿ ಚೌಧರಿ. ಅದ ಬರ್ತದೆ. ನೆಕ್ಸ್ಟ್ ಹರೇಲಾ ಟ್ರೆಡಿಷನಲ್ ಫೆಸ್ಟಿವಲ್ ಅಂತ ಹೇಳಿದ್ಲ. ಮಾಸ್ ಟ್ರೀ ಪ್ಲಾಂಟೇಶನ್ ಎಲ್ಲಿ? ಉತ್ತರಾಖಂಡ್. ನೆನಪಿರ್ತೈತಿಲ್ಲ, ಹರೇಲಾ ಫೆಸ್ಟಿವಲ್ ಅಂತ ಮಾಡ್ತಾರೆ. ಎಲ್ಲಂದ್ರೆ ಉತ್ತರಾಖಂಡದಾಗ. ಈಗ ರೀಸೆಂಟ್ ಆಗಿ ಹೇಳ್ರಿ ನೋಡು, ಲಿಪು ಲೇಕ್ ಪಾಸ್ ಅಂತ ನ್ಯೂಸ್ನಾಗ ಇತ್ತಲ್ಲ. ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ ಕಂಡು ಬರ್ತದೆ? ಪಿತ್ತೋರ್ಗಢ ಡಿಸ್ಟಿಕ್, ಚಮೋಲಿ ಡಿಸ್ಟಿಕ್. ಯಾವ್ದ? ಚಮೋಲಿನೋ ಪಿತ್ತೋರ್ಗಢ? ಪಿತ್ತೋರ್ಗಢ ಡಿಸ್ಟಿಕ್. ಚಮೋಲಿ ಡಿಸ್ಟಿಕ್ನಾಗ ಏನ್ ಹೇಳಿ ನೋಡು? ಹಾ, ಮನ ಬರ್ತೈತಿ. ಚುರುಮುರಿ ಬರ್ತೈತಿ. ಚುರುಮುರಿ ಅಲ್ಲಕ್ ಬರ್ತೈತಿ, ಮನ ಬರ್ತೈತಿ. ಮನ ಇವ ಎರಡು. ಇನ್ನೊಮ್ಮೆ ಬಿಡ್ರಿ. ಉತ್ತರಾಖಂಡದ ಏನ್ ಹೇಳ್ರಿ ಈಗ? ಹರೇಲಾ ಫೆಸ್ಟಿವಲ್ ಏನಂದ್ರ ಮಾಸ್ ಟ್ರೀ ಪ್ಲಾಂಟೇಶನ್ ಡ್ರೈವ್ ಅಂತ ಕರೀತಾರ. ಆರ್ಮಿದವರು ಕಂಡಕ್ಟ್ ಮಾಡಿದ್ರು. ಎಲ್ಲಿ ಮಾಡಿದ್ರ ಅಂದ್ರೆ ಉತ್ತರಾಖಂಡದಾಗ. ಹಂಗ ಉತ್ತರಾಖಂಡದಾಗ ಪಿತ್ತೋರ್ಗಢ ಡಿಸ್ಟಿಕ್ ಎದಕ್ ನ್ಯೂಸ್ನಾಗ ಇತ್ತಂದ್ರ ಲಿಪು ಲೇಕ್ ಅತ್ ಪಾಸ್ ಐತಲ್ರಿ, ಅದ್ ನ್ಯೂಸ್ನಾಗ ಇತ್ತ. 3 ಕಂಟ್ರಿದ ಟ್ರೈ ಜಂಕ್ಷನ್ ಅಥವಾ 3 ಜಂಕ್ಷನ್ ಅಂತ ಕರೀತಾರೆ. ಯಾವ 3 ಕಂಟ್ರಿ? ಯಾವ್ಯಾವ? ಇಂಡಿಯಾ, ನೇಪಾಳ, ಚೀನಾ. ನೆನಪಿಟ್ಕೋರಿ. ಇಂಡಿಯಾ, ನೇಪಾಳ, ಚೀನಾ ನಡು ಐತ್ಲ ಲಿಪು ಲೇಕ್. 5 ಲಿಪು ಲೇಕ್ ಭಾರತದ ಯಾವ ಡಿಸ್ಟಿಕ್ನಾಗ ಅಥವಾ ಭಾರತದ ಯಾವ ರಾಜ್ಯದಾಗ ಬರ್ತೈತೆ ಅಂದ್ರೆ ಉತ್ತರಾಖಂಡ್ ರಾಜ್ಯದಾಗ. ಯಾವ ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ ಬರ್ತೈತೆ ಅಂತ ಕೇಳ್ರ? ಪಿತ್ತೋರ್ಗಢ ಡಿಸ್ಟಿಕ್. ಗೊತ್ತಿರ್ತೈತಲ್ಲ. ಈಗ ಹೇಳ್ರಿ, ಅದು ಪಿತ್ತೋರ್ಗಢದ ಇನ್ನೊಂದು ಚಮೋಲಿ ಡಿಸ್ಟಿಕ್ ಯಾಕೆ ನ್ಯೂಸ್ನಾಗ ಇತ್ತಂದ್ರ ಭಾರತದ ಮೊದಲ ಹಳ್ಳಿ ಅಂತ ಕರಿತೀವಿ. ಯಾವ್ದಂದ್ರ ಮನ. ಆ ಮನ ಹಳ್ಳಿ ಎಲ್ಲಿ ಬರ್ತೈತೆ ಅಂದ್ರ ಚಮೋಲಿ. ಈಗ ಹೇಳ ಚುರುಮುರಿ ಎಲ್ಲಿ ಬರ್ತೈತೆ ಅಂದ್ರೆ ಮೊದಲ ಮಾಡರ್. ಗೊತ್ತಾದ್ವಲ್ಲ ಎಲ್ಲ. ಈ ಲಡಾಖ್ನಾಗ ಬರ್ತೈತಿಲ್ಲ ಯಾವ್ದಂದ್ರೆ ಚುರುಮುರಿ ಅಂತ ಒಂದು ಹಳ್ಳಿ ಬರ್ತೈತೆ. ಅದು ಎದಕ್ ಫೇಮಸ್ ಅಂದ್ರೆ ಭಾರತದ ಮೊದಲ ಯೋಜಿತ ಗ್ರಾಮ ಅಥವಾ ಗಡಿ ಗ್ರಾಮ ಅಂತ ಕರೀತಾರ. ಯೋಜಿತ ಅಂದ್ರೆ ಫುಲ್ ಮಾಡರ್ನ್ ಆಗಿ ಮಾಡೆಲ್ ಆಗಿ ಡೆವಲಪ್ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಅಂದ್ರೆ ಇದ್ರ ಬರ್ತದೆ ಗೊತ್ತಾ? ಎಲ್ಲಿ? ಲಡಾಖ್ನಾಗ. ಯಾವ ಲಡಾಖ್ನಾಗ ಯಾವ ಡಿಸ್ಟಿಕ್ನಾಗ ಅಂದ್ರ? ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಭಾರತ ಮತ್ತು ನ್ಯೂಜಿಲೆಂಡ್ ಒಪ್ಪಂದ 3 ಕಂಟ್ರಿಗೆ ಹೋಗಿದ್ರು ನೋಡ್ರಿ. ಯಾರಂದ್ರೆ ಇಂಡೋನೇಷ್ಯಾ ಮತ್ತು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಆ ಟೈಮ್ನಾಗ ಮಾವೋರಿ ಬುಡಕಟ್ಟು ಜನಾಂಗ ಕಂಡು ಬರ್ತೈತಿ. ಎಲ್ಲಿ ಬರ್ತದೆ? ಎಲ್ಲಿ? ನ್ಯೂಜಿಲೆಂಡ್ದಾಗ. ಹೌದಾ? ಮಾವೋರಿ ಬುಡಕಟ್ಟು ಜನಾಂಗ ಕಂಡು ಬರುದು ಎಲ್ಲಿ ಅಂದ್ರೆ ನ್ಯೂಜಿಲೆಂಡ್ದಾಗ ಬಂದಾಗ ಓಷಿಯಾನಿಯಾ ಅಂತ ಕರಿತೀವಿ. ನೆನಪೈತ್ರಿ? ಪೂರ್ತಿ ಏನಂದ್ರ ನಾವ್ ಹೆಂಗ್ ಇದನ್ನ ಕಾಂಟಿನೆಂಟ್ಗಳು ಡಿವೈಡ್ ಮಾಡ್ತೀವಲ್ಲ, ಏಷ್ಯಾ ಕಾಂಟಿನೆಂಟ್, ಆಫ್ರಿಕಾ ಕಾಂಟಿನೆಂಟ್ ಅಂತ ಹೇಳಿ. ಸೇಮ್ ಹಂಗ ಇಲ್ಲಿ ತಳಗಿಂದ ಏನ್ ಕಂಟ್ರಿ ಅದವಲ್ಲ ಅವಕ್ಕೆಲ್ಲ ಓಷಿಯಾನಿಯಾ ಕಂಟ್ರಿ ಅಂತ ಕರಿತಾರ. ಆ ಓಷಿಯಾನಿಯಾ ಕಂಟ್ರಿದಾಗ ಎಷ್ಟು ಡಿವಿಷನ್ ಹಾಕವ್? 3, 4, 5 ಹೇಳ್ರಿ. 3, 4, 5. ಈ ಮಾವೋರಿ ಬುಡಕಟ್ಟು ಜನಾಂಗ ಅನ್ನೋದ ಯಾವ ಒಂದು ಭಾಗದಿಂದ ಬಂದೈತೆ ಅಂತ ಕೇಳ್ತಾರೆ. ನೆನಪೈತಿ? ಓಷಾನಿಯಾ ಕಾಂಟಿನೆಂಟ್ ಅಂತ ಕರಿತೀವಲ್ಲ, ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಥವಾ ಆಸ್ಟ್ರೇಲಿಯಾ ಖಂಡ ಆತೈತಿ. ಹೌದಾ? ಅದನ್ನ ಪೂರ್ತಿ ರೀಸನ್ ಕನ್ಸಿಡರ್ ಮಾಡಿದಾಗ ಏನಂತಾರ? ಓಷಾನಿಯಾ ಅಂತ ಕರೀತಾರ. ಯಾಕೆ ಓಷಾನಿಯಾ ಅಂತ ಕರೀತಾರತ್ತ? ಅದಕ್ಕೂ ರೀಸನ್ ಏನಂದ್ರ ಪೂರ್ತಿ ಅದೇನೈತೆ ಅಂದ್ರೆ ಎಲ್ಲಾ ಕಡೆ ಸುತ್ತು ಕಟ್ಟಿ, ಅಲ್ಲಿ ನ್ಯೂಜಿಲೆಂಡ್ ನೋಡ್ರಿ, ಆಸ್ಟ್ರೇಲಿಯಾ ನೋಡ್ರಿ, ಎಲ್ಲಾ ದ್ವೀಪಗಳು ನೋಡ್ರು ಸುತ್ತು ಕಟ್ಟಿ ಓಷನ್ ರೀಸನ್ ದಿಂದನ ಅವರುತ್ತೈತಿ. ಬಟ್ ನಮ್ಮ ಇಂಡಿಯಾದು ಹೆಂಗದಾವ ಅಂದ್ರೆ ಸುತ್ತು ಕಟ್ಟಿ ಅಂದಾಗ ತಳಗಷ್ಟ ನೀರ್ ಅದಾವ, ಮ್ಯಾಲೆಲ್ಲ ಗಡಿದಿಂದ ಐತಲ್ಲ. ಸೇಮ್ ಅದಕ್ಕೆ ಏನ್ ಮಾಡ್ತಾರೆ?
ಕೇಳ್ತಾರಂದ್ರೆ ಆಸ್ಟ್ರೇಲಿಯಾ ಕಾಂಟಿನೆಂಟ್ಗೆ ಇನ್ನೊಂದು ಏನತ್ತೀವಿ ಅಂದ್ರೆ ಓಶಾನಿಯಾ ಕಾಂಟಿನೆಂಟ್ ಅಂತ ಅಲ್ಲಿಯೂ ಎಲ್ಲಾ ದ್ವೀಪಗಳನ್ನ ಕೂಡಿ ಓಶಾನಿಯಾ ಅಂತ ಕರೀತಾರ. ಅದನ್ನ ಡಿವಿಷನ್ ಮಾಡ್ತಾರೆ. ಆ ಡಿವಿಷನ್ ಮೇಲೆ ಕ್ವಶನ್ ಕೇಳ್ಯಾರ ಎಷ್ಟು ಮಾಡ್ಯಾರ ಅಥವಾ ಯಾವ ಕಂಟ್ರಿ ಒಳಗೆ ಯಾವ ಬರ್ತಾವ ಅಂತೇಳಿ. ಎಷ್ಟು ಡಿವಿಷನ್ ಅಕ್ಕಾವ ಅಂದ್ರ 4 ಡಿವಿಷನ್ ಅಕ್ಕಾವ. ಹೇಳಿದ್ನಿ 4 ಡಿವಿಷನ್ ಅಂತ ಹೇಳಿದ್ದು. ಒಂದೇದಂದ್ರ ಆಸ್ಟ್ರೇಲೇಷಿಯಾ ಅಂತ ಬರ್ತೈತಿ. ಆಸ್ಟ್ರೇಲೇಷಿಯಾ ಮ್ಯಾಲ್ ಬರುದ ಮ್ಯಾಲಿನೇಷಿಯಾ, ಅದ್ರ ಮ್ಯಾಲ ಇನ್ನೊಂದು ಬರ್ತೈತಿ ಮೈಕ್ರೋನೇಷಿಯಾ, ಅದಾದ್ಮೇಲೆ ಸೈಡ್ ಬರ್ತೈತಿ ಪಾಲಿನೇಷಿಯಾ. ಇವು ಇನ್ನೊಮ್ಮೆ 4 ನೆನಪಿಟ್ಕೋರಿ. ಓಶಾನಿಯಾ ರೀಜನ್ ಅಥವಾ ಓಶಾನಿಯಾ ಜಿಯೋಗ್ರಫಿಕಲ್ ಏರಿಯಾನ ಎಷ್ಟಾಗಿ ಡಿವೈಡ್ ಮಾಡ್ತಾರಂದ್ರ 4 ಬಂದಾಗ ಒಂದೇದೇನಂದ್ರೆ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಂತ ಬರ್ತೈತಿ, ಅದನ್ನ ಆಸ್ಟ್ರೇಲೇಷಿಯಾ ಅಂತ ಕರೀತಾರ. ಅದಾದ್ಮೇಲೆ ಮ್ಯಾಲ್ ಬರುದ ಆಸ್ಟ್ರೇಲಿಯಾ ಮ್ಯಾಲ್ ಬಂದ್ರ ಮ್ಯಾಲಿನೇಷಿಯಾ ಅಂತ ಕರಿತೀವಿ. ಅದ್ರ ಮ್ಯಾಲ ಇನ್ನೊಂದು ಬಂದ್ರ ಮೈಕ್ರೋನೇಷಿಯಾ. ಇವು 3 ಹಿಂಗ ಸಿರೀಸ್ ಅಂತ ಬರ್ತಾವ. ಅವು ಕಾಂಟಿನೆಂಟ್ ನೆನಪಿರ್ತಾವ. ಅದ್ರ ಸಲ್ಮಂದ ಹೇಳತ್ನ ಒಂದೇದೇ ಆದ ಆಸ್ಟ್ರೇಲೇಷಿಯಾ, ಅದ್ರ ಮ್ಯಾಲ ಮ್ಯಾಲಿನೇಷಿಯಾ, ಅದ್ರ ಮ್ಯಾಲ ಮೈಕ್ರೋನೇಷಿಯಾ, ಅದ್ರ ಸೈಡ್ ಬರ್ತೈತಿ ಪಾಲಿನೇಷಿಯಾ. ಈಗ ಪಾಲಿನೇಷಿಯಾ ಯಾಕೆ ಹೇಳತ್ತೀವಿ ಅಂದ್ರೆ ಈಗ ಕೇಳಿರ್ತಾರ್ರಿ ನ್ಯೂಜಿಲೆಂಡ್ ಅನ್ನೋದು ಬರ್ತೈತಿಲ್ಲ, ಇದು ಎಲ್ಲಿ ಆಸ್ಟ್ರೇಲೇಷಿಯಾದಾಗ ಬರ್ತೈತಿ ಪಾಲಿನೇಷಿಯಾದಾಗ ಬರ್ತೈತಿ? ಯಾವ್ದು ಹೇಳ್ರಿ? ಮತ್ತು ಆಸ್ಟ್ರೇಲೇಷಿಯಾದಾಗ ಯಾವ ಬರ್ತಾವ? ಹೇಳ್ತ ನೋಡಿ ಯಾವ ಬರ್ತಾವ ಹೇಳ್ತಾನೆ. ಇನ್ನು 4 ಹೇಳ್ತಾನೆ ನೋಡ್ರಿ ಒಮ್ಮೆ ಇನ್ನೊಮ್ಮೆ. ಓಶಾನಿಯಾ ರೀಸನ್ ಅಂತ ಬರ್ತಲ್ಲ, ಕ್ವಶನ್ ಕನ್ಫ್ಯೂಸ್ ಮಾಡ್ತಾನೆ. ಪೂರ್ತಿ ಹೇಳಿರ್ತಾನೆ ನಿಮ್ಗೆ. ಮಾವೋರಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳ್ರ? ನ್ಯೂಜಿಲೆಂಡ್ದಾಗ ಕಂಡು ಬರ್ತದೆ. ಕರೆಕ್ಟಾ? ಈಗ ಇದನ್ನ ಆಸ್ಟ್ರೇಲೇಷಿಯನ್ ಓಶಾನಿಯನ್ ಎಷ್ಟು ಡಿವೈಡ್ ಮಾಡಿದ್ವಿ? 4 ಡಿವೈಡ್. ಒಂದೇದು ಯಾವ್ದು? ಆಸ್ಟ್ರೇಲೇಷಿಯಾ. ಎರಡನೇದು ಯಾವ್ದಂದ್ರ ಮ್ಯಾಲಿನೇಷಿಯಾ. ಅದ್ರ ಮ್ಯಾಲ ಬಂದ್ರ ಮೈಕ್ರೋನೇಷಿಯಾ. ಅದ್ರ ಸೈಡ್ ಹಿಂಗ್ ಬರ್ತೈತಿ ಒಂದು ಟ್ರ್ಯಾಂಗಲ್ ಗತ್ಲೆ ಪಾಲಿನೇಷಿಯಾ. ಈಗ ಒಂದೇದ್ ನೋಡ್ರಿ, ಇದು ಏನತ್ತಾರಲ್ಲ ಈಗ ನ್ಯೂಜಿಲೆಂಡ್ ನ ಎಲ್ಲಿ ಕಂಡು ಹಿಡಿತೀವಿ ಅಂದ್ರೆ ಪಾಲಿನೇಷಿಯಾದಾಗ ಹತ್ತಿವಲ್ಲ. ಆ ಪಾಲಿನೇಷಿಯಾದಾಗ ಏನೈತೆ ಅಂದ್ರೆ ನ್ಯೂಜಿಲೆಂಡ್ ದ ಸಮ್ ಪಾರ್ಟ್ ಆಫ್ ಐಲ್ಯಾಂಡ್ಗಳು ಅಷ್ಟೇ ಎಲ್ಲದಾವ ಅಂದ್ರೆ ಪಾಲಿನೇಷಿಯಾದಾಗ. ಬಟ್ ಪೂರ್ತಿ ನ್ಯೂಜಿಲೆಂಡ್ ಬರ್ತೇನೆ ಅದನ್ನ ಆಸ್ಟ್ರೇಲೇಷಿಯಾದಾಗ ಕನ್ಸಿಡರ್ ಮಾಡಿರ್ತಾರೆ. ಮೇನ್ ಅಷ್ಟೇ ಹೇಳಿರ್ತಾನೆ, ಯಾಕಂದ್ರೆ ರಿಪೀಟೆಡ್ ಕ್ವಶನ್ ಕೇಳಿದ್ರ ಮೇಲೆ. ಈಗ ಏನ್ ಕೇಳಿರ್ತಾರ? ಮಾವೋರಿ ಬುಡಕಟ್ಟು ಜನಾಂಗ ಯಾವ ಒಂದು ಪ್ರದೇಶದಿಂದ ಬಂದಿರ್ತಾರ ಅಂದ್ರೆ ಪಾಲಿನೇಷಿಯಾದಿಂದ ಬಂದಿರ್ತಾರೆ. ಬಟ್ ಒರಿಜಿನಲ್ ಆಗಿ ನ್ಯೂಜಿಲೆಂಡ್ ಇರುವುದಿಲ್ಲ ಅಂದ್ರೆ ಆಸ್ಟ್ರೇಲೇಷಿಯಾದಾಗ. ಹಿಂಗೂ ಕೇಳ್ಬೋದು, ಇದನ್ನ ಮಾವೋರಿ ಬುಡಕಟ್ಟು ಜನಾಂಗ ಯಾವ ಒಂದು ನೇಷ್ಯಾದ ಅಥವಾ ಓಶಾನಿಯಾ ರೀಸನ್ ದಿಂದ ಬರ್ತಾರಂದ್ರೆ ಪಾಲಿನೇಷಿಯಾದಿಂದ. ಗೊತ್ತಾಗತ್ತವಲ್? 4 ಹೇಳಿದ್ರಲ್ಲ ಯಾವ ನೇಷ್ಯಾಗಳು ಹೇಳ್ರಿ? ಆಸ್ಟ್ರೇಲೇಷಿಯಾ, ಮ್ಯಾಲಿನೇಷಿಯಾ, ಮೈಕ್ರೋನೇಷಿಯಾ ಮತ್ತ ಇವು 3 ಹಿಂಗ್ ಸ್ಟ್ರೇಟ್ ಬರ್ತಾವ. ಈಗ ಏನ್ ಹೇಳ್ರಲ್ಲ ಆಸ್ಟ್ರೇಲೇಷಿಯಾ, ಮಾಲಿನೇಷಿಯಾ, ಮೈಕ್ರೋನೇಷಿಯಾ, ಇವು ಸ್ಟ್ರೇಟ್ ಹಿಂಗ ಮ್ಯಾಲ. ಆಸ್ಟ್ರೇಲಿಯಾ ಇಂದ ಮ್ಯಾಲ ಹೋದ್ರತ್ತೇಳಿ ಇವು 3 ಒಳಗೆ ಯಾವ ಐಲ್ಯಾಂಡ್ಗಳ ದ್ವೀಪಗಳು ಬರ್ತಾವ್ರೆ ಎಲ್ಲ ಇಲ್ಲೇ ಬಂದ್ಬಿಡ್ತಾವ. ಅದಾದ್ಮೇಲೆ ಸೈಡ್ ಬರ್ತೇಳಿ ಯಾವ್ದು ಬರ್ತದ್ರೆ ಪಾಲಿನೇಷಿಯಾ. ಅದಕ್ಕೆ ಆಸ್ಟ್ರೇಲಿಯಾ ಆದ್ಮೇಲೆ ಈ ಸೈಡ್ ನ್ಯೂಜಿಲೆಂಡ್ ಬರ್ತೈತಲ್ಲ, ನ್ಯೂಜಿಲೆಂಡ್ ಸಮ್ ಭಾಗ ಎದ್ರ ಹೋಗೈತೆ ಅಂದ್ರೆ ಆಸ್ಟ್ರೇಲಿಯಾದಾಗ. ಉಳ್ಕಿದ್ ಏನೈತೆ ಅಂದ್ರೆ ಅದ್ರದ ಮಾವೋರಿ ಬುಡಕಟ್ಟು ಜನಾಂಗದು ಪಾಲಿನೇಷಿಯಾದಿಂದ ಬರ್ತಾವ. ಮೇನ್ ಯಾವ ಬರ್ತಾವ ಅಂತ ಹೇಳಿ ಒಂದ್ 4-5 ಅದ್ರ ಮೇಲೆ ಕ್ವಶನ್ ಕೇಳಿರ್ತಾರೆ ಯಾವ ರೀಸನ್ ದಾಗ ಬರ್ತಾವ ಅಂತ ಹೇಳಿ. ಗೊತ್ತಾಗತ್ತವ? ಈಗ ನ್ಯೂಜಿಲೆಂಡ್ ಹೋಗಿದ್ರೆ ಅವ್ರು ಕೇಳ್ತಾರ, ಅಥವಾ ಮಾವೋರಿ ಬುಡಕಟ್ಟು ಜನಾಂಗದವ್ರು ರೀಸೆಂಟ್ ಆಗಿ ಮೋದಿಗೆ ವೆಲ್ಕಮ್ ಮಾಡಿದ್ರೆ ಅದು ಯಾವ ಕಂಟ್ರಿ ಒಳಗೆ ಬರ್ತಾರ ಅಂದ್ರೆ ನ್ಯೂಜಿಲೆಂಡ್ ದಾಗ ಒಂದ್ ಪ್ರೋಗ್ರಾಮ್ ಮಾಡಿದ್ರಿ. ನಾವ್ ಹೆಂಗೀಗ ಹೌಡಿ ಮೋದಿ ಅಂತ ಇದ್ರೋಗ ಮಾಡಿದ್ರೆ ನೆನಪೈತಲ್ಲ ಅಮೆರಿಕಾದಾಗ, ಆ ಟೈಮ್ನಾಗ ಇತ್ತು. ಅದು ಈಗೇನ್ ಕ್ವಶನ್ ಕೇಳಂಗಿಲ್ಲ ಅದ್ರ ಮೇಲೆ, ಯಾಕಂದ್ರೆ ಆ ಟೈಮ್ನಾಗ ಕರೆಂಟ್ ನ್ಯೂಸ್ನಾಗ ಇತ್ತು. ಹೌಡಿ ಮೋದಿ ಅಂತ ಮಾಡಿದ್ವಿ, ನಮಸ್ತೆ ಟ್ರಂಪ್ ಅಂತ ಮಾಡಿದ್ವಿಲ್ಲ. ಸೇಮ್ ಈಗ ಏನ್ ಮಾಡಿದ್ರೆ ಈ ಇದಕ್ಕೆ ನ್ಯೂಜಿಲೆಂಡ್ ಹೋದಾಗ ನರೇಂದ್ರ ಮೋದಿ ಸಲ್ಮಾನ್ ಒಂದು ಕಾರ್ಯಕ್ರಮ ಮಾಡಿದ್ರಿ. ಯಾವ ಕಾರ್ಯಕ್ರಮ? ಕಿಯಾರಾ ಓರಾ. ಇದು ನೆನಪಿಟ್ಕೋರೆ, ಕಿಯಾರಾ ಓರಾ. ಇವು ಯಾಕೆ ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾ? ಈಗ ರೀಸೆಂಟ್ ಆಗಿ ಏನ್ ಕೇಳ್ತಾರ ಅಂದ್ರೆ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಗೆ ಹೋಗಿದ್ದಿಲ್ಲ. ನಾವು ಹೇಳಿದ್ವಲ್ಲ ಎಲ್ಲಾ ಕಾಂಟಿನೆಂಟ್ ದಿಂದ ಅವಾರ್ಡ್ ಸಿಕ್ಕಿದ್ದು, ಆಸ್ಟ್ರೇಲಿಯಾ ಕಾಂಟಿನೆಂಟ್ ದಿಂದ ನರೇಂದ್ರ ಮೋದಿಗೆ ಅವಾರ್ಡ್ ಸಿಕ್ಕಿದ್ದಿಲ್ಲ. ಎಲ್ಲಾ ಕಾಂಟಿನೆಂಟ್ ದಿಂದ ಇದ್ದಲ್ಲ, ಆರ್ಕಟಿಕ್ ಒಂದ್ ಬಿಟ್ಟು ಉಳ್ಕಿದ ಕಡೆ. ಈಗ ರೀಸೆಂಟ್ ಆಗಿ ಹೋಗ್ಯಾರ ಇಂಡೋನೇಷ್ಯಾದಿಂದ ಒಂದ್ ತಗೊಂಡ್ರ. ಇನ್ನು ಆದ್ಮೇಲೆ ಈಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಿಂದ ಒಂದ್ ಎಲ್ಲರ ಬತ್ತೇಳಿ ಒಂದ್ 5-6 ಕಾಂಟಿನೆಂಟ್ ದಿಂದ ಕಂಪಲ್ಸರಿ ತಗೊಂಡಂಗ ಆಕೈತಿ. ಬಟ್ ಇವ್ರು 3 ಕಂಟ್ರಿಗೆ ಹೋಗಿದ್ರೆ ಯಾವ್ದ? ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಬಟ್ ಇಲ್ಲೇ ಕೇಳಿರ್ತಾರೆ ಇವು 3 ಕಂಟ್ರಿ ಆಪ್ಷನ್ ದಾಗ ಕೊಟ್ಟ. ಕಿಯಾರಾ ಊರಾ ಇನಿಷಿಯೇಟಿವ್ ಅಥವಾ ಕಿಯಾರಾ ಊರಾ ಅನ್ನೋದು ಪ್ರೋಗ್ರಾಮ್ ಮೋದಿ ಸಲ್ಮಾನ್ ಇತ್ತೀಚೆಗೆ ಯಾವ ಕಂಟ್ರಿ ಮಾಡಿತ್ತ ಕೇಳ್ರ? ನ್ಯೂಜಿಲೆಂಡ್ ಮಾಡ್ತೈತಿ. ಗೊತ್ತಲ್ಲ? ಕಿಯಾರಾ ಊರಾ ಅಂತ ಕರೀತಾರ ಅಥವಾ ಆರೋಗ್ಯವಾಗಿರಿ ಅಂತ ಅವ್ರ ಭಾಷೆದಾಗ. ಅಲ್ಲಿ ಯಾವ ಬುಡಕಟ್ಟು ಜನಾಂಗ ಬರ್ತೈತೆ ಅಂದ್ರೆ ಮಾವೋರಿ ಬುಡಕಟ್ಟು ಜನಾಂಗ. ಇನ್ನೊಂದು ಏನ್ ಕನ್ಫ್ಯೂಸ್ ಮಾಡ್ತಾರೆ ಅಂದ್ರೆ ನ್ಯೂಜಿಲೆಂಡ್ದಾಗ ಅತಿ ಹೆಚ್ಚಿರು ಬುಡಕಟ್ಟು ಜನಾಂಗ ಯಾವ್ದಂದಾಗ ಮತ್ ಮಾವೋರಿ ಹಾಕಿರಿ ಮತ್ ಯಾವ್ದು ಬರ್ತೈತಿ ಹೇಳಿ? ಇವಿ ಬುಡಕಟ್ಟು ಜನಾಂಗ ಅಂತ ಬರ್ತದೆ. ಇವು ಎರಡು ನೆನಪಿಟ್ಕೋರೆ, ಕನ್ಫ್ಯೂಸ್ ಮಾಡ್ತಿರ್ತಾನೆ. ಎದ್ರ ಸಲ್ಮಂದ್ ಅಂದ್ರ ಈಗ ರೀಸೆಂಟ್ ಆಗಿ ವೆಲ್ಕಮ್ ಮಾಡಿದ್ದೆ ಅಂದ್ರ ಮಾವೋರಿ ಬುಡಕಟ್ಟು ಜನಾಂಗ. ಈ ಮಾವೋರಿ ಅನ್ನೋದಂದ್ರ ಜಿಯೋಗ್ರಫಿಕಲ್ ಏರಿಯಾಲಿ ಅತಿ ದೊಡ್ಡ ಎಥನಿಕ್ ಗ್ರೂಪ್ ಅಂತ ಕರಿತೀವಿ. ಬಟ್ ಆಸ್ಟ್ರೇಲಿಯಾದಾಗ ಮೂಲದಾಗ ಬಂದ್ರು ಮಾವೋರಿ ಅಂತ ಕರೀತಾರ. ಬಟ್ ಪೊಲಿಟಿಕಲಿ ಅಥವಾ ಸೋಷಿಯಲಿ ಅತಿ ಡೆವಲಪ್ಡ್ ಆಗಿದ್ದ ಅತಿ ಹೆಚ್ಚಿರೋದು ಯಾವ್ದಂದ್ರೆ ಇವಿ ಬುಡಕಟ್ಟು ಜನಾಂಗ. ಎರಡು ಗೊತ್ತಾದ್ವಲ್? ಇನ್ನೂ ಹೇಳ್ತೀರಿ ನ್ಯೂಜಿಲೆಂಡ್ ದಿಂದ ಹೇಳ್ರಿ ಮೋದಿ ಸಲ್ಮಾನ್ ಪ್ರೋಗ್ರಾಮ್ ಯಾವ್ದು ಮಾಡಿದ್ರ? ಕಿಯಾರಾ ಊರಾ. ಇದು ಅಂತೂ ನೆನಪಿಟ್ಕೋಬೇಕು. ಕಿಯಾರಾ ಊರಾ ಎಲ್ಲಿ ಮಾಡ್ರ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಿಂಗ ಕೇಳಿರ್ತಾರ. ನ್ಯೂಜಿಲೆಂಡ್ ದಾಗ ಎಲ್ಲಿ ಅಂದ್ರೆ ಆಕ್ಲೆಂಡ್ ನಾಗ ಮಾಡ್ತಾರ. ಇದು ಕಿಯಾರಾ ಊರಾ ಅಂತ ಮಾಡ್ತಾರ. ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತೈತೆ ಅಂದ್ರ ಮಾವೋರಿ ಬುಡಕಟ್ಟು ಜನಾಂಗ. ನರೇಂದ್ರ ಮೋದಿ ಸಲ್ಮಾನ್ ಇಂಡೋನೇಷ್ಯಾದಾಗ ಮತ್ತು ಆಸ್ಟ್ರೇಲಿಯಾದಾಗ ಸಪರೇಟ್ ಪ್ರೋಗ್ರಾಮ್ ಮಾಡಿದ್ದಿಲ್ಲ, ಬಟ್ ನ್ಯೂಜಿಲೆಂಡ್ ಮಾಡಾರ. ಇದನ್ನ ಹೇಳಿಕೆ ಮೇಲೆ ಕೇಳಿದ್ರು ನಡೀತೈತಿ. ನೆಕ್ಸ್ಟ್ ಇವು ಎಷ್ಟು ಆಗಿರ್ತಾವ ಹೇಳಿ. ಇನ್ನೊಂದು ಏನ್ ಇನಿಷಿಯೇಟಿವ್ ತರ್ತಾರ ಗೊತ್ತಾ? ನೀವು ನ್ಯೂಜಿಲೆಂಡ್ ಹೋಗಿದ್ರಲ್ಲ, ಇಂಡಿಯಾ ನ್ಯೂಜಿಲೆಂಡ್. ಯಾಕಂದ್ರೆ ನಮ್ದು ಮದರ್ ಆಫ್ ಆಲ್ ಟ್ರೀಟಿ ಅಂತ ಕರಿತೀವಿ. ಯಾವ್ದಂದ್ರೆ ಯುರೋಪಿಯನ್ ಯೂನಿಯನ್ ಜೋಡ ಪ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ವು. ಸೇಮ್ ಹಂಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಜೋಡನು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳತ್ತೀವಲ್ಲ. ಈಗ ಏನ್ ಕೇಳ್ತಾರ ಅಂದ್ರೆ ರೀಸೆಂಟ್ ಆಗಿ ಕಿವಿ ಫ್ರೂಟ್ ಸಲ್ಮಂದ್ ಯಾವ ಕಂಟ್ರಿ ಜೋಡ ಅಗ್ರಿಮೆಂಟ್ ಮಾಡ್ಕೊಂಡಾರ ಅಂತ ಕೇಳ್ತಾರ. ಕಿವಿ ಫ್ರೂಟ್ ಸಲ್ಮಂದ್ ಎಲ್ಲಿ ಅಂದ್ರ
ನ್ಯೂಜಿಲೆಂಡ್. ಇದು ಏನ್ ಕನ್ಫ್ಯೂಸ್ ಮಾಡ್ತಿರ್ತಾನೆ ಗೊತ್ತಾನ, ಕಿವಿ ಅನ್ನೋದು ಬತ್ತೇಳಿ ಅಲ್ಲಿದ್ ಒಂದು ಪ್ರಾಣಿ ಅದ ಅಥವಾ ಇದನ್ನ ಪಕ್ಷಿ ಗಿಳಿನೋ ಏನೋ ಐತಲ್ಲ ಪಕ್ಷಿ. ಹಾ, ಕಿವಿ ಅನ್ನೋದ ನ್ಯೂಜಿಲೆಂಡ್ ದಾಗ ಇರುದ ಪಕ್ಷಿ. ಬಟ್ ಕಿವಿ ಫ್ರೂಟ್ ಅತ್ ಬತ್ತೇಳಿ ಇಲ್ಲಿ ನಾವು ತಿಂತೀವಲ್ಲ ಕಿವಿ ಅನ್ನೋತೆ ಅದು ಫ್ರೂಟ್ ಎಲ್ಲಿ ಬರ್ತೈತೆ ಅಂದ್ರೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಜೋಡ ಏನ್ ಮಾಡ್ಕೊಂಡಾರ, ಸೈನ್ ಮಾಡ್ಕೊಂಡಾರ ರೀಸೆಂಟ್ ಆಗಿ. ಕಿವಿ ಫ್ರೂಟ್ ನ ಇಂಡಿಯಾದಾಗ 2 ಎಕ್ಸಲೆನ್ಸ್ ಸೆಂಟರ್ಗಳು ಮಾಡ್ಬೇಕು ಅಥವಾ ಡೆವಲಪ್ ಮಾಡ್ಬೇಕಂತೇಳಿ. ಇದ್ರ ಮ್ಯಾಲ ಕ್ವಶನ್ ಏನ್ ಕೇಳಿದ್ವಿ ಗೊತ್ತಾನ, ಇಂಡಿಯಾದಾಗ ಫಸ್ಟ್ ಕಿವಿ ಸ್ಟೇಟ್ ಆಫ್ ಇಂಡಿಯಾ ಯಾವ್ದು ಕರೀತಾರ ಕೇಳಿರ್ತಾರ. ಕೇಳ್ಯಾರ ಇದೊಂದು ಸೆಂಟ್ರಲ್ದಾಗ ಏನಂದ್ರೆ ಅರುಣಾಚಲ್ ಪ್ರದೇಶ್ ಬರ್ತೈತಿ. ಬಟ್ ರೀಸೆಂಟ್ ಅರುಣಾಚಲ್ ಪ್ರದೇಶದಾಗಂತೂ ಕಿವಿ ಫ್ರೂಟ್ ಬೆಳಿತಿದ್ರ. ನಮ್ಮಲ್ಲಿ ಇಲ್ಲಿ ಕಿವಿ ಫ್ರೂಟ್ ಎಲ್ಲ ಸಿಗ್ತಾವಲ್ಲ, ಈಗ ಅರುಣಾಚಲ್ ಪ್ರದೇಶ ಇಂಥ ವೆದರ್ ಕಂಡೀಷನ್ ಬೆಳಿತಿರ್ತಾರ, ಅದು ಕಿವಿ ಸ್ಟೇಟ್ ಆಫ್ ಇಂಡಿಯಾ ಹತ್ತಿರ. ಬಟ್ ರೀಸೆಂಟ್ ಆಗಿ ನ್ಯೂಜಿಲೆಂಡ್ ಹೋದಾಗ ಕಿವಿ ಫ್ರೂಟ್ಗಳನ್ನ ಡೆವಲಪ್ ಮಾಡ್ಬೇಕು ಇಂಡಿಯಾದಾಗತ್ತ 2 ಎಕ್ಸಲೆನ್ಸ್ ಸೆಂಟರ್ ಮಾಡ್ರಿ. ಎಲ್ಲೆಲ್ಲ ಅಂದ್ರೆ ನಾಗಾಲ್ಯಾಂಡ್ ಮತ್ತು ಉತ್ತರಾಖಂಡ. ಇವು ಎರಡೂ ನೆನಪಿಟ್ಕೊ. ನ್ಯೂಜಿಲೆಂಡ್ ರಿಲೇಟೆಡ್ ಈಗ ನ್ಯೂಸ್ನಾಗ ಐತಲ್ಲ ಏನ್ ಕೇಳಿದ್ರು ಇವ್ರೊಳಗೆ ಬರ್ಬೇಕು. ಅದ್ರ ಸಲ್ಮಂದ್ ಹೇಳಿ ಒಮ್ಮೆ ಹೇಳ್ತೀರಿ ಬಡ 4 ಹೇಳ್ರಿ. ನ್ಯೂಜಿಲೆಂಡ್ ಒಂದೇದೇನು ಮೋದಿ ಸಲ್ಮಂದ್ ಪ್ರೋಗ್ರಾಮ್ ಯಾವ್ದ, ಕಿಯಾರ ಊರ ಯಾವ ಬುಡಕಟ್ಟು ಜನಾಂಗ, ಮಾವೂರಿ ಯಾವ್ದು ಹೈಯೆಸ್ಟ್ ಐತಂದ್ರ ಇವಿ ಬರ್ತೈತಲ್ಲ. ಕಿವಿ ಫ್ರೂಟ್ ಸಲ್ಮಂದ್ 2 ಎಲ್ಲಿ ಎಕ್ಸಲೆನ್ಸ್ ಸೆಂಟರ್ ಮಾಡತ್ತಾರ ಇಂಡಿಯಾದಾಗ, ನಾಗಾಲ್ಯಾಂಡ್ ಮತ್ತ ಉತ್ತರಾಖಂಡ. ಅರುಣಾಚಲ್ ಪ್ರದೇಶ ಯಾಕೆ ಹೇಳಿದ್ರೆ ಕಿವಿ ಮೊದಲು ಇತ್ತು ಆರ್ಗ್ಯಾನಿಕ್, ನಮ್ಮಲ್ಲಿ ಮಾಡಿದ್ದು ಫಸ್ಟ್ ಅದು. ಬಟ್ ಈಗ ಏನ್ ಬರ್ತೈತೆ ಅಂದ್ರೆ ಓನ್ಲಿ ನಾಗಾಲ್ಯಾಂಡ್ ಅರುಣಾಚಲ್ ಇದ್ರ ಯಾವ್ದಂದ್ರೆ ಉತ್ತರಾಖಂಡದಾಗ ಡೆವಲಪ್ ಮಾಡತ್ತಾರ. ಯಾವ್ದ್ರ ಜೋಡ ಸೈನ್ ಮಾಡ್ಕೊಂಡ್ವಿ ಅಂದ್ರೆ ನ್ಯೂಜಿಲೆಂಡ್ ಜೋಡ. ಗೊತ್ತಾದಲ್ಲ ಓಷಾನಿಯಾ ರೀಸನ್ದಾಗ ಎಷ್ಟು ಬರ್ತಾವ ಹೇಳ್ರಿ, 4 ಬರ್ತಾವ. ಒಂದೇದು ಯಾವ್ದು ಆಸ್ಟ್ರೇಲಿಯಾ. ಈಗ ಆಸ್ಟ್ರೇಲಿಯಾ ಬತ್ತೇಳಿ ಅದ್ರೊಳಗೆ ಮೇಜರ್ ಎಲ್ಲ ಹೇಳ್ಕೊತೋಲಿ. ಆಸ್ಟ್ರೇಲಿಯಾ ಬತ್ತ ಕೇಳಿರ್ತಾರ. ಒಂದೇದು ಆಸ್ಟ್ರೇಲಿಯಾ ಬತ್ತೇಳಿ ಅದ್ರೊಳಗೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ 2 ಮೇಜರ್ ಇದನ್ರಿ ದ್ವೀಪಗಳತ್ ಕರಿಬಹುದು ಅಥವಾ ಕಂಟ್ರಿ ಅತ್ ಕರಿಬಹುದು. ಯಾವ ಬರ್ತಾವಂದ್ರೆ ಆಸ್ಟ್ರೇಲಿಯಾದಾಗ ನ್ಯೂಜಿಲೆಂಡ್ ಮತ್ತ ಆಸ್ಟ್ರೇಲಿಯಾ. ನೆನಪಿರ್ತಾವಲ್ಲ, ಇವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಆಪ್ಷನ್ ಇಲ್ಲ, ಯಾಕಂದ್ರೆ ಕೇಳಿರ್ತಾನ ಯಾವ ಟಾಪ್ ಇರ್ತಾವ ಒಟ್ಟ ಭಾಳ ದ್ವೀಪಗಳದಾವ ಇಲ್ಲತ್ತಲ್ಲ. ನಮ್ಮಲ್ಲಿ ಈಗ ಲಕ್ಷದ್ವೀಪದಾಗ ಬಂದ್ರೆ 240 ಸಮಥಿಂಗ್ ದ್ವೀಪ ಅದಾವಲ್ಲ, ಎಲ್ಲಾ ದ್ವೀಪ ಅಲ್ಲ ನ್ಯೂಸ್ನಾಗ ಇದ್ದಿದ್ದು ಒಟ್ಟು ಹೇಳಿರ್ತಾನೆ. ಈಗ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಅದಾವಲ್ಲ, ಯಾವ ಏಷ್ಯಾದಾಗ ಬರ್ತಾವ ಅಂದ್ರೆ ಆಸ್ಟ್ರೇಲಿಯಾ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವ್ದತ್ತ ಹೇಳ್ರಿ, ಮ್ಯಾಲಿನೇಷಿಯಾ ತಿಳಿಲ್ಲ. ಇದು ಏನ್ ಕೇಳಿರ್ತಾನೆ ಗೊತ್ತಾನೆ, ಓಷಾನಿಯಾ ರೀಸನ್ದಾಗ ಬ್ಲಾಕ್ ಐಸ್ಲ್ಯಾಂಡ್ಸ್ ಅಂತ ಯಾವ್ದು ಕರಿತಾರತ್ ಕೇಳ್ತಾರ್ರಿ. ಇದು ಡೈರೆಕ್ಟ್ ಮ್ಯಾಲಿನೇಷಿಯಾ ಕೊಡಂಗಿಲ್ಲ. ಇದು ರಿಪೀಟೆಡ್ ಕ್ವಶನ್ ಕೇಳ್ಯಾನ, ಮ್ಯಾಲಿನೇಷಿಯಾದಾಗ ಯಾವ ಬರ್ತಾವು ಯಾವ ಇಲ್ಲ ಹಿಂಗೆಲ್ಲ ಕೇಳ್ಯಾನ. ಬಟ್ ಬ್ಲಾಕ್ ಐಸ್ಲ್ಯಾಂಡ್ಗಳು ಅಂತ ಹೇಳಿಲ್ಲ. ಇದು ಪೂರ್ತಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ಏನಂದ್ರೆ ಐಸ್ಲ್ಯಾಂಡ್ಗಳು ಇದ್ದಂಗೆ. ಯಾವ ನೀರಿನ ಸುತ್ತು ಕಟ್ಟಿ ನಡು ಇರ್ತಾವಲ್ಲ ಭೂಮಿಗಳಿಗೆ ಅವಕ್ಕೆ ಐಸ್ಲ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ಓಷಾನಿಯಾ ರೀಸನ್ ಅಂತ ಕರೆಯೋದು. ರೀಸನ್ ಅದ್ರ ಸಲ್ಮಂದ್ ಓಷಾನಿಯಾ ಅಂತ ಕರಿತೀವ. ಅದ್ರೊಳಗೆ 4 ಪಾರ್ಟ್ ಮಾಡ್ತಾರೆ. ಈಗ ಆಸ್ಟ್ರೇಲಿಯಾ ಅಂದಿಲ್ಲ, ಆಸ್ಟ್ರೇಲಿಯಾಗ ಯಾವ್ದು ದ್ವೀಪ ಅಂತ ಕರಂಗಿಲ್ಲ, ಅಂದ್ರೆ ಹಿಂಗ ಎಕ್ಸ್ಟ್ರಾ ಹೆಸರು ಕೊಟ್ಟಿಲ್ಲ. ಓನ್ಲಿ ಆಸ್ಟ್ರೇಲಿಯಾ ಆತೈತಿ. ಅದ್ರೊಳಗೆ ಯಾವ್ದು ಮೇಜರ್ ಅಂದ್ರೆ ಆಸ್ಟ್ರೇಲಿಯಾ ಮತ್ತ ನ್ಯೂಜಿಲೆಂಡ್ 2 ಗೊತ್ತದು. ಆಸ್ಟ್ರೇಲಿಯಾ ಮತ್ತ ನ್ಯೂಜಿಲೆಂಡ್ ಬಂದು ಅದಾದ್ಮೇಲೆ ಮ್ಯಾಲಿನೇಷಿಯಾ ಬರ್ತೈತಿಲ್ಲ, ಅದಕ್ಕೆ ಬ್ಲಾಕ್ ಐಸ್ಲ್ಯಾಂಡ್ಸ್ ಅಂತ ಕರಿತಾರೆ. ಇದು ಬ್ಲಾಕ್ ಐಸ್ಲ್ಯಾಂಡ್ ನೆನಪಿಟ್ಕೋರಿ. ಇಲ್ಲಾರ ಓಷಾನಿಯಾದಾಗ ಬ್ಲಾಕ್ ಐಸ್ಲ್ಯಾಂಡ್ ಅಂತ ಮ್ಯಾಲಿನೇಷಿಯಾ ಕರಿತಾರ, ಪಾಲಿನೇಷಿಯಾ ಕರಿತಾರ ಅಥವಾ ಮೈಕ್ರೋನೇಷಿಯಾ ಕರಿತಾರ. ಹಿಂಗದು ಹೆಸರು ಕೊಟ್ಟಿರ್ತೀನಿ. ಯಾವ ನೇಷಿಯಾ ಕರಿತಾರ ಅಂದ್ರೆ ಗೊತ್ತಾತಲ್ಲ. ಆಸ್ಟ್ರೇಲಿಯಾ ಮ್ಯಾಲ್ ಬರೋದು ಯಾವ್ದಂದ್ರೆ ಬ್ಲಾಕ್ ಐಸ್ಲ್ಯಾಂಡ್ಸ್. ಅದಕ್ಕೆ ಏನತ್ತೀವಿ ಅಂದ್ರೆ ಮ್ಯಾಲಿನೇಷಿಯಾ. ಆ ಮ್ಯಾಲಿನೇಷಿಯಾದಾಗ ಫೇಮಸ್ ಬರೋ ಈಗ ಯಾಕಂದ್ರೆ ಅವಾರ್ಡು ಕೊಟ್ರ. ಪಪುವಾ ನ್ಯೂಗಿನಿಯಾ ಪಿಜಿ ಅದು ಅದಾವ ನೆನಪೈತಲ್ಲ. ಈ ಪಪುವಾ ನ್ಯೂಗಿನಿಯಾ ಪಿಜಿ ಸೊಲೊಮನ್ ಐಸ್ಲ್ಯಾಂಡ್ ಅದು ಎಲ್ಲಿ ಬರ್ತಾವಂದ್ರೆ ಇದ್ರೊಳಗೆ ಯಾವ್ದಂದ್ರೆ ಮ್ಯಾಲಿನೇಷಿಯಾ ಮ್ಯಾಲ್ ಬರ್ತೈತಲ್ಲ ಮ್ಯಾಲಿನೇಷಿಯಾ. ಆಸ್ಟ್ರೇಲಿಯಾ ಮ್ಯಾಲ್ ಬರೋದು ಯಾವ್ದಂದ್ರೆ ಮ್ಯಾಲಿನೇಷಿಯಾ. ಅದಕ್ಕೆ ಯಾವ ದ್ವೀಪಗಳತ್ ಕರಿತು, ಬ್ಲಾಕ್ ಐಸ್ಲ್ಯಾಂಡ್ ನೆನಪಿರ್ತಾವ. ಇವು 3 ನೆನಪಿಡಕ್ಕಲ್ಲ. ಈಗ ಫೇಮಸ್ ಇದ್ದು ಪಿಜಿ ದಿಂದನೂ ಅವಾರ್ಡ್ ಕೊಡ್ತಾರಲ್ಲ, ಮೋದಿ ಪಿಜಿ ದಿಂದ ಅವಾರ್ಡ್ ಕೊಟ್ರ, ಪಪುವಾ ನ್ಯೂಗಿನಿಯಾ ಕೊಟ್ಟಾರ ಕರೆಕ್ಟ್. ಅದ್ರ ಸಲ್ಮಂದ್ ಅವನ ಹೆಸರು ನೆನಪಿಟ್ಕೋರಿ. ಯಾವಂದ್ರೆ ಪಪುವಾ ನ್ಯೂಗಿನಿಯಾ ಪಿಜಿ ಮತ್ತೆ ಸೋಲೋಮನ್ ಐಸ್ಲ್ಯಾಂಡ್ಸ್ ಎಲ್ಲ ಎಲ್ಲಿ ಬರ್ತಾವ ಅಂತ ಕೇಳ್ರ, ಮಾಲಿನೇಷಿಯಾಗ ಇನ್ನೊಂದು ಏನತ್ತೀವ್ ಬ್ಲಾಕ್ ಐಸ್ಲ್ಯಾಂಡ್. ಇವು 2 ಅದು, ಅಲ್ಲಿ 2 ಉಳಿತಾವ್. ಅದಾದ್ಮೇಲೆ ಅದ್ರ ಮೇಲೆ ಬರ್ತೈತ್ರಿ ಯಾವ್ದಂದ್ರೆ ಇದನ್ನ ಯಾವ್ದಂದ್ರೆ ಮೈಕ್ರೋನೇಷಿಯಾ. ಈ ಮೈಕ್ರೋನೇಷಿಯಾಗ ಏನ್ ಕರಿತಾರೆ ಗೊತ್ತ, ಸ್ಮಾಲ್ ಐಸ್ಲ್ಯಾಂಡ್ ಅಂತ ಕರಿತಾರೆ. ಓಷಾನಿಯಾ ರೀಸನ್ದಾಗ ಸ್ಮಾಲ್ ಐಸ್ಲ್ಯಾಂಡ್ ನೇಷನ್ ಯಾವ್ದತ್ ಕರೆದ್ರೆ ಯಾವ್ದತ್ ಹೇಳ್ಬೇಕು, ಮೈಕ್ರೋನೇಷಿಯಾ. ಹೆಸರಿನಾಗ ಐತಿ ಮೈಕ್ರೋ ಅಂದ್ರೆ ಸಣ್ಣ ಐಲ್ಯಾಂಡ್ಗಳು. ಅವು ಹೆಂಗದಾವ ಅಂದ್ರೆ ಸಣ್ಣ ಐಲ್ಯಾಂಡ್, ಸಣ್ಣ ದ್ವೀಪಗಳು ಭಾಳ ಅದಾವು. ಅವಕ್ಕೇನತ್ತು ಅಂದ್ರೆ ಮೈಕ್ರೋನೇಷಿಯಾ. ಅದಕ್ಕೆ ಸ್ಮಾಲ್ ಐಸ್ಲ್ಯಾಂಡ್ ಅಂತ ಕರಿತಾರೆ. ಯಾವ್ದಕ್ಕಂದ್ರೆ ಮೈಕ್ರೋನೇಷಿಯಾ. ಆ ಮೈಕ್ರೋನೇಷಿಯಾದಾಗ ಬರೋ ಫೇಮಸ್ ಐತನ್ರಿ ಪಲಾವು ಅಂತ ಬರ್ತೈತಿ. ನೆನಪೈತಿ ಪಲಾವು ಅಂತ ಬರುದು ಎಲ್ಲಿ ಅಂದ್ರೆ ಮೈಕ್ರೋನೇಷಿಯಾದ. ಇನ್ನೊಂದು ಬರ್ತೈತಿ ಗೌಮಾ, ಕಿರಿಬಾಟಿ. ಇವು ನ್ಯೂಸ್ನಾಗ ಇದ್ದು. ಅದ್ರ ಸಲ್ಮಂದ್ ಕೇಳ್ತಾನೆ. ಇನ್ನೊಂದು ಯಾವ್ದಂದ್ರೆ ಮಾರ್ಷಲ್ ಐಸ್ಲ್ಯಾಂಡ್ಸ್ ಅಲ್ಲೇ ಬರ್ತದೆ. ಮಾರ್ಷಲ್ಸ್ ಐಸ್ಲ್ಯಾಂಡ್. ಇವು 4 ಹೇಳ್ತೀರಿ, ಒಮ್ಮೆ ಹೇಳ್ರಿ ನೋಡು. ಪಲಾವು, ಗೌಮಾ. ಈ ಗೌಮಾ ಯಾಕಂದ್ರೆ ಇವು ಇನ್ನೊಂದು ನೆನಪಿಟ್ಕೋರಿ. ಮತ್ತೆ ಇವು ಓಷಾನಿಯಾದಾಗ ಹೇಳತ್ತಾರ ಗೌಮಾ ಸಣ್ಣ ಐಸ್ಲ್ಯಾಂಡ್ ಅಂತ ಹೇಳಿಲ್ಲ. ಆ ಐಸ್ಲ್ಯಾಂಡ್ಗಳನ್ನ ಒಂದೊಂದು ಕಂಟ್ರಿ ತೊಗೊಂಡು ಈ ಗೌಮಾ ಅನ್ನೋದು USA ಕಂಟ್ರೋಲ್ನಾಗ ಇರ್ತದೆ. ಇವು ಬರೀ ಏನಂದ್ರೆ ಓಷಾನಿಯಾ ರೀಸನ್ದಾಗ ದ್ವೀಪಗಳನ್ನ ಡಿವೈಡ್ ಮಾಡಿ ಆಡಳಿತ ಮಾಡಕ್ಕೆ ಎಫೆಕ್ಟಿವ್ ಆಗ್ಬೇಕಂತ ಮಾಡೋರು. ಇವು 3 ಹೇಳ್ರಿ, 1 ಹಿಡ್ದು. ಆಸ್ಟ್ರೇಲಿಯಾದಾಗ ಯಾವ ಬರ್ತಾವ್ರಿ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್. ಇದನ್ನ ಮಾಲಿನೇಷಿಯಾದಾಗ ಪಪುವಾ ನ್ಯೂಗಿನಿಯಾ ಪಿಜಿ. ಇವೆಲ್ಲ ಎಲ್ಲಿ ಅಂದ್ರೆ ಸೊಲೋಮನ್ ಐಸ್ಲ್ಯಾಂಡ್, ಪಪುವಾ ನ್ಯೂಗಿನಿಯಾ ಪಿಜಿ ಎಲ್ಲಿ ಬರ್ತೈತೆ ಅಂದ್ರೆ ಮಾಲಿನೇಷಿಯಾದ. ಅದಕ್ಕೆ ಇನ್ನೊಂದು ಹೆಸರು ಏನತ್ತೀವಿ ಅಂದ್ರೆ ಬ್ಲಾಕ್ ಐಸ್ಲ್ಯಾಂಡ್. ಅದಾದ್ಮೇಲೆ ಮ್ಯಾಲ್ ಬರೋದು ಮೈಕ್ರೋನೇಷಿಯಾ ಅಂತ ಕರಿಬೋದಿಲ್ಲಾರ, ಡೈರೆಕ್ಟ್ ಕೇಳ್ತಾರೆ. ಓಷಿಯಾನಿಯಾ ರೀಸನ್ದಾಗ ಸ್ಮಾಲ್ ಐಸ್ಲ್ಯಾಂಡ್ ನೇಷನ್ ಅಂತ ಯಾವ್ದು ಕರಿತಾರ ಅಂದ್ರೆ ಮೈಕ್ರೋನೇಷಿಯಾ. ಮೈಕ್ರೋನೇಷಿಯಾದನ್ನು ಟಾಪ್ ಹೇಳ್ರಿ. ಪಲಾವು,
ಕಿರಿಬಾಟಿ ಗೌಮ ಪಲಾವು ಕಿರಿಬಾಟಿ ಗೌಮ ಅಂತ ಬರ್ತಾವ. ಮತ್ತೆ ಯಾವಾರ ಸುದ್ದಿಯಲ್ಲಿ ಬಂದು ಅಂತೇಳಿ ಹೇಳಕ್ ಬರ್ತದೆ. ಬಟ್ ಈಗ ಇರುವ ಒಟ್ಟು ಅದಾವ, ಅದ್ರ ಸಲ್ಮಂದ್ ಹೇಳತ್ ಯಾಕಂದ್ರೆ ಸಣ್ಣ ಸಣ್ಣ ಐಸ್ಲ್ಯಾಂಡ್ಗಳು ಭಾಳ ಅದಾವ, ಗೊತ್ತಾದವಲ್ಲ ನಾವು 3. ಈಗ ಲಾಸ್ಟ್ ಒಂದು ಉಳಿತೈತಿ, ಯಾವ್ದು ಉಳಿತೈತಿ ಅಂತ ಹೇಳಿ ಪಾಲಿನೇಷಿಯಾ. ಇದು ಯಾಕೆ ಹೇಳತ್ತಂದ್ರೆ ನೀವು ವರ್ಲ್ಡ್ ಮ್ಯಾಪ್ದಾಗ ನೋಡಿದಾಗ ಏನು ಆಸ್ಟ್ರೇಲಿಯಾ ಇರ್ತೈತಲ್ಲ, ಹಿಂಗೂ ಕೇಳ್ಬೋದು ಅವ್ನು ಕ್ವಶನ್. ಏನ್ ಕೇಳ್ತಾನಂದ್ರ ಓಷಿಯಾನಿಯಾ ರೀಸನ್ದಾಗ ವೆಸ್ಟ್ ಆಗಿ ಒಂದ ಡಿವೈಡ್ ಆಗಿದ್ದೆ ಯಾವ್ದಂದ್ರೆ ಪಾಲಿನೇಷಿಯಾ ರೀ. ಉಳ್ಕಿದ್ದು ಏನದ ಅಂದ್ರೆ ನಾರ್ತ್ ಆಗಿ ಡಿವೈಡ್ ಆಕೋ ಒಂದಾಗಂತೆ ಹಿಂಗ 3 ಬರ್ತಾವ. ಇದು ಒಂದ ಪಾಲಿನೇಷಿಯಾ ಅನ್ನೋದ ಈ ಸೈಡ್ ಬರ್ತದೆ. ಅದ್ರ ಸಲ್ಮಂದ ನ್ಯೂಜಿಲೆಂಡ್ ಅದ್ರ ಪಾರ್ಟ್ ಆಗೈತಿ. ಈಗ ಹೇಳಿ ಪಾಲಿನೇಷಿಯಾದ ಯಾಕೆ ನ್ಯೂಸ್ನಾಗ ಬರ್ತೈತೆ ಅಂತ ಹೇಳ, ಪಾಲಿನೇಷಿಯಾ ನ್ಯೂಸ್ನಾಗ ಬಂದಿದ್ದೆ ಅದ್ರ ಸಲ್ಮಂದ ಅಂದ್ರೆ ಮಾವೋರಿ ಬುಡಕಟ್ಟು ಜನಾಂಗ ಯಾವ ಓಷಾನಿಯಾ ರೀಸನ್ದಾಗ ಬರ್ತಿತ್ತು ಅಂದ್ರೆ ಪಾಲಿನೇಷಿಯಾ ರೀಸನ್ದಾಗ. ಏನ್ ನ್ಯೂಜಿಲೆಂಡ್ ಪಾರ್ಟ್ ಇರ್ತೈತಲ್ಲ ಅದ್ರೊಳಗೆ ಯಾವ್ದೈತೆ ಅಂದ್ರೆ ಪಾಲಿನೇಷಿಯಾದ ಮಾವೋರಿ ಬುಡಕಟ್ಟು ಜನಾಂಗ ಇತ್ತು. ಬಟ್ ಈಗ ಏನಂದ್ರೆ ನ್ಯೂಜಿಲೆಂಡ್ದಾಗ ಅವರು ಅದಾರ ಯಾವ್ದಂದ್ರೆ ಮಾವೋರಿ ಬುಡಕಟ್ಟು ಜನಾಂಗ. ಈಗ ನರೇಂದ್ರ ಮೋದಿ ಹೋಗಿದ್ರಲ್ಲ ಅದ್ರ ಸಲ್ಮಂದ್ ಹೇಳಿ ಪಾಲಿನೇಷಿಯಾಗ ಏನಂತ ಕರೀತಾರ ಅಂತ ಕೇಳ್ರ. ಈಗ ಹೇಳ್ರಿ ಬ್ಲ್ಯಾಕ್ ಐಸ್ಲ್ಯಾಂಡ್ ಹೇಳ್ರಿ, ಇನ್ನೊಂದೇನಂದ್ರೆ ಸ್ಮಾಲ್ ಐಸ್ಲ್ಯಾಂಡ್ ಅಂತ ಹೇಳಿ. ಪಾಲಿನೇಷಿಯಾಗ ಏನಂತ ಕರೀತಾರ ಅಂದ್ರೆ ಮೆನಿ ಐಸ್ಲ್ಯಾಂಡ್ ನೇಷನ್ ಅಂತ ಕರೀತಾರೆ. ಇವು 3 ಹಿಂಗ್ ಪಾರ್ಟ್ ಡಿವೈಡ್ ಆಗಲ್ಲ, ಅದರ ಏರಿಯಾನ ಇದೈತಿ ಪೂರ್ತಿ ಯಾವ್ದಂದ್ರೆ ಪಾಲಿನೇಷಿಯಾ. ಅದಕ್ಕೆ ಮೆನಿ ಐಸ್ಲ್ಯಾಂಡ್ ಅಂದ್ರೆ ಬಹಳ ಐಸ್ಲ್ಯಾಂಡ್ಗಳು ಅಥವಾ ಬಹಳಷ್ಟು ದ್ವೀಪಗಳಿರೋ ಓಷಾನಿಯಾ ರೀಸನ್ ಯಾವ್ದಂದ್ರೆ ಪಾಲಿನೇಷಿಯಾ. ಆ ಪಾಲಿನೇಷಿಯಾದಾಗ ಬರೋ ಕುಕ್ ಐಸ್ಲ್ಯಾಂಡ್ ಅಂತ ಬರ್ತೈತೆ, ನೆನಪೈತಲ್ಲ. ಕುಕ್ ಸ್ಟೇಟ್ ಅಂತ ಬರ್ತೈತಿಲ್ಲ. ಕುಕ್ ಸ್ಟೇಟ್ ಯಾವ ಡಿವೈಡ್ ಮಾಡ್ತದೆ? ಯಾವ್ದ ನ್ಯೂಜಿಲೆಂಡ್ದಾಗ ಉತ್ತರ ನ್ಯೂಜಿಲೆಂಡ್ ದಕ್ಷಿಣ ನ್ಯೂಜಿಲೆಂಡ್ ಡಿವೈಡ್ ಮಾಡ್ತೈತಲ್. ಉತ್ತರ ನ್ಯೂಜಿಲೆಂಡ್ ದಕ್ಷಿಣ ನ್ಯೂಜಿಲೆಂಡ್ ಡಿವೈಡ್ ಮಾಡ್ತೈತೆ ಅಂದ್ರೆ ಕುಕ್ ಐಸ್ಲ್ಯಾಂಡ್ ಅಂತ ಕರಿತೀವಿ. ಆ ಕುಕ್ ಪಾಲಿನೇಷಿಯಾದಾಗ ಬರ್ತೈತೆ ಅಂದ್ರೆ ನ್ಯೂಜಿಲೆಂಡ್ ಪಾರ್ಟ್ ಅರ್ಧ ಪಾಲಿನೇಷಿಯಾದಾಗ ಐತೆ ಅಂದಂಗ. ಅದು ಪ್ರಾಕ್ಟಿಕಲ್ ಥಿಂಕ್ ಮಾಡಿದಾಗ ಗೊತ್ತಾತಲ್ಲ, ಹೇಳೋದು ಗೊತ್ತಾಗತ್ತಲ್ಲ. ಕುಕ್ ಐಸ್ಲ್ಯಾಂಡ್ ಬರ್ತೈತಿ. ಇನ್ನೊಂದು ಯಾವ್ದಂದ್ರೆ ಹವಾಯಿ ದ್ವೀಪ. ಈ ಹವಾಯಿ ದ್ವೀಪ ನ್ಯೂಸ್ನಾಗ ಯಾಕೈತಂದ್ರೆ ಜಗತ್ನಾಗ ಅತಿ ದೊಡ್ಡ ಮ್ಯಾರಿಟೈಮ್ ಎಕ್ಸರ್ಸೈಸ್ ಯಾವ್ದು? ರಿಮ್ಪ್ಯಾಕ್ ಎಕ್ಸರ್ಸೈಸ್. ಕರೆಕ್ಟ್. ಆ ರಿಮ್ಪ್ಯಾಕ್ ಎಕ್ಸರ್ಸೈಸ್ ಯಾರು ಮಾಡ್ತಾರ? ಅಮೆರಿಕಾದವ್ರು ಮಾಡ್ತಾರಲ್ಲ. ಇಂಡಿಯಾದಿಂದ ಯಾವ ಹಡಗು ಹೋಗೈತಲ್ಲಿ? ಸುದರ್ಶಿನಿ. ಅವು ಸುದರ್ಶಿನಿ ಹೋಗತ್ತೆ ತಪ್ಪ. ಶಿವಾಲಿಕ್. INS ಶಿವಾಲಿಕ್. ಕರೆಕ್ಟ್. INS ಶಿವಾಲಿಕ್. ಸುದರ್ಶಿನಿ ಯಾಕೆ ಹೋಗತ್ತೆ? ಅಮೆರಿಕ 2250 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಅದ್ರ ಸ್ವತಂತ್ರ ಸಂಗ್ರಾಮ ಆಚರಿಸತ್ತಲ್ಲ, ಅದ್ರ ಸಲ್ಮಂದ್ ಹೋಗತಿ ಯಾವ್ದಂದ್ರೆ ಸುದರ್ಶಿನಿ. ಶಿವಾಲಿಕ್ ಹೋಗಿದ್ದು ಯಾವ್ದಂದ್ರೆ ರಿಂಪ್ಯಾಕ್ ಎಕ್ಸರ್ಸೈಸ್. ಜಗತ್ನಾಗ ಅತಿ ದೊಡ್ಡ ನೇವಲ್ ಅಥವಾ ನೌಕಾ ಸಮರಾಭ್ಯಾಸ ಅಂತ ಕರಿತೀವಿ. ಎಕ್ಸರ್ಸೈಸ್ ಮಾಡ್ತಿರ್ತಾರ, ಅದ್ ಯಾವ್ದಂದ್ರ ರಿಂಪ್ಯಾಕ್ ಅಂತ ಕರಿತೀವಿ. ಆ ರಿಂಪ್ಯಾಕ್ ಎಕ್ಸರ್ಸೈಸ್ ಎಲ್ಲಿ ನಡೆಯತ್ತೆ? ಆ ಹವಾಯಿ ದ್ವೀಪ ಎಲ್ಲೈತೆ ಅಂದ್ರೆ ಇದು ಪಾಲಿನೇಷಿಯಾದಾಗ ಬರ್ತೈತಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹವಾಯಿ ದ್ವೀಪದಾಗ ರಿಂಪ್ಯಾಕ್ ಎಕ್ಸರ್ಸೈಸ್ ನಡೀತೈತಿ. ಇದು ಯಾವ ನೇಷಿಯಾದಾಗ ಬರ್ತೈತಿ ಅಂತ ಕೇಳ್ರೆ ಪಾಲಿನೇಷಿಯಾದ. ಗೊತ್ತಾದ್ವಲ್ಲ 4 ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ, ಮತ್ತೆ ಒಳಮುಳ ಕೇಳತ್ತ ನನ್ಬೇಡ್ರಿ. ಓಷಾನಿಯಾ ರೀಸನ್ ಎಷ್ಟು ಡಿವೈಡ್ ಮಾಡ್ತೀವಿ? 4 ರೀಸನ್. ಓಷಾನಿಯಾ ರೀಸನ್ 4 ರೀಸನ್ ಆಯ್ತು. ಒಂದೇದು ಯಾವ್ದ? ಆಸ್ಟ್ರೇಲೇಷಿಯಾ. ಎರಡನೇದ ಯಾವ್ದ? ಮಾಲಿನೇಷಿಯಾ. ಅದು ಆಸ್ಟ್ರೇಲಿಯಾ ಮ್ಯಾಲ ಬಂದ್ರೆ ಮ್ಯಾಲಿನೇಷಿಯಾ, ಅದ್ರ ಮ್ಯಾಲ ಬಂದ್ರೆ ಮೈಕ್ರೋನೇಷಿಯಾ, ಅದ್ರ ಸೈಡ್ ಬಂದ್ರೆ ಪಾಲಿನೇಷಿಯಾ. ಗೊತ್ತ? ಬ್ಲ್ಯಾಕ್ ಐಸ್ಲ್ಯಾಂಡ್ಸ್ ಅಂತ ಯಾವ್ದು ಕರೀತಾರೆ? ಯಾವ್ದ? ಮ್ಯಾಲಿನೇಷಿಯಾ. ಮೈಕ್ರೋ ಅಥವಾ ಅತಿ ಸಣ್ಣ ಸ್ಮಾಲ್ ಐಸ್ಲ್ಯಾಂಡ್ ಅಂದ್ರೆ ಮೈಕ್ರೋ ಸ್ಮಾಲ್ ಗೊತ್ತು. ಮಿನಿ ಐಸ್ಲ್ಯಾಂಡ್ಸ್ ಅಂತ ಕೇಳ್ರ ಪಾಲಿನೇಷಿಯಾ. ಗೊತ್ತಾದಲ್ಲ. ಈಗ ಆಸ್ಟ್ರೇಲೇಷಿಯಾದಾಗ ಯಾವ ಬರ್ತಾವ ಹೇಳ್ರಿ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಗೊತ್ತಾತ? ಅದಾದ್ಮೇಲೆ ಮ್ಯಾಲಿನೇಷಿಯಾದಾಗ ಫೇಮಸ್ ಪಪುವಾ ನ್ಯೂ ಗಿನಿಯಾ, PG. ಓಕೆ. ಸೊಲೊಮನ್ ಐಸ್ಲ್ಯಾಂಡ್. ಕರೆಕ್ಟಾ? ಅದಾದ್ಮೇಲೆ ಕೆಳಗೆ ಬರೋದು ಯಾವ? ಮೈಕ್ರೋನೇಷಿಯಾ ಆದ್ಮೇಲೆ ಪಲಾವು. ನೆಕ್ಸ್ಟ್ ಕಿರಿಬಾಟಿ ಪಲಾವು. ಇಲ್ಲಿ ಹೇಳ್ತಾನು ಹಳ್ಳಿ ನೆನಪು ಉಳಿವಲ್ಲ ಅಂದ್ರೆ ಬರ್ತಾವ. ನಾಳೆ ಒಮ್ಮೆ ಎಲ್ಲರ ರಿವಿಷನ್ ಕೇಳತ್ತೀನಿ ನೆನಪು ಬರ್ತಾವ. ಪಲಾವು ಕಿರಿಬಾಟಿ ಎಲ್ಲಿ ಬರ್ತಾವ ಅಂದ್ರೆ ಮೈಕ್ರೋನೇಷಿಯಾದ. ಅದಾದ್ಮೇಲೆ ಈಗ ಪಾಲಿನೇಷಿಯಾ ಲಾಸ್ಟ್ ಬತ್ಲ. ಪಾಲಿನೇಷಿಯಾದಾಗ ಯಾವ ಫೇಮಸ್ ಅಂತ ಹೇಳಿ? ಹವಾಯಿ ಐಲ್ಯಾಂಡ್ ನೆನಪಿಟ್ಕೋರಿ. ಟೋಂಗೋ ಅಂತ ಬರ್ತೈತಿ, ತುವಾಲು ಅಂತ ಬರ್ತಾವ. ಇವೆಲ್ಲ ಎಲ್ಲ ಅಂದ್ರೆ ಅಲ್ಲಿ. ಬಟ್ ಅವು ತುವಾಲು ಅದು ರೀಸೆಂಟ್ ಆಗಿ ನ್ಯೂಸ್ನಾಗಿಲ್ಲ. ಈಗ ರೀಸೆಂಟ್ ಆಗಿರೋದಂದ್ರೆ ಹವಾಯಿ ಐತಿ. ಇನ್ನೊಂದು ಯಾವ್ದಂದ್ರೆ ನ್ಯೂಜಿಲೆಂಡ್ ಸಮ್ ಪಾರ್ಟ್ ಪಾಲಿನೇಷಿಯಾದಾಗ ಬರ್ತೈತೋ ಇಲ್ಲೋ ಅಂತ ಕೇಳ್ರೆ ಬರ್ತೈತಿ. ಅದ್ರ ಸಲ್ಮಂದ ಮಾವೋರಿ ಬುಡಕಟ್ಟು ಜನಾಂಗ ಯಾವ ಪ್ರೋಗ್ರಾಮ್ ಮಾಡ್ಯಾರ ಅಂತ ಹೇಳಿ ಅದನ್ನ ಹೇಳಿಲ್ಲ ಮತ್ತ ಹೇಳ್ರಿ. ಕಿಯಾರಾ ಓರಾ ಮೋದಿ ಅಂತ ಕರೀತಾರೆ. ಕಿಯಾರಾ ಓರಾ ಅಂತ ನೆನಪಿರ್ತದೆ. ಕಿಯಾರಾ ಓರಾ ಹಿಂಗೂ ಕೇಳಿರ್ತಾರೆ. ಕಿಯಾರಾ ಓರಾ ಅಥವಾ ಆರೋಗ್ಯವಾಗಿರಿ ಅಂತ ರೀಸೆಂಟ್ ಆಗಿ ಇದನ್ನ ಮಾಡ್ತಾರೆ. ಮೋದಿ ಸಲ್ಮಂದ ಒಂದು ಕಂಟ್ರಿ ಒಳಗೆ ಇನಿಷಿಯೇಟಿವ್ ಅಥವಾ ಪ್ರೋಗ್ರಾಮ್ ಮಾಡ್ಯಾರ. ಕಾರ್ಯಕ್ರಮ ಎಲ್ಲಿ ಅಂತ ಕೇಳಿದ್ರೆ ನ್ಯೂಜಿಲೆಂಡ್. ಯಾಕೆ ಕನ್ಫ್ಯೂಸ್ ಆಕ್ಕ ಅಂದ್ರೆ ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ನ್ಯೂಜಿಲೆಂಡ್ 3 ಕಂಟ್ರಿ ಆಪ್ಷನ್ ಕೊಡ್ತಾರೆ. 3 ಕಂಟ್ರಿಗೆ ಹೋಗ್ಯಾರ ಈಗ ರೀಸೆಂಟ್ ಆಗಿ. ಯಾವ ಕಂಟ್ರಿ ಒಳಗೆ ಮಾಡ್ತಾರಂದ್ರೆ ಇದನ್ನ ನ್ಯೂಜಿಲೆಂಡ್ನಾಗ. ವೆರಿ ಗುಡ್. ಈಗ ಇದೊಂದು ನ್ಯೂಸ್ನಾಗ ಇತ್ತು ನೋಡ್ರಿ. ಈಗ ಓಲ್ಡ್ ಪೆನ್ಷನ್ ಸಿಸ್ಟಮ್ ಮತ್ತೆ ಇದನ್ನ ಬರ್ತಾ ಗೊತ್ತಲ್ಲ, OPS, NPS, ಇನ್ನೊಂದು ಯಾವ್ದಂದ್ರೆ UPS ಅಂತ ಬರ್ತದೆ. ಈಗ ಸುದ್ದಿಯಲ್ಲಿ ಐತಿ. ಯಾಕಂದ್ರೆ ಕರ್ನಾಟಕದಾಗ ಅದನ್ನ ಏನ್ ಮಾಡತ್ತಾರಂದ್ರ ಪ್ರೊಟೆಸ್ಟ್ ಮಾಡತ್ತಾರ. ಅದ್ರ ಮೇಲೆ ಅವ್ರು ಹೆಂಗ್ ಕೇಳ್ತಾರ ಗೊತ್ತಿಲ್ಲ. KA ಏನಂದ್ರೆ ಆದ್ಯತೆ ಡೈರೆಕ್ಟ್ ಇದನ್ನ ಕೇಳಿರ್ತಾರ. ಫುಲ್ ಫಾರ್ಮ್ NPS ಫುಲ್ ಫಾರ್ಮ್ ನ್ಯೂ ಪೆನ್ಷನ್ ಸಿಸ್ಟಮ್, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಯಾವ್ದ್ರಾಗ ಹೇಳ್ತೀರಿ ಹೇಳ್ರಿ? ನಾ ಹೇಳಿ ನೋಡಿ. NPS, OPS, UPS ಅಂತ ಬರ್ತದೆ. OPS ಅಂದ್ರೆ ಏನ್ ಹೇಳಿ? ಓಲ್ಡ್ ಪೆನ್ಷನ್ ಸಿಸ್ಟಮು ಸ್ಕೀಮ್. ಕರೆಕ್ಟ್. OPS ಬಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರೀತಾರ. NPS ಅಂದ್ರ ನ್ಯೂ ಪೆನ್ಷನ್ ಸ್ಕೀಮ್, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್.
ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಇವು ಕನ್ಫ್ಯೂಸ್ ಆಗಿರ್ತಾವತ್, ಇನ್ನೊಮ್ಮೆ ಹೈಲೈಟ್ ಮಾಡಿ ಹೇಳತ್ತನ್ರಿ. ಇವು ಕ್ವಶನ್ ಹಿಂಗ ಕೇಳಿರ್ತಾನೆ. ಯಾಕಂದ್ರೆ OPS ಫುಲ್ ಫಾರ್ಮ್ ಬಂದಾಗ ಏನೈತೆ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ. ಇವು ಸ್ಕೀಮ್ ಯಾಕತ್ತಾರ ಅಂದ್ರೆ OPS ಆಗಲಿ NPS ಆಗಲಿ UPS ಆಗಲಿ ಓನ್ಲಿ ಸರ್ಕಾರಿ ನೌಕರರಿಗೆ ಇರ್ತೈತೆ, ಪ್ರೈವೇಟ್ದವ್ರಿಗೆ ಇರ್ತೈತೆ. ಇಲ್ಲೇ ತಪ್ಪಕತ್ತೆ. ಅದಕ್ಕೆ ಹೇಳಿನ ಇವು OPS NPS UPS ಏನೇ ಬರಲ್ಲ, ಇದು ಓನ್ಲಿ ಸರ್ಕಾರಿ ಅಧಿಕಾರಿಗೆ ಅಥವಾ ಸರ್ಕಾರಿ ನೌಕರರಿಗೆ ತಿರಂಗಿಲ್ರಿ. ಇದಕ್ಕೇನಂದ್ರೆ ನಾವು ಆಗ್ಬೋದು ಇಲ್ಲ ರೀ, ಇಲ್ಲಿ ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಿರ್ತಾರೆ. ಈ ಸುದ್ದಿಯಲ್ಲಿ ಇರೋದ ಎದ್ರ ಸಲ್ಮಂದ್ರೆ ನ್ಯೂಸ್ ಇದನ್ನ ಹೊಳ್ಳಿದ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರಿಯತ್ತೀವಲ್ಲ, ಸ್ಕೀಮ್ಗಳು ಅಂದ್ರೆ ಯೋಜನೆಗಳು. ಕರೆಕ್ಟಾ? ಯೋಜನೆ ಡೆಡಿಕೇಟೆಡ್ ಆಗಿ ಇದಕ್ಕೆ ಕೊಡಂಗಿಲ್ಲ, ಅದ್ರ ಹೋಗಿ OPS ದಾಗ ಅಡಾಪ್ಟ್ ಮಾಡ್ಕೋ. ಗೌರ್ಮೆಂಟ್ದವ್ರಿಗೆ ಏನೈತೆ ಅಂದ್ರೆ ಕಂಪಲ್ಸರಿ ಐತಿ. NPS OPS ಇವನ್ನ ನಾವು ಏನಂದ್ರೆ ಆಟೋಮೆಟಿಕ್ ಏನ್ ಮಾಡ್ತಾರೆ ಅಂದ್ರೆ ಕಾಂಟ್ರಿಬ್ಯೂಟ್ ಮಾಡಿದ್ ಕಟ್ ಮಾಡ್ಕೋತಾರೆ. ಬಟ್ ಪ್ರೈವೇಟ್ದವ್ರು ಅವ್ರು ಬೇಕಾದ್ರೆ ಅಡಾಪ್ಟ್ ಮಾಡ್ಕೋಬಹುದು, ಬೇಡಾದ್ರೆ ಬಿಡ್ಬೋದು. ಯಾಕಂದ್ರೆ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋದಿರ್ತದೆ. ಅವು ಮೂರು ತರದ್ದು ಡಿಫ್ರೆನ್ಸ್ ಐತೆ. OPS ಅಂದ್ರೆ ಹೇಳ್ರಿ, OPS ಫುಲ್ ಫಾರ್ಮ್ ಹೇಳ್ರಿ, ಗೊತ್ತಾಗತ್ತಲ್ಲ. ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರಿತಾರೆ. ಸ್ಕೀಮ್ ಅಂದ್ರೆ ಯೋಜನೆಗಳು. ಈ ಯೋಜನೆ ಎದಕ್ಕೆ ತಂದಿದ್ದಾರೆ ಅಂದ್ರೆ ಯಾರ ಪ್ರೈವೇಟ್ದಾಗ ಆಗಲಿ ಗೌರ್ಮೆಂಟ್ದಾಗ ಆಗಲಿ ಜಾಬ್ ಮಾಡ್ತಿರ್ತೀವಲ್ಲ, ಆ ಜಾಬ್ ಮಾಡ್ಬೇಕಾರೆ ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತೀವಿ. ಯಾವಾಗ ನಮ್ಮ ಕಡೆ ಕೆಲಸ ಮಾಡಕ್ ಆಗಂಗಿಲ್ಲ ಆ ಟೈಮ್ನಾಗ ನಮಗೆ ಪೆನ್ಷನ್ ಬರ್ಬೇಕಂತ ಇವ ಸ್ಕೀಮ್ ತಂದ. ಅದ್ರ ಸಲ್ಬಂದ ಅದಕ್ಕೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರಿತಾರೆ. ಓಲ್ಡ್ ಏಜ್ ದಾಗ ಇರ್ಬೇಕಂತೇಳಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರೆದಿದ್ರು. ಒಂದೇ ನೆನಪಿರ್ತೈತಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಕರಿತಾರೆ. ಅದಾದ್ಮೇಲೆ ಇದು ಇನ್ನೊಂದು ಎಲ್ಲರೂ ಈ ಪ್ರೆಸೆಂಟ್ ಡಿಪೆಂಡ್ ಮಾಡತ್ತಾರೆ. ಯಾಕಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಡಾಪ್ಟ್ ಮಾಡ್ರಿ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಡಾಪ್ಟ್ ಮಾಡ್ರಿ ಅಂತೇಳಿ ಮೂರು ಡಿಫ್ರೆನ್ಸ್ ಇರ್ತಾನೆ. ಅದ್ರೊಳಗೆ ಆಮೇಲೆ ಹೇಳಿಕ್ರೆ ಎದ್ರ ಸಲ್ಬಂದ್ ಇದನ್ನ ಡಿಮ್ಯಾಂಡ್ ಮಾಡ್ತಾರ ಅಂತೇಳಿ. ಒಂದೇದು ಗೊತ್ತಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಇದಕ್ಕೆ ಇನ್ನೊಂದು ಏನ್ ಕೇಳಿರ್ತಾನೆ ಗೊತ್ತಾನ, ಹಳೆಯ ಪಿಂಚಣಿ ಇದನ್ನ ಯೋಜನೆ ಅಂತ ಕರೀತಾರೆ. ಇದ್ರೊಳಗ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆರ್ಮ್ಡ್ ಫೋರ್ಸಸ್ ಬರ್ತೈತೋ ಇಲ್ಲೋ, ಮಿಲಿಟರಿದ ಆರ್ಮ್ಡ್ ಫೋರ್ಸಸ್ ಇರ್ತಾವಲ್ಲ ಅವ್ನ ಎಕ್ಸೆಪ್ಟ್ ಮಾಡಿರ್ತಾರೋ ಇಲ್ಲೋ, NPS ಅದು ಅಡಾಪ್ಟ್ ಮಾಡ್ಕೋದು ಇರ್ತೈತೆ ಅವ್ರು ಕಂಪಲ್ಸರಿ. ಈಗ ಮೂರು ಹೇಳ್ತಾನೆ, ಆಮೇಲೆ ಕನ್ಫ್ಯೂಷನ್ ಹೋಗ್ಬಿಡ್ತೈತಿ. ಒಮ್ಮೆ ಅರ್ಧ ಮುರ್ಧ ಆಗ್ಬಾರ್ದ. ಓಲ್ಡ್ ಪೆನ್ಷನ್ ಸ್ಕೀಮ್ ಗೊತ್ತಾತಲ್ಲ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ರೆ ಯೋಜನೆ. ಈ ಯೋಜನೆದಾಗ ಏನ್ ಮಾಡ್ತಾರೆ ಅಂದ್ರೆ ಯಾರು ಎಂಪ್ಲಾಯ್ಗಳ ಕಾಂಟ್ರಿಬ್ಯೂಷನ್ ಕೊಡಂಗಿಲ್ಲ. ನಿಮ್ ಪೇಮೆಂಟ್ ಏನ್ ಬರ್ತಿರ್ತಲ್ಲ ನಿಮ್ಗೆ ಬರ್ತಿರ್ತದೆ, ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಕೊಡ್ತಿರ್ತದೆ, ನಿಮಗೆ ಪಿಂಚಣಿ ಸೌಲಭ್ಯ ಬರಲಿ ಅಂತೇಳಿ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ 2004 ಯಾವ ತರ್ತಾರ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ತರ್ತಾರೆ. NPS ಅಂತ ಕರಿತೀವಿ. OPS NPS ಗೆ ಎರಡು ಡಿಫ್ರೆನ್ಸ್ ಕೊಟ್ಟಾಕ ಕೇಳ್ತಾನೆ. ಹಿಂಗ OPS ಅಂದಾಗ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತೈತಿ, NPS ಫುಲ್ ಫಾರ್ಮ್ ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಕೇಳ್ರ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS ಅಂತ ಬರ್ತೈತಿ. ಈಗ ಹೊಸದ ಏನ್ ಅಡಾಪ್ಟ್ ಮಾಡ್ಕೊಂಡ್ರಲ್ಲ ಅದಕ್ಕೆ ಏನೈತೆ ಅಂದ್ರೆ NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಅದನ್ನ ಜಾರಿಗೆ ತಂದಿದ್ದೆ ಯಾವಾಗ ಅಂದ್ರೆ 2004. ಆ ಜಾರಿಗೆ ತಂದಾನ ಹಿಡ್ದ ಏನೈತಲ್ರಿ ಎಲ್ಲಾರ್ಗಿ NPS ನಾಗ ಬಾ ಅಂತ ಹೇಳ್ತಾರ. ಬಟ್ NPS ಯಾರಿಗೆ ಅಪ್ಲೈ ಆಗಂಗಿಲ್ಲ ಅಂದ್ರೆ ಕಂಪಲ್ಸರಿ ಇಲ್ಲ ಅಂದ್ರೆ ಆರ್ಮ್ಡ್ ಫೋರ್ಸಸ್ ದವ್ರಿಗೆ OPS ದಾಗ ಇರ್ತೈತಿ. NPS ಅದು ಕಂಪಲ್ಸರಿ ಅಂತಿರಲ್ಲ, ಅವ್ರು ಎಕ್ಸೆಪ್ಟ್. ಉಳ್ಕಿದವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಸ್ಟೇಟ್ ಗೌರ್ಮೆಂಟ್. ಇನ್ನೊಂದ್ ಏನಂದ್ರೆ ಇದ್ರೊಳಗ NPS ಇವು ಎಲ್ಲರ ಬಂದ ಸ್ಟೇಟ್ ಗೌರ್ಮೆಂಟ್ ಐತಂದ್ರೆ ಸ್ಟೇಟ್ ಗೌರ್ಮೆಂಟ್ ಯೋಜನೆ ಅಲ್ಲ, ಇದು ಯಾವ್ದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ. ಆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆನ ಅಡಾಪ್ಟ್ ಮಾಡ್ಕೋಬಹುದು ಸ್ಟೇಟ್ ದವರು, ಬೇಡಾದ್ರೆ ಬಿಡಬಹುದು. ನಾವು OPS ನು ಅಡಾಪ್ಟ್ ಮಾಡ್ಕೋಬಹುದು, ಬೇಡಾದ್ರೆ ಬಿಡಬಹುದು. NPS ನು ಅಡಾಪ್ಟ್ ಮಾಡ್ಕೋಬಹುದು, ಬೇಡಾದ್ರೆ ಬಿಡಬಹುದು. ಬೈಂಡಿಂಗ್ ಅಂತ ಇರಂಗಿಲ್ಲ. ಅದು ಅಡಾಪ್ಟ್ ಮಾಡ್ಕೋತ್ರ ಗೌರ್ಮೆಂಟ್ ಏನ್ ಮಾಡ್ತೈತೆ ಅಂದ್ರೆ ಸಹಾಯ ಮಾಡ್ತೈತೆ. ಒಂದೇದು ಗೊತ್ತಲ್ಲ, OPS ಫುಲ್ ಫಾರ್ಮ್ ಏನಂದ್ರ ಓಲ್ಡ್ ಪೆನ್ಷನ್ ಸ್ಕೀಮ್. NPS ಫುಲ್ ಫಾರ್ಮ್ ಏನಂದ್ರ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತಂದ್ರಲ್ಲ ಇದ್ರೊಳಗೆ ಎದಕ್ಕೆ ಒಲ್ಲನತ್ತಾರ ಜನ ಅಂದ್ರ, ಇದ್ರೊಳಗೆ ಏನು ಈಗ ಎಂಪ್ಲಾಯ್ಗೆ 10,000 ಪೇಮೆಂಟ್ ಬರ್ತಿತ್ತು ಅಂತೇಳಿ ಇಂತಿಷ್ಟು % ಕಂಪಲ್ಸರಿ ಕಾಂಟ್ರಿಬ್ಯೂಟ್ ಮಾಡ್ಬೇಕು. ನೀ ಎಲ್ಲರ ಕಾಂಟ್ರಿಬ್ಯೂಟ್ ಮಾಡ್ರಿ ಅಂತೇಳಿ ಅವಾಗ ಅಟ್ಟ ಏನಂದ್ರೆ ಅದು ಪೆನ್ಷನ್ಯಾಗ ಆ್ಯಡ್ ಆಗಿ ಒಳ್ಳೆ ಪೆನ್ಷನ್ ಬರ್ತಿರ್ತೈತ್ರಿ. ಅಥವಾ ಇದ್ರೊಳಗೆ ಏನ್ ಮಾಡ್ರಿ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಒಳಗ ಒಮ್ಮೆ ಫಂಡ್ ಕೊಡ್ತಾರೆ, ಪಾರ್ಟ್ ಟೈಮ್ ಕೊಡುದಿಟ್ಟು. ಯಾಕಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ದಾಗ ಏನಿತ್ತಂದ್ರ ಅದು ಪಾರ್ಟ್ ಆಗಿದ್ದಾಗ ಗೌರ್ಮೆಂಟ್ ಮೇಲೆ ಬರ್ಡನ್ ಹಾಕಿತ್ತು. ಯಾಕಂದ್ರೆ ಎಂಪ್ಲಾಯ್ದಿಂದ ಅಂತೂ ರೊಕ್ಕ ತಗೋತಿದ್ದಿಲ್ಲ, ಎಲ್ಲ ಏನ್ ಮಾಡ್ತಿತ್ತು ಅಂದ್ರೆ ಗೌರ್ಮೆಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತು. ಬಟ್ ನ್ಯೂ ಪೆನ್ಷನ್ ಅಥವಾ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಐತಿ, ಅದ್ರೊಳಗೆ ಏನೈತೆ ಅಂದ್ರೆ ಎಂಪ್ಲಾಯ್ಗಳು ಯಾರು ಕಾಂಟ್ರಿಬ್ಯೂಟ್ ಇಲ್ಲ, ಸಾರಿ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ದಾಗ ಎಂಪ್ಲಾಯ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ. ಇವ್ರು ಕಾಂಟ್ರಿಬ್ಯೂಟ್ ಮಾಡಂತ ಏನಕತ್ತೆ ಅಂದ್ರೆ ಗೌರ್ಮೆಂಟ್ ಮೇಲೆ ಬರ್ಡನ್ ಕಡಿಮೆ ಆಗ್ತಿರ್ತದ್ರಿ. ಇವ್ರು ಪೇಮೆಂಟ್ ಅಂದ್ರೆ ರೊಕ್ಕ ಕಟ್ ಮಾಡ್ಕೋತಾರ. ಅದ್ರ ಸಲ್ಬಂದ್ ಎಲ್ಲರೂ ಏನಂತಾರ ಅಂದ್ರೆ NPS ಬೇಡ ಅಂತ ಅಡಾಪ್ಟ್ ಮಾಡ್ಕೊಳತ್ತಿಲ್ಲ, ಇದನ್ನ ತಿಳ್ಕೊರೆ. ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಹೊಸದು ಯಾವ್ದಂದ್ರೆ UPS ಅಂತ. UPS ಫುಲ್ ಫಾರ್ಮ್ ಏನ್? ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್, ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಯೂನಿಫೈಡ್ ಪೆನ್ಷನ್ ಸಿಸ್ಟಮ್. ಇವು ಮೂರು ಹೇಳತ್ನ ಯಾವ್ದೈತಿದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಕರೀತಾರೆ. ಇವು ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದತ್ತ ಹೇಳತ್ ಮೂರುದ್ರ ಫುಲ್ ಫಾರ್ಮ್ ಗೊತ್ತಾದ್ವಲ್ರಿ. ಒಂದೇದು UPS ಫುಲ್ ಫಾರ್ಮ್ ಏನ್ ಹೇಳ್ರಿ? ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಹೆಂಗ್ OPS ಸ್ಕೀಮ್ ಇತ್ತಲ್ಲ ಸೇಮ್ UPS ಗೆ ಸ್ಕೀಮ್ ಅಂತ ಕರ್ದಾರ. ಓನ್ಲಿ NPS ಬಂದಾಗ ಅಟ್ಟ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತ ಕರೀತಾರೆ ಗೊತ್ತಾದವಲ್. ಈ UPS ದಾಗ ಏನ್ ಮಾಡತ್ತಾರ ಗೊತ್ತಾನ, ಅರ್ಧ ಓಲ್ಡ್ ಪೆನ್ಷನ್ ಸ್ಕೀಮ್ ದಿಂದ ಆಮೇಲೆ ಇನ್ನೊಂದು ಯಾವ್ದಂದ್ರ NPS ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಐತ್ಲ, ಇವು ಎರಡು ತರದ್ದು ಸ್ವಲ್ಪ ಪಾರ್ಟ್ ತಗೊಂಡ UPS ಅಂತ ಮಾಡತ್ತಾರ. ಅಂದ್ರೆ UPS ಬೇಡ, ಇದನ್ನ ಯಾವ್ದ NPS OPS ಎರಡು ಮರ್ಜ್ ಮಾಡ್ದಂಗ. ಬಟ್ ಮರ್ಜ್ ಮಾಡ್ದಂಗ ಅಂತೇಳಿ ಇಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲತ್ತಲ್ಲ, ಇಲ್ಲಿ ಎಂಪ್ಲಾಯ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತದೆ. ಅದ್ರ ಸಲ್ಬಂದ UPS ಇನ್ನ ಎಫೆಕ್ಟಿವ್ ಆಗಿ ಜಾರಿಗೆ ಬಂದಿಲ್ಲ. ಇದ್ರ ಸಲ್ಬಂದ ಒಂದು ಕಮಿಟಿನೂ ನೇಮಕ ಮಾಡಿರ್ತಾರೆ. ಯಾವ ಕಮಿಟಿ ಹೇಳಿ? ಆಪ್ಷನ್ ಕೊಡ್ಲೇನ್? TV ಸೋಮನಾಥ. TV ಸೋಮನಾಥನ್ ಕಮಿಟಿ ನೆನಪಿಟ್ಕೋರಿ. UPS ರೆಕಮೆಂಡ್ ಮಾಡಿದ್ದು ಯಾವ್ದಂದ್ರೆ TV ಸೋಮನಾಥ್. ಮೂರು ಹೇಳ್ತೀರಿ. ಈಗ ಹೇಳ್ರಿ ಎದ್ರ ಸಲ್ಬಂದ್ UPS ಡಿಮ್ಯಾಂಡ್ ಮಾಡತ್ತಾರತ್ ಗೊತ್ತಾ? ಇದನ್ನ OPS ಬೇಕನ್ನತ್ತಾರತ್ ಗೊತ್ತತ್ತಲ್. OPS ಯಾಕೆ ಡಿಮ್ಯಾಂಡ್ ಮಾಡತ್ತಾರತ್ ಹೇಳಿ?
ಹೇಳಲ್ಲ ಒಂದೇದೇ ಹೇಳಿ, ಯಾಕಂದ್ರೆ ಅಲ್ಲಿ ಎಂಪ್ಲಾಯ್ದಾಗ ಕಾಂಟ್ರಿಬ್ಯೂಷನ್ ಇರಂಗಿಲ್ಲ. ನಿಮ್ಗೆ 10,000 ಪಗಾರ ಬರ್ತಿತ್ತು ಅಂತೇಳಿ 10,000 ನಿಮ್ಮ ಅಕೌಂಟಿಗೆ ಬರ್ತೇನೆ ಖುಷಿ ಇರ್ತೀರಿ. ಅದ್ರೊಳಗೆ ಒಂದು 2,000 ಕಟ್ ಮಾಡ್ಕೊಂಡ್ರೆ ಅರ್ಧ 8,000 ಬತ್ರ. ಸೇಮ್ ಹಂಗ ಯಾವ್ದಂದ್ರೆ NPS ಆಗಲಿ ಮತ್ತು UPS ಆಗಲಿ ಈಗ ರೊಕ್ಕ ಕಟ್ ಆಗಿ ಬರತ್ತವು. ಅದ OPS ಬರ್ತೇಳಿ ಎಷ್ಟು ಪೇಮೆಂಟ್ ಇರ್ತದೆ ಅಟ್ ರೊಕ್ಕ ಬರ್ತಿರ್ತದೆ. ಅದ್ರ ಸಲ್ಮಂದ್ ಏನಂದ್ರೆ OPS ನ ಡಿಮ್ಯಾಂಡ್ ಮಾಡತ್ತಾರ. ಅದ್ರ ಸಲ್ಮಂದ್ ಹೇಳಿ OPS ದಿಂದ ಹೇಳ್ತೀರಿ ಒಂದು ಫುಲ್ ಫಾರ್ಮ್ ಲಾಸ್ಟ್. OPS ಫುಲ್ ಫಾರ್ಮ್ ಓಲ್ಡ್ ಪೆನ್ಷನ್ ಸ್ಕೀಮ್. NPS ಫುಲ್ ಫಾರ್ಮ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಆಮೇಲೆ ಯಾವ್ದಂದ್ರೆ ಇನ್ನೊಂದು UPS ಅಂತ ಕರೀತಾರೆ. UPS ಅಂದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಗೊತ್ತಾದ್ವಲ್ಲ UPS. ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕಂದ್ರೆ ಕರ್ನಾಟಕದಾಗ ಈಗ ಪ್ರೊಟೆಸ್ಟ್ ಮಾಡತ್ತಾರ ನೋಡ್ರಿ. ಇದ್ರೊಳಗ ಬೆಂಗಳೂರಾಗ ಮಾಡತ್ತಾರ. ಯಾಕಂದ್ರೆ OPS ಜಾರಿ ಮಾಡ್ರಿ, OPS ಜಾರಿ ಮಾಡ್ರಿ ಅಂತೇಳಿ. ಅದ್ಯಾವ್ದು MS ಆವು ಕಮಿಟಿ? ಹಾಂ, ಕರ್ನಾಟಕದಾಗ ಮಾಡ್ಯಾರನ? ನೋಡಿ ಹೇಳ್ತೀನಿ ತಗೋದು. ಯಾಕಂದ್ರೆ ನಮ್ದು ಇನ್ನ ಇದೊಂದು ಕರ್ನಾಟಕ ಏನಂದ್ರೆ ಇದು ಯಾವ್ದು 2006ರಿಂದ NPS ಜಾರಿ ಮಾಡಿದ್. ನಾ ಹೇಳಲ್ಲ, ಇದನ್ನು ಕೇಳಿರ್ತಾವ. ಈ ಕನ್ಫ್ಯೂಸ್ ಏನಾಗಿರ್ತದೆ ಗೊತ್ತಾ? ನಾ ಏನು ಹೇಳಿದ್ರೆ NPS ದಾಗ ಯಾವಾಗಿಂದ ಬರ್ತಾರೆ? 2004ರಿಂದ. ಯಾಕಂದ್ರೆ NPS ತಂದಿದ್ದು 2004. ಬಟ್ ಕರ್ನಾಟಕದಾಗ ಎಂಪ್ಲಾಯ್ಮೆಂಟ್ 2006ಕ್ಕೆ. ಯಾಕಂದ್ರೆ NPS ನಾವು ಬಂದಾಗ ಜಾರಿ ಮಾಡ್ಕೊಂಡಿದ್ದಿಲ್ಲ. 2006ರಿಂದ ಮುಂದೆ ಏನ್ ಮಾಡ್ರ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಾಗ NPS ತಂದಾರ, ಜಾರಿಗೆ ತಂದಿದ್ದು NPS. ಅದ್ರ ಸಲ್ಮಂದ್ ಏನ್ ಮಾಡ್ತಾರ 2006ರಿಂದ ಹಿಂದಿಂದ ಏನದಾರಲ್ಲ ಅವ್ರೆಲ್ಲ ಯಾವ್ದಾರ OPS ದಾಗ ಅದಾರ, ಉಳ್ಕಿದಾರೆಲ್ಲ ಯಾವ್ದಾರ NPS ದಾಗ. ಆ ಕಮಿಟಿ ನೋಡಿ UPSC ಬಂದಾಗ TV ಸೋಮನಾಥ್ ಕಮಿಟಿ ಐತಿ. ಅದು NPS ಟು UPS ಕನ್ವರ್ಟ್ ಆಗಿದ್ದ ಕಮಿಟಿ ನಾಳೆ ಹೇಳ್ತೀನಿ. ಗೊತ್ತಾದವಲ್ 3. OPS ಫುಲ್ ಫಾರ್ಮ್ ಓಲ್ಡ್ ಪೆನ್ಷನ್ ಸ್ಕೀಮ. NPS ಫುಲ್ ಫಾರ್ಮ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಆಮೇಲೆ ಇನ್ನೊಂದು ಯಾವ್ದು ಉಳಿಸಿದ್ದು? UPS ಅಂದ್ರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ವೆರಿ ಗುಡ್. ಈಗ ರೀಸೆಂಟ್ ಆಗಿ ಒಂದು ನ್ಯೂಸ್ನಾಗ ಐತಿ ನೋಡ್ರಿ, ಆರೋಗ್ಯ ಕರ್ನಾಟಕ ಅಥವಾ ಇದನ್ನ ಪ್ರಧಾನ ಮಂತ್ರಿ ಆರೋಗ್ಯ ಯೋಜನಾ ಐತಿ. ನೆನಪೈತಿ? ಏನಂತ PM ಏನಂತ ಜನ್ ಆರೋಗ್ಯ ಯೋಜನೆ ಅಲ್ಲ, PMJAY ಅಂತ ಬರ್ತೈತಿ ನೋಡಿ. ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಐತಿ. ಎಷ್ಟು ಲಕ್ಷ ಇದನ್ನ ಕೊಡ್ತಾರ ಅದ್ರೊಳಗೆ ಇನ್ಶೂರೆನ್ಸ್. ಇವು ಸ್ಕೀಮ್ ಮೇಲೆ ಕ್ವಶನ್ ಕೇಳ್ಯಾನ, ರಿಪೀಟೆಡ್ ಆಗಿ ಕ್ವಶನ್ ಕೇಳ್ಯಾನ. ಅದಕ್ಕೆ ಕೇಳತ್. ಈ ಕರ್ನಾಟಕದಾಗ ನ್ಯೂಸ್ನಾಗ ಯಾಕೈತೆ ಅಂದ್ರೆ ಕರ್ನಾಟಕದಾಗ ಯಾವ ಸ್ಕೀಮ್ ಇತ್ತೀಚೆಗೆ ನ್ಯೂಸ್ನಾಗ ಐತೆ ಅಂದ್ರೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಬರ್ತೈತ್ರಿ. ಇದ್ರೊಳಗೆ ಎಷ್ಟು ಲಕ್ಷ ತನ ಇರ್ತೈತಿ? 5 ಲಕ್ಷ, 1.5 ಲಕ್ಷ, 2 ಲಕ್ಷ, 5 ಲಕ್ಷ ತನ ಹೆಲ್ತ್ ಇನ್ಶೂರೆನ್ಸ್ ಅಂತ ಕೊಡ್ತಾರ. ಗೊತ್ತೈತೆ? ಒಂದು ಮನುಷ್ಯ ಕೊಡ್ತಾರ ಅಥವಾ ಒಂದು ಮನಿ ಕೊಡ್ತಾರ? ಒಂದು ಫ್ಯಾಮಿಲಿಗೆ. ಇದ ಸುದ್ದಿಯಲ್ಲಿ ಯಾಕೈತೆ ಅಂದ್ರೆ ಕರ್ನಾಟಕದಾಗ ಏನ್ ಮಾಡತ್ತಾರ ಗೊತ್ತನ್ರಿ? ಇದೇನಂದ್ರೆ ಸೆಂಟ್ರಲ್ದಾಗ ಬರ್ತೈತಿ. ಯಾವ್ದಂದ್ರೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತೇಳಿ. ಪೂರ್ತಿ ಏನ್ ಮಾಡ್ತಾರ ಅಂದ್ರೆ ಇನ್ಶೂರೆನ್ಸ್ ಸ್ಕೀಮ್ ಪರ್ ಇಯರ್ ಏನ್ ಮಾಡ್ತಿರ್ತಾರ ಅಂದ್ರೆ ಇನ್ಶೂರೆನ್ಸ್ ಸ್ಕೀಮ್ ಕೊಟ್ಟಿರ್ತಾರೆ. 5 ಲಕ್ಷ ತನ ಏನ್ ಮಾಡ್ಬೋದು ಅಂದ್ರೆ ನಾವು 5 ಲಕ್ಷ ಇನ್ಶೂರೆನ್ಸ್ ಸ್ಕೀಮ್ ಅಂತಲ್ಲ, 5 ಲಕ್ಷ ಹೆಲ್ತ್ ಬೆನಿಫಿಟ್. ಯಾವ್ದಾರ ಹಾಸ್ಪಿಟಲ್ನಾಗ ಓದಿರ್ತೇಳಿ ಬಿಲೋ ಪಾವರ್ಟಿ ಲೆವೆಲ್ ಇರ್ತಾರ ಅಥವಾ ಬಡತನ ರೇಖೆಗಿಂತ ಕೆಳಗಿರ್ತಾರಲ್ಲ, ಅವ್ರು ಏನ್ ಮಾಡ್ಬೋದು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ ಅಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಯಾವ್ದಾ ಸ್ಕೀಮ್ ಅಡಾಪ್ಟ್ ಮಾಡ್ಕೊಂಡಿರ್ತಲ್ಲ ಆ ಹಾಸ್ಪಿಟಲ್ನಾಗ ಹೋಗಿ 5 ಲಕ್ಷ ತನ ಮನಿನವ್ರು ಎಲ್ಲರೂ ಒಂದು ಕುಟುಂಬಕ್ಕೆ 5 ಲಕ್ಷ ಕೊಟ್ಟಿರ್ತಾರೆ. ಆ ಕುಟುಂಬದವ್ರು ಏನ್ ಮಾಡ್ಬೋದ್ರ 5 ಲಕ್ಷ ಕ್ಲೇಮ್ ಮಾಡ್ಕೋಬಹುದು. ಯಾವ ಯೋಜನೆ ಅಂಡರ್ ಅಂದ್ರ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತ ಐತಿ. ಸೇಮ್ ಅದನ್ನ ಏನ್ ತರ್ತಾರ ಅಂದ್ರೆ ಕರ್ನಾಟಕದಾಗ ತಂದ್ರ ಜನ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ. ಅದು ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳು ಅಡಾಪ್ಟ್ ಮಾಡ್ಕೊಳತ್ತಿಲ್ಲ. ಅದನ್ನ ಯಾಕೆ ಅಡಾಪ್ಟ್ ಮಾಡ್ಕೊಳತ್ತಿಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ನಾಗ ಚಾರ್ಜಸ್ ಜಾಸ್ತಿ ಇರ್ತದೆ, ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಏನ್ ಫ್ರೀ ಇರ್ತದೆ. ಆ ಪ್ರೈವೇಟ್ ಹಾಸ್ಪಿಟಲ್ಗೆ ರೊಕ್ಕ ಜಾಸ್ತಿ ಕೊಡತ್ತಿಲ್ಲ ಗೌರ್ಮೆಂಟ್ ಅಂತ ಸ್ಕೀಮ್ನಾಗ ಅಡಾಪ್ಟ್ ಮಾಡ್ಕೊಳತ್ತಿದ್ದಿಲ್ಲ. ಸುದ್ದಿಯಲ್ಲಿ ಯಾಕೈತೆ ಅಂದ್ರೆ ರೀಸೆಂಟ್ ಆಗಿ ಗೌರ್ಮೆಂಟ್ ದವ್ರು ಏನ್ ಮಾಡ್ಯಾರ ರಿವ್ಯೂ ಮಾಡ್ಯಾರ. ಪ್ರೈವೇಟ್ ಹಾಸ್ಪಿಟಲ್ ಏನ್ ಡಿಮ್ಯಾಂಡ್ ಜಾಸ್ತಿ ಐತಲ್ಲ ಅದಕ್ಕೆ ಫಂಡ್ ಜಾಸ್ತಿ ರೈಸ್ ಮಾಡ್ತಂದ್ರ ಇದನ್ನ ಅಡಾಪ್ಟ್ ಮಾಡ್ಕೋರಿ. ಎಲ್ಲಾ ಸ್ಟೇಟ್ ಅಂದ್ರೆ ಎಲ್ಲಾ ಸ್ಟೇಟ್ ಎಲ್ಲಾ ಡಿಸ್ಟಿಕ್ ಇರ್ತಾವಲ್ಲ ಆ ಡಿಸ್ಟಿಕ್ ದಿಂದ ಯಾರ ಬಡವರು ಇರ್ತಾರ ಅವ್ರ ಹಾಸ್ಪಿಟಲ್ಗೆ ನಿಯರ್ ಬೈ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರು ಅಲ್ಲಿ ಯಾವ್ದಂದ್ರೆ ವ್ಯವಸ್ಥೆ ಇರ್ಬೇಕಿದೆ. ಯಾವ್ದಂದ್ರೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಬಂದೈತಿ. ಇದು ನೆನಪಿಟ್ಕೋರ. ಜನ್ ಆರೋಗ್ಯ ಯೋಜನೆ ಒಳಗೆ ಏನ್ ಕೇಳಿರ್ತಾರಂದ್ರ ಮ್ಯಾಕ್ಸಿಮಮ್ ಎಷ್ಟು ಲಕ್ಷ ತನಕ ಕೊಡ್ತಾರೋ ಅಂತ ಕೇಳ್ಬಹುದು. ಅಥವಾ ಹಿಂಗೆ ಯಾವ್ದ ಜಲ್ ಜೀವನ್ ಮಿಷನ್ ದಾಗ ಒಂದ್ ಮನಿದ್ ಕೊಡ್ತಾರ ಅಥವಾ ಒಂದ್ ಮನುಷ್ಯ ಕೊಡ್ತಾರ 55 ಲೀಟರ್. ಒಂದ್ ಮನುಷ್ಯ ಕೊಡ್ತಾರಲ್ಲ ಸೇಮ್ ಇದನ್ನು ಕನ್ಫ್ಯೂಸ್ ಮಾಡಕ್ ಏನ್ ಕೇಳಿರ್ತಾರ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಒಬ್ಬ ಮನುಷ್ಯಾಗ 5 ಲಕ್ಷ ಕೊಡ್ತಾರ ಅಥವಾ ಒಂದು ಕುಟುಂಬಕ್ಕೆ ಕೊಡ್ತಾರ ಅಂದ್ರ ಒಂದು ಪೂರ್ತಿ ಒಂದು ಫ್ಯಾಮಿಲಿ ಅಂತ ಏನ್ ಕನ್ಸಿಡರ್ ಮಾಡಿರ್ತೀವಿ ಅಥವಾ ರೇಷನ್ ಕಾರ್ಡ್ದಾಗ ಒಂದು ಕುಟುಂಬ ಅಂತ ಏನ್ ಮೆನ್ಷನ್ ಮಾಡಿರ್ತಾರಲ್ಲ ಅವ್ರಿಗೆ ಎಷ್ಟು ಇರ್ತೈತೆ ಅಂದ್ರೆ 5 ಲಕ್ಷ ರೂಪಾಯಿ ತನ ಏನಿರ್ತೈತೆ ಅಂದ್ರೆ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಕರೀತಾರೆ. ಇದು ಗೌರ್ಮೆಂಟ್ ದವ್ರು ಕೊಡ್ತಾರೆ. ಯಾವ ಯೋಜನೆ ಅಂತ ಹೇಳಿ PM ಜನ್ ಆರೋಗ್ಯ ಯೋಜನೆ ಅಥವಾ PMJAY ಅಂತ ಕರೀತಾರೆ. ಜನ್ ಆರೋಗ್ಯ ಯೋಜನೆ ಅಂತ ಕರೀತಾರೆ. ಅದು ರೀಸೆಂಟ್ ಆಗಿ ನ್ಯೂಸ್ನಾಗ ಐತೆ. ಅದ್ರ ಮೇಲೆ ಹೇಳಿನಿ. ಇದು ನೆನಪಿಟ್ಕೊಡ್ರಿ. ಕರ್ನಾಟಕದಾಗೂ ಬರ್ತೈತಿ. ಎಷ್ಟು ಲಕ್ಷ ತನಕ ಕೊಡ್ತಾರ ಅಂತ ಹೇಳಿ 5 ಲಕ್ಷ. ಹಂಗ ಕಂಪೇರ್ ಮಾಡಿದಾಗ ಹೇಳ್ರಿ ನೋಡು ಆಕ್ಸಿಡೆಂಟ್ ಸಲ್ಮಂದ್ ಒಂದು ರಾಹತ್ ಸ್ಕೀಮ್ ಅಂತ ಹೇಳಿ ಅದ್ರೊಳಗೆ ಎಷ್ಟು ಕೊಡ್ತಾರ? 1.5 ಲಕ್ಷ, 1 ಲಕ್ಷ, 2 ಲಕ್ಷ, 1.5 ಲಕ್ಷ. ಇವು ಹೊಸ ವಣಿಸರು ರಿಪೀಟೆಡ್ ಮಾಡ್ಯಾರ. ನೆನಪಿಟ್ಕೊಡ್ರಿ. ಜನ್ ಆರೋಗ್ಯ ಯೋಜನೆ ಬಂದ್ರೆ ಒಂದು ಕುಟುಂಬಕ್ಕೆ ಕೊಡ್ತಾರೆ. ಆಕ್ಸಿಡೆಂಟ್ ಆದಾಗ ಅಥವಾ PM ರಾಹತ್ ಐತ್ಲ ಅದನ್ನ ಎಷ್ಟು ಕೊಡ್ತಾರ ಅಂದ್ರೆ 1.5 ಲಕ್ಷ. ಅದೇನಂದ್ರೆ ಎಮರ್ಜೆನ್ಸಿ 1 ಅವರ್ ಒಳಗೆ ಅಥವಾ 1 ವೀಕ್ ಒಳಗೆ ಏನ್ ಮಾಡ್ಬೋದು ಅಂದ್ರೆ ನಾವು ಹಾಸ್ಪಿಟಲ್ನಾಗ ಹೋಗಿ ಆಕ್ಸಿಡೆಂಟ್ ಆದವ್ರ ಇದನ್ನ ಮಾಡ್ಬೋದು ಅಂದ್ರೆ ಆಕ್ಸಿಡೆಂಟ್ ಆದವ್ರಿಗೆ ಟ್ರೀಟ್ಮೆಂಟ್ ಕೊಡು ಸಲ್ಮಂದ್ ಮಾಡೋರು. ಯಾವ ಸ್ಕೀಮ್ ಅಂತ ಹೇಳಿ PM ರಾಹತ್. ಇವು ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಅಲ್ಲ PM ರಾಹತ್ ಸ್ಕೀಮ್ ಯಾರು ಲಾಂಚ್ ಮಾಡ್ತಾರೆ?
ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. PM ರಾಹತ್ ಜೋಡ ರೀಸೆಂಟ್ ಆಗಿ ಒಂದು ಕಂಪನಿ ಮರ್ಜ್ ಆಗೈತೆ. ಅದ್ರ PM ರಾಹತ್ದಾಗ ಗೋಲ್ಡನ್ ಅವರ್ನಾಗ ಬಚಾವ್ ಮಾಡ್ಬೇಕತ್ತ. ಆಪ್ಷನ್ ಕೊಡ್ಲಿ, ರ್ಯಾಪಿಡೋ, ಓಲಾ, ಯಾವ್ದ ರ್ಯಾಪಿಡೋ ನೆನಪಿರ್ತೈತಲ್ಲ. ಇವು ಸ್ಕೀಮ್ಗಳು ಬಂದಾಗ ನೆನಪಿಟ್ಕೊ. ಇನ್ನೊಂದು ಬರ್ತೈತ್ರಿ ಯಶಸ್ವಿನಿ ಸ್ಕೀಮ್ ಅಂತ ಒಂದು ಬರ್ತೈತಿ ಕರ್ನಾಟಕದಾಗ. ಇದು ಎದ್ರ ಸಲ್ಮಂದ್ ಐತೇಳಿ ಇದು ಮೆನ್ಷನ್ ಮಾಡಿರ್ತಾರೆ. ಕ್ವಶನ್ ಏನ್ ಕೇಳಿರ್ತಾರೆ ಗೊತ್ತಾ? ಈಗ ಹೇಳಿದ್ವು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಹೇಳಿದ್ವಿ. ಇದು ಯಾರಿಗೆ ಅಂದ್ರೆ ಬಡವ್ರು ಇದ್ದವ್ರಿಗೆ ಅಥವಾ ಏನ್ ಇದನ್ನ ಅದರಿಂದ ನಿರಾಶ್ರಿತರಾಗಿರ್ತಾರಲ್ಲ ಅಂತವ್ರಿಗೆಲ್ಲ ಸಿಕ್ತ್ರಿ. ಈಗ ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ. ಗೌರ್ಮೆಂಟ್ ಎಂಪ್ಲಾಯ್ಗೆ ಅಂತೂ ಜಾಬ್ ಆತತ್ತೇಳಿ ಅವಾಗ ಅವ್ರಿಗೆ ಇನ್ಶೂರೆನ್ಸ್ ಚಾಲು ಆಗಿರ್ತೈತಿ ಗೌರ್ಮೆಂಟ್ ದಿಂದ, ಕರೆಕ್ಟಾ? ಅವ್ರಿಗೆ ಇರ್ತೈತಿ. ಇನ್ನು ಕೋಆಪರೇಟಿವ್ ಅಂತ ಬರ್ತೈತಿಲ್ಲ, ಸಹಕಾರಿ ಸಂಘಗಳು ಅಂತ ಬರ್ತಾವ್. ಈ KMF ಆಗಲಿ ಅಥವಾ ಯಾವ ಬೇರೆ ಬೇರೆ ಕೋಆಪರೇಟಿವ್, DCC ಬ್ಯಾಂಕ್, ಇಂಥ ಕೋಆಪರೇಟಿವ್ ಬ್ಯಾಂಕ್ನಾಗ ಏನ್ ಕೆಲಸ ಮಾಡ್ತಿರ್ತಾರಲ್ಲ ಅಂತ ಎಂಪ್ಲಾಯ್ಗಳು ಏನಿರ್ತಾರಲ್ಲ, ಕೋಆಪರೇಟಿವ್ ಅಂದ್ರೆ ಸಹಕಾರಿ ಸಂಘಗಳು. ಆ ಸಹಕಾರಿ ಇಲಾಖೆ ಅಂಡರ್ ಬರ್ತೈತಲ್ಲ, ಆ ಸಹಕಾರಿ ಇಲಾಖೆ ಅಂಡರ್ ಒಂದು ಸ್ಕೀಮ್ ತರ್ತಾರೆ ಅಂದ್ರೆ ಯಶಸ್ವಿನಿ ಸ್ಕೀಮ್ ಅಂತ ಡೆಡಿಕೇಟೆಡ್ ಆಗಿ ಕೇಳಿರ್ತಾರ್ರಿ. ಯಶಸ್ವಿನಿ ಸ್ಕೀಮ್ ಎದಕ್ಕೈತೆ ಅಂದ್ರೆ ಕೋಆಪರೇಟಿವ್ ಅಥವಾ ಸಹಕಾರಿ ಸಂಘಗಳೊಳಗೆ ಏನ್ ನೌಕರಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಅರೆ ಸರ್ಕಾರಿ ನೌಕರಿನ ಅನ್ಬೋದು ಅವ್ರಿಗೆ. ಹೌದು, ಸರ್ಕಾರಿ ನೌಕರಿ ಇದ್ದಂಗ ಅವ್ರದ್ದು, ಬಟ್ ಇದನ್ನಿರಂಗಿಲ್ಲ. ಅದೇ ಕೋಆಪರೇಟಿವ್ ದಾಗ ಬರ್ತೈತಲ್ಲ ಅವ್ರಿಗೆ ಇನ್ಶೂರೆನ್ಸ್ ಸ್ಕೀಮ್ ಯಾವ್ದಂದ್ರೆ ಯಶಸ್ವಿನಿ ಸ್ಕೀಮ್ ಅಂತ ಬರ್ತದೆ. ಇದು ಕರ್ನಾಟಕದಾಗ ನ್ಯೂಸ್ನಾಗ ಇದ್ದಿದ್ದು. ಇದು ಹೇಳ್ರಿ ನೋಡು, ಬೈಕ್ ಆಂಬುಲೆನ್ಸ್ ಅಂತ ಭಾರತದಾಗ ಮೊದಲು ತಂದಿದ್ದು ಯಾವ ರಾಜ್ಯ? ಕರ್ನಾಟಕ. ನೆನಪಿರ್ತಾವಲ್ಲ, ಹೆಲ್ತ್ ಇನ್ಶೂರೆನ್ಸ್ ಬಂದಾಗ ನೆನಪಿಟ್ಕೋರು ಕೇಳಿರ್ತಾರೆ. ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತ ಬಂದ್ರೆ ಎಷ್ಟು ಇರ್ತೈತೆ ಅಂತ ಹೇಳಿ 5 ಲಕ್ಷ. PM ರಾಹತ್ ಅಂಡರ 1.5 ಲಕ್ಷ. ಯಶಸ್ವಿನಿ ಯೋಜನೆ ಅಂಡರ ಈ ಅಮೌಂಟ್ ಕೊಟ್ಟಿಲ್ಲ. ಅದು ಯಶಸ್ವಿನಿ ಯೋಜನೆ ಅಂಡರ ಎಷ್ಟು ಕೊಡ್ತಾರ? 5 ಲಕ್ಷ ಐತ ಪಕ್ 5 ಐತಿ. ಅದು ಯಶಸ್ವಿನಿ ಯೋಜನೆ ಪೂರ್ತಿ ಯಾವ ಮಿನಿಸ್ಟ್ರಿ ಬರ್ತದೆ? ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಬರ್ತದೆ. ಇದು 5 ಲಕ್ಷ ಕನ್ಫರ್ಮ್ ಗೊತ್ತಿಲ್ಲ ನೋಡು. ಕರೆಕ್ಟಾ? ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಅದಕ್ಕೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅದಲ್ಲ. ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಅಥವಾ ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಕರಿತೀವಲ್ಲ, ಆಬಾ ಕಾರ್ಡ್ ಬರ್ತದೆ. ಅದ 5 ಲಕ್ಷದ ಹೇಳಿದ್ನ. ಅದ 5 ಲಕ್ಷ ಐತಿ. ಇದು ಯಶಸ್ವಿನಿದು ಗೊತ್ತಿಲ್ಲ ನಂಗೆ ಕನ್ಫರ್ಮ್. ಯಶಸ್ವಿನಿದು 5 ಲಕ್ಷ ಐತಿ. 5 ಲಕ್ಷ ಪಕ್ಕ ಹೇಳ್ರು. ಮತ್ತು 5 ಲಕ್ಷದ 1 APL 1.5 ಲಕ್ಷ. ಅಬೋ ಪಾವರ್ಟಿ ಲೆವೆಲ್ ಬಂದ ಅದು ಆಯುಷ್ಮಾನ್ ಭಾರತದಾಗ 1.5 ಲಕ್ಷ ಐತಿ. ಬಟ್ ಯಶಸ್ವಿನಿದ್ ಕನ್ಫರ್ಮ್ ಇಲ್ಲ. ಯಶಸ್ವಿನಿದ್ ಯಾರ್ ಸಲ್ಮಂದ್ ಬರ್ತದೆ ಅಂತ ಹೇಳತ್ ನೋಡ್ರಿ. ಕೋಆಪರೇಟಿವ್ ಅಂತ ಬರ್ತೈತಿಲ್ಲ, ಕೋಆಪರೇಟಿವ್ ಮಿನಿಸ್ಟ್ರಿ. ಇಲ್ಲಾರ ಇವನ್ನ ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾನೆ. ಈ ಪ್ರಧಾನ ಮಂತ್ರಿ ಯಾವ್ದಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಅಂತ ಕರೆದ್ನ ಅದೈತಿ 5 ಲಕ್ಷ ಅಂತೇಳಿ. ಅವನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ದಾಗ ಫ್ಯಾಮಿಲಿ ಹೆಲ್ತ್ ವೆಲ್ಫೇರ್ದಾಗ ಬರ್ತೈತಿ. ಬಟ್ ಇದು ಯಶಸ್ವಿನಿ ಯೋಜನೆನ ಯಾರು ಇಂಪ್ಲಿಮೆಂಟ್ ಮಾಡ್ತಾರ ಅಂತ ಕೇಳ್ರ? ಕೋಆಪರೇಟಿವ್. ಅದಕ್ಕೆ ಓನ್ಲಿ ಕೋಆಪರೇಟಿವ್ ಡೆಡಿಕೇಟೆಡ್ ಅಥವಾ ಯಶಸ್ವಿನಿ ಯೋಜನೆ ಅಂಡರ ಕರ್ನಾಟಕ ಸರ್ಕಾರದ ಯಾವ್ದಾರ ನೌಕರರ ಕೊಟ್ಟಿರ್ತೀನಿ ಯಾರು ಬರಂಗಿಲ್ಲ. ಯಾರು ಕೋಆಪರೇಟಿವ್ ಮಿನಿಸ್ಟ್ರಿ ಅಂಡರ್ ಯಾರು ಇರ್ತಾರಲ್ಲ ಅವ್ರ ಅಟ್ಟ ಯಾವ ಯೋಜನೆ ಅಂಡರ್ ಕ್ಲೇಮ್ ಮಾಡ್ಕೋಬಹುದು ಅಂದ್ರೆ ಯಶಸ್ವಿನಿ ಯೋಜನೆ. ವೆರಿ ಗುಡ್. ನೆಕ್ಸ್ಟ್ ಗ್ಲೋಬಲ್ ಲಯಬಿಲಿಟಿ ಇಂಡೆಕ್ಸ್ ಅಂತ ಕೊಡ್ತಾರಲ್ಲಿ, ಅಥವಾ ಲಿವ್ಯಾಬಿಲಿಟಿ ಇಂಡೆಕ್ಸ್ ಅಥವಾ ಏನಂತಾರ ಅದು ಕನ್ನಡದಾಗ? ಲಿವ್ಯಾಬಿಲಿಟಿ ಅಂದ್ರೆ ಇದನ್ನ ಜೀವನಾಂಶ ಏನ್ರಿ? ಕಾರ್ಯಕ್ಷಮತೆ ಅಲ್ಲ, ಪರ್ಫಾರ್ಮೆನ್ಸ್ ಏನಂತ ಹೇಳ್ಕ? ಜೀವನೋಪಾಯ ಇಂಡೆಕ್ಸ್ ಅಥವಾ ಜೀವನೋಪಾಯ ಸೂಚ್ಯಂಕ ಅಂತ ಕೊಟ್ಟಾರ. ರೀಸೆಂಟ್ ಆಗಿ ಯಾರು ಕೊಡ್ತಾರ? ಆಪ್ಷನ್ ಕರೆಕ್ಟ್ ಐತೆ. ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್, EIU. ಕರೆಕ್ಟ್. ಇದು ಎದ್ರ ಸಲ್ಮಂದ ತೇತ ನೋಡ್ರಿ. ಜೀವನಾಂಶ ಸೂಚ್ಯಂಕ ಅಂತ ಕರಿತಾರ. ಅಥವಾ ಏನರ ಒಂದು ದೇಶದಾಗ ಬದುಕಾಕ ಹೆಂಗೈತಿ ಅಥವಾ ನಮ್ಮಲ್ಲಿ ಚಲೋ ಐತಿ ಇಲ್ಲೋ ನೋಡ್ತಿರ್ತಾರಲ್ಲ ಅಂತ ಕೊಟ್ಟಿರ್ತಾರೆ. ಈಗ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳತ್ತೀನಿ ಹೇಳ, ಈ ಕಂಟ್ರಿಗಳು ಕೇಳಿರ್ತಾರೆ. ಈಗ ಇರಾನ್ ಕಂಟ್ರಿ ಒಳಗೆ ನ್ಯೂಸ್ನಾಗ ಆಗತ್ತೈತಿ, ಅಥವಾ ಯಾವ ಕಂಟ್ರಿ ಟಾಪ್ನಾಗ ಅಥವಾ ಆ ಕಂಟ್ರಿಗೆ ಓದಿವತ್ತೇಳಿ ಕಣ್ಮುಚ್ಚಿಲಿ ಎಲ್ಲರ ಬಾಂಬ್ ಬಂದ್ ಬೀಳಂಗಿಲ್ಲ, ಮಿಸೈಲ್ ಬಂದ್ ಬೀಳಂಗಿಲ್ಲ ಅಂತ ನಿದ್ದೆ ಮಾಡ್ಬೋದು. ಈಗ ಇರಾನ್ದಾಗ ಹೋಗಿ ಚಂದಂಗೆ ನಿದ್ದೆ ಮಾಡಿದ್ರೆ ಆಕತ್ತೇನು ಯಾವಾಗ ಬಂದ್ ಬಾಂಬ್ ಬೀಳ್ತಾವ ಗೊತ್ತಾಗ. ಇಂಥದ್ರ ಮೇಲೆ ರಿಪೋರ್ಟ್ ಈಗ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಯಾಕೈತೆ ಅಂದ್ರೆ ಅದ್ರ ಸಲ್ಮಂದ ಲಯಬಿಲಿಟಿ ಇಂಡೆಕ್ಸ್ ಒಳಗ ಯಾವ್ದು ಟಾಪ್ ಕಂಟ್ರಿ ಅಥವಾ ಸೇಫೆಸ್ಟ್ ಕಂಟ್ರಿ ಅಂತ ಕರಿತೀವಿ ಅಥವಾ ಬದುಕಾಕ್ ಚಲೋ ಅಂತ ಕಂಟ್ರಿ ಐತೆ ಅಂದ್ರೆ ಇವು 3 ಐತನ್. ಒಂದೇದು ಲಯಬಿಲಿಟಿ ಇಂಡೆಕ್ಸ್ ಅಥವಾ ಜೀವನಾಂಶ ಸೂಚ್ಯಂಕ ಅಂತ ಕರಿತಾರ. ಯಾರು ಹೊರಡಿಸ್ತಾರ ಅಂತ ಹೇಳ್ರ? EIU ಅಂತ ಕರಿತೀವಿ, ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್. ಅದರದ ಇಂಪಾರ್ಟೆಂಟ್ ಅದು ಎಕನಾಮಿಕ್ ಇಂಟೆಲಿಜೆಂಟ್ ಯೂನಿಟ್ ಹೊರಡಿಸ್ತೈತೆ ಅನ್ನೋದಕ್ಕಿಂತ ಏನಂದ್ರೆ ಯಾವ ಕಂಟ್ರಿ ಟಾಪ್ ಐತೆ ಅಂತ ನೆನಪಿಟ್ಕೋರಿ, ಇಂಡಿಯಾ ಯಾವ ಸ್ಥಾನದಾಗ ಐತೆ ಅಂತ ನೆನಪಿಟ್ಕೋರಿ. ಒಮ್ಮೆ ಹೇಳ ಜೀವನಾಂಶ ಸೂಚ್ಯಂಕ ಹೊಡಿಸಿದ್ದು. ಮತ್ತೆ ಇದು 2026 ರಿಪೋರ್ಟ್ ಐತೆ ಅಂದಾಗ 25 25 ಏನ್ ಕಂಟ್ರಿ ಒಳಗೆ ಪರ್ಫಾರ್ಮೆನ್ಸ್ ಆಗಿರ್ತಲ್ಲ ಅವನ ರಿಪೋರ್ಟ್ 26 ಪಬ್ಲಿಷ್ ಮಾಡಿರ್ತಾರೆ. ಮತ್ತೆ ಅದು ಎಲ್ಲರ ಹೆಸರಿನಾಗ 25 ಕೊಟ್ಟರೆ 26 ಹೇಳೇನತ್ತಲ್ಲ ಯಾವ್ದೋ ಕಂಟ್ರಿ ಏನ್ ಪರ್ಫಾರ್ಮೆನ್ಸ್ ಮಾಡಿರ್ತಲ್ಲ ಅದ್ರ ಹಿಂದಿನ ವರ್ಷದ ಕನ್ಸಿಡರ್ ಮಾಡಿರ್ತಾರ. ಅದ್ರ ರ್ಯಾಂಕಿಂಗ್ ಯಾವಾಗ ಕೊಡ್ತಾರ ಅಂದ್ರೆ ಅದ್ರ ಮುಂದಿನ ವರ್ಷ ಕೊಡ್ತಾರೆ. ಈಗ 26 ಯಾವ್ದು ಕೊಟ್ರಂದ್ರೆ ಲಯಬಿಲಿಟಿ ಇಂಡೆಕ್ಸ್ ಅಥವಾ ಜೀವನಾಂಶ ಸೂಚ್ಯಂಕ ಅಂತ ಕೊಡ್ತಾರೆ. ಯಾರು ಹೊಡಿಸ್ತಾರ ತೇಳ್ರಿ? EIU. ಲಂಡನ್ದಾಗ ಒಂದು ಕಂಪ್ನಿ ಬರ್ತದೆ, ಯಾವ್ದು ಇದನ್ನ ಸಂಸ್ಥೆ ಬರ್ತದೆ ಯಾವ್ದಾರೆ EIU ಅಂತ ಕರಿತೀವಿ ಅಥವಾ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಕರಿತೀವಿ. ಅವ್ರ ಇದನ್ನ ಕೊಡ್ತಾರೆ. ಅದ್ರ ಟಾಪ್ ಕಂಟ್ರಿ ಅಥವಾ ಸೇಫೆಸ್ಟ್ ಕಂಟ್ರಿ ಅಂತ ಯಾವ್ದು ಕರಿತೀವಿ ಅಂದ್ರೆ
ಕೋಪನ್ ಹೇಗನ್ ಡೆನ್ಮಾರ್ಕ್ ಅಂತ ನೆನಪಿಟ್ಕೋ. ಯಾಕೆ ಕೇಳಿರ್ತಾನೆ ಗೊತ್ತಾ, ಈಗ ರೀಸೆಂಟ್ ಆಗಿ ನರೇಂದ್ರ ಮೋದಿ ಸ್ಕ್ಯಾಂಡಿನೇವಿಯನ್ ಅಥವಾ ನಾರ್ಡಿಕ್ ಕಂಟ್ರಿಗೆ ಹೋಗಿದ್ರಲ್ಲ, ಆ ನಾರ್ಡಿಕ್ ಕಂಟ್ರಿ ಒಳಗ ಯಾವ್ದು ಒಂದು ಜಗತ್ನಾಗ ಅತಿ ಸೇಫೆಸ್ಟ್ ಅಥವಾ ಜೀವನಾಂಶ ಮಾಡಕ ಚಲೋ ಅಂತ ದೇಶ ಐತೆ ಅಂತ ಕೇಳ್ರ, ಡೆನ್ಮಾರ್ಕ್ನ ಕೋಪನ್ ಹೇಗನ್ ಅಂತ ಬರ್ತದೆ. ಡೆನ್ಮಾರ್ಕ್ ಬರ್ತೈತೆ ಅಲ್ಲಿ ನಾರ್ಡಿಕ್ದಾಗ. ಅದು ಡೆನ್ಮಾರ್ಕ್ ನಮ್ಮ ಇಂಡಿಯಾದಾಗ ಒಂದು ಇನಿಷಿಯೇಟಿವ್ ತಂದೈತೆ, ನೆನಪೈತಲ್ಲ ಯಾವ್ದು? ನಾರ್ತ್ ಸ್ಟಾರಾ, ಫೋರ್ ಸ್ಟಾರಾ, ಈಸ್ಟ್ ಸ್ಟಾರಾ, ವೆಸ್ಟ್ ಸ್ಟಾರ? ಯಾವ್ದು? ನಾರ್ತ್ ಸ್ಟಾರ್ದಾಗ ಡೆನ್ಮಾರ್ಕ್ ಐತಲ್ರಿ, ಡೆನ್ಮಾರ್ಕ್ ಜೋಡ ಮತ್ತ UK. ಹಂಗ ಈಗ ಡೆನ್ಮಾರ್ಕ್ ಅದ್ರಾಗ ಬತ್ತಲ್ಲ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಒಳಗೆ. ಇನ್ನೊಂದ್ರಾಗ ಯಾವ್ದು ಡೆನ್ಮಾರ್ಕ್ ಟಾಪ್ ಐತಂದ್ರೆ ಡೆನ್ಮಾರ್ಕ್ ಯಾವ ಸಿಟಿ ಅಂದ್ರೆ ಕೋಪನ್ ಹೇಗನ್. ಈಗ ನಮ್ಮಲ್ಲಿ ಹೆಂಗ್ ಇಂಡಿಯಾದಾಗ ಬಂದಾಗ ಮುಂಬೈ ಸಿಟಿ ಅದು ಹೆಂಗ್ ಲಯಬಿಲಿಟಿ ಚಲೋ ಅದಾವತಿವಲ್ಲ, ಸೇಮ್ ಹಂಗ ಈ ಡೆನ್ಮಾರ್ಕ್ನಾಗ ಹೋದಾಗ ಕೋಪನ್ ಹೇಗನ್ ಸಿಟಿ ಅನ್ನೋದೈತ್ಲ, ಅದು ಟಾಪ್ನ. ಸಾರಿ, ಡೆಲ್ಲಿ ಐತಿ. ನಾ ಇದನ್ನ ಮುಂಬೈ ಸೆಕೆಂಡ್ ಐತಿ ಮುಂಬೈ. ಕರೆಕ್ಟ್ ಡೆಲ್ಲಿ ಐತಿ. ನಾ ಉಲ್ಟಾ ಹೇಳಕ್ ಹೋದ್ನ. ಇದನ್ನ ಯಾವ್ದ ಎಲ್ಲಿಗೆ ಬಂದಿದ್ದೆ? ಕೋಪನ್ ಹೇಗನ್. ಈಗ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ ಮಾಡಿವಲ್ಲ, ಯಾವ್ದಂದ್ರೆ ಇಂಡಿಯಾದಾಗ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂದ್ರೆ ಇಂಡಿಯಾದಾಗ ಯಾವ್ದ್ರೋಗಿ ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ ಅವ್ರು. ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಆದ್ಯತೆ ಫಾಸಿಲ್ ಫ್ಯೂಯಲ್ ಅಥವಾ ಇದನ್ನ ಮರುಬಳಿಸಬಹುದಾದ ಅಥವಾ ನವೀಕರಿಸಬಹುದಾದ ಅಥವಾ ಬರೀ ಏನಂತಾರ ಅವ್ಕೆ ಎರಡಕ್ಕೂ ಫಾಸಿಲ್ ಮತ್ತು ನಾನ್ ಫಾಸಿಲ್ ಅಂತ ಕರಿತಾರೆ. ಇದು ಫಾಸಿಲ್ ಫ್ಯೂಯಲ್ದಾಗ ಮಾಡತ್ತಾರ. ಯಾವ ಇದನ್ನ ಹೊಳ್ಳಿ ಬಳಸಕ್ ಆಗಂಗಿಲ್ಲ ಅಂತ ಫ್ಯೂಯಲ್ದಾಗ ಅಡ್ಜಸ್ಟ್ಮೆಂಟ್ ಮಾಡತ್ತಾರ. ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ ಕರಿತೀವಿ. ಯಾವ ಎರಡು ಕಂಟ್ರಿ ಇನಿಷಿಯೇಟಿವ್ ಅದ್ರೋಗಿ ಹೆಲ್ಪ್ ಮಾಡ್ಯಾವಂದ್ರ ಡೆನ್ಮಾರ್ಕ್ ಮತ್ತು UK. ಆ ಡೆನ್ಮಾರ್ಕ್ದು ಕೋಪನ್ ಹೇಗನ್ ಸಿಟಿ ಐತ್ಲ, ಜಗತ್ನಾಗ ಅತಿ ಜೀವನಾಂಶ ಒಳಗ ಉತ್ತಮವಾದದ್ದೈತಿ ನೋಡ್ರಿ, ಟಾಪ್ದಾಗ ಬರ್ತೈತಿ. ಈಗ ಲೀಸ್ಟ್ದಾಗ ಅತಿ ಡೇಂಜರಸ್ ಸಿಟಿ ಅಂದಾಗ ಮತ್ತೆ ಎಲ್ರಿ ಆಪ್ಷನ್ ಕೊಟ್ಟಿರ್ತಾನ ನಾವು. ಅತಿ ಡೇಂಜರಸ್ ಅಂತ ಇರಾನ್ ಒಂದೇ ಆಪ್ಷನ್ ಕೊಟ್ಟಿರ್ತಾನೆ, ಬಟ್ ಇರಾನ್ ಅದ್ರೋಗಿಲ್ಲ. ಯಾವ್ದೈತಿ ಹೇಳ್ರಿ ಲಾಸ್ಟ್ದಾಗ? ಪಾಕಿಸ್ತಾನ ಬರಂಗಿಲ್ಲ. ಲಾಸ್ಟ್ದಾಗ ಬರ್ತದೆ 173 ಕಂಟ್ರಿ ಅಟ್ಟ ಹಿಡ್ದಾವ. ಯಾವ್ದಂದ್ರೆ ಡೆಮಾಸ್ಕಸ್ ಅಂತ ಬರ್ತೈತಿ ನೋಡು. ಡೆಮಾಸ್ಕಸ್ ಅಲ್ಲ, ಡೆಮಾಸ್ಕಸ್ ಡೆಮಾಸ್ಕಸ್ ಹೊಡಿ. ಸಿರಿಯಾದ ಇರ್ಬೇಕು, ಸಿರಿಯಾದ ಕ್ಯಾಪಿಟಲ್ ಐತೆ. ಹೊಡ್ರಿ ಲಾಸ್ಟ್ ಯಾವ್ದೈತಿ ನೋಡು, ಇಂಡಿಯಾದ ಹೇಳ್ತೀನಿ ಪಟ್ಟ. ಲಯಬಿಲಿಟಿ ಡೆಮಾಸ್ಕಸ್ ಅಲ್ರಿ, ಅದೇ ಸಿರಿಯಾ ಕ್ಯಾಪಿಟಲ್, ಅದೇ ಲಾಸ್ಟ್ ಐತಲ್ಲ. ಡೆಮಾಸ್ಕಸ್ ಐತಿ. ಇವು ಎರಡು ಯಾಕೆ ನೆನಪಿಟ್ಕೋರಿ ಅಂದ್ರೆ ಕನ್ಫ್ಯೂಸ್ ಆಗೋ ಸಲ್ಮಂದಿ. ಈಗ ಇಸ್ರೇಲ, ಇರಾನ, ಉಕ್ರೇನ ಇವೆಲ್ಲ ವಾರದಾಗ ಏನದಾವ ಅಂದ್ರೆ ಶಾಂತಿ ಇಲ್ಲ ಅಂತಲ್ಲಿ ಹಿಂಗ ಕೇಳಿರ್ತಾರ. ಯಾವ ದೇಶ ಇತ್ತೀಚೆಗೆ ಏನಂದ್ರೆ ಅಶಾಂತಿ ಅಥವಾ ಭಾಳ ಜೀವನ ಮಾಡಕ್ ಆಗಿಲ್ಲ ಅಂತೇಳಿ ಇವನ ಆಪ್ಷನ್ ಕೊಟ್ಟಿರ್ತಾನಲ್ಲ, ಅವನ ಹಾಕಕ್ ಬರ್ತದೆ. ಈಗ ಹೆಂಗ್ ಪಾಕಿಸ್ತಾನ ಹೇಳಿದಿಲ್ಲ, ಒಂದೇ ಆಪ್ಷನ್ ಪಾಕಿಸ್ತಾನ ಕೆಟ್ಟಿರ್ತಾರ. ಅದ್ರ ಸಲ್ಮಂದಿ ಟಾಪ್ದಾಗ ಅಥವಾ ಜೀವನಾಂಶದಾಗ ಚಲೋ ಇದ್ದಿದ್ದು ಯಾವ್ದಂದ್ರೆ ಕೋಪನ್ ಹೇಗನ್. ಎಲ್ಲಿ ಬರ್ತೈತ್ರಿ? ಡೆನ್ಮಾರ್ಕ್ದಾಗ. ಲಾಸ್ಟ್ದಾಗ ಬಂದಾಗ ಸಿರಿಯಾ ಬರ್ತೈತಿ. ಸಿರಿಯಾದ ಯಾವ್ದಂದ್ರೆ ಡೆಮಾಸ್ಕಸ್. ಇವೆರಡು ಸಿಟಿ. ಈಗ ಇಂಡಿಯಾದ ಟಾಪ್ ಸಿಟಿಗಳು ಹೇಳ್ರಿ ಬಡ ಇಂಡಿಯಾದ ಅಂದ್ರೆ ಡೆಲ್ಲಿ, ಮುಂಬೈ, ಚೆನ್ನೈ ಅಂತ ಬರ್ತಾವ. ಬಟ್ ಡೆಲ್ಲಿ ಇಲ್ಲಿ ನೋಡಿ, ಡೆಲ್ಲಿ, ಮುಂಬೈ. ಡೆಲ್ಲಿ ಒಂದು ನೆನಪಿಟ್ಕೋರಿ, ಇಂಡಿಯಾದಾಗ ಟಾಪ್ 120 ರ್ಯಾಂಕ್ ಐತಲ್ಲ, 120 ರ್ಯಾಂಕ್ನಾಗ ಬರ್ತೈತಿ. ಇದು ಯಾವ್ದಂದ್ರೆ ಡೆಲ್ಲಿ ಬರ್ತೈತಿ, ನ್ಯೂ ಡೆಲ್ಲಿ. ಇವು ಮೂರು ಗೊತ್ತಾದವಲ್ಲಿ ಯಾವ್ದು ರಿಪೋರ್ಟ್ ಹೇಳ್ರಿ ಇಟ್ಟೋತಾರ? ಜೀವನಾಂಶ ಸೂಚ್ಯಂಕದಾಗ ಬರ್ತೈತಿ. ಯಾರು ಓಡಿಸ್ತಾರಂದ್ರ EIU. ಎಲ್ಲಿ? ಲಂಡನ್ EIU ಐತೈತ್ಲ, ಅವ್ರು ಓಡಿಸ್ತಾರ. ಅತಿ ಸೇಫೆಸ್ಟ್ ಅಥವಾ ಅತಿ ಚಲೋ ಕಂಟ್ರಿ ಯಾವ್ದು ಅಥವಾ ಸಿಟಿ ಯಾವ್ದಂದ್ರೆ ಕೋಪನ್ ಹೇಗನ್. ಎಲ್ಲಿ ಬರ್ತೈತ್ರಿ? ಡೆನ್ಮಾರ್ಕ್. ಆ ಡೆನ್ಮಾರ್ಕ್ ಜೋಡ ಏನ್ರ ಇನಿಷಿಯೇಟಿವ್ ಬಂದಿದ್ದು ಅದಕ್ಕೆ ಕಂಪೇರ್ ಮಾಡಿ ನೆನಪಿಟ್ಕೋರಿ, ನ್ಯೂಸ್ನಾಗ ಐತೈತಿ. ಅತಿ ಲೀಸ್ಟ್ದಾಗ ಅಥವಾ ಅತಿ ಕೆಳಗೆ ಬಂದಿದ್ದು ಯಾವ್ದಂದ್ರ ಸಿರಿಯಾದ ಡೆಮಾಸ್ಕಸ್. ಇಂಡಿಯಾದ ಟಾಪ್ ಯಾವ್ದೈತಂದ್ರ ಹಿಂಗೂ ಕೇಳಿರ್ತಾರೆ. ಏನ್ ಕೇಳ್ತಾರ ಗೊತ್ತ? ಟಾಪ್ ಭಾರತದಾಗ ಲಯಬಿಲಿಟಿ ಇಂಡೆಕ್ಸ್ದಾಗ ಅಥವಾ ಜೀವನಾಂಶ ಸೂಚ್ಯಂಕದಾಗ ಇಂಡಿಯಾದಾಗ ಅತಿ ಪ್ರಥಮ ಸ್ಥಾನ ಯಾವ್ದೈತಂದ್ರ ಡೆಲ್ಲಿ. ಓಕೆ. INS ಮಹೇಂದ್ರಗಿರಿ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ರಿ. ಇಂಡಿಯನ್ ನೇವಿಗೆ ಅಥವಾ ಇಂಡಿಯನ್ ನೇವಿಗೆ ಅಡಾಪ್ಟ್ ಮಾಡ್ಕೊಂಡಾರ. ಯಾವ್ದಂದ್ರೆ INS ಮಹೇಂದ್ರಗಿರಿ ಅಂತ ಕರಿತೀವಿ. ಯಾವ ಕ್ಲಾಸ್ನ ಡೆವಲಪ್ ಮಾಡ್ತೀವಿ? ಯಾವ್ದ್ರಿ? ನೀಲಗಿರಿ ಕ್ಲಾಸ್. ಇದು ಕನ್ಫ್ಯೂಸ್ ಆಗಿರ್ತೈತಲ್ಲ, ನಾವು ಕೋಡ್ ಮಾಡಿದ್ದು 7ನೇದು ಬರೀ ಹಳ್ಳ್ಯಾನು 6ನೇದು ಇದು ಅದಕ್ಕೆ ಕೊಟ್ಟಿರತ್ತೆ. ಈಗ ಹೇಳ್ತ ನೋಡ್ರಿ, ಈಗ ಮಹೇಂದ್ರಗಿರಿ ರೀಸೆಂಟ್ ಆಗಿ ಯಾವ್ದಕ್ಕಂದ್ರೆ ಇಂಡಿಯನ್ ನೇವಿಗೆ ಇಂಡಕ್ಟ್ ಮಾಡ್ಕೊಂಡ್ವಿ. ಯಾವ್ದಂದ್ರೆ ಮಹೇಂದ್ರಗಿರಿ ಅಂತ. ಯಾವ ಕ್ಲಾಸ್ ಅಂತ ಹೇಳಿದ್ದು ಇವಕ್ಕ? ನೀಲಗಿರಿ ಕ್ಲಾಸ್ ಅಂತ ಹೇಳಿದ್ವಿ. ನೀಲಗಿರಿ ಕ್ಲಾಸ್ದಾಗ ಕೋಡ್ ಏನ್ ಹೇಳಿದ್ದು? ನಟ್ HDVM ಅಂತ ಹೇಳಿದ್ವಿ. N ಅಂದ್ರ ನೀಲಗಿರಿ, U ಅಂದ್ರ ಉದಯಗಿರಿ, T ಅಂದ್ರ ತಾರಾಗಿರಿ, H ಅಂದ್ರ ಹಿಮಗಿರಿ, D ಅಂದ್ರ ದುನಗಿರಿ, VM ಅಂತ ಹೇಳಿದ್ವಿ. V ಅಂದ್ರೆ ವಿಂಧ್ಯಗಿರಿ, M ಅಂದ್ರೆ ಮಹೇಂದ್ರಗಿರಿ. ಇದ್ರೊಳಗ ಅಲ್ಲಿ ಬರ್ತೇಳಿ 7ನೇದು ಬರ್ತೈತಿ ಮಹೇಂದ್ರಗಿರಿ. ಬಟ್ ರೀಸೆಂಟ್ ಆಗಿ ಎಲ್ಲ ಕಡೆ ಕರೆಂಟ್ ಅಫೇರ್ಸ್ನಾಗ ಅಥವಾ ಪೇಪರ್ನಾಗ ಏನ್ ಕೊಟ್ರಂದ್ರೆ 6ನೇದು ಮಹೇಂದ್ರಗಿರಿ ಅಂತ ಕೊಟ್ರ. ಯಾಕಂದ್ರೆ ವಿಂಧ್ಯಗಿರಿ ಐತಲ್ರಿ, ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ದವ್ರು ಬಿಲ್ಡ್ ಮಾಡ್ತಿದ್ರ. ಅದನ್ನ ಬಿಲ್ಡ್ ಮಾಡಾಗ ಟೆಕ್ನಿಕಲ್ ಎರರ್ ಬಂದು ಏನ್ ಮಾಡ್ರ ಅಂದ್ರೆ ಅದನ್ನ ವಿಂಧ್ಯಗಿರಿನ ಇಂಡಕ್ಟ್ ಮಾಡ್ಕೊಂಡಿಲ್ಲ. ಇಂಡಿಜಿನಿಯಸ್ಲಿ ಇಂಡಿಯಾಗ ಅಡಾಪ್ಟ್ ಆಗಿದ್ದು ಅಂದ್ರೆ ಈಗ ಆಪರೇಷನಲ್ಲಿ 6ನೇದಕ್ಕತ್ ಯಾವ್ದಂದ್ರೆ ಮಹೇಂದ್ರಗಿರಿ. ಆಲ್ರೆಡಿ ಏನದಾವಲ್ಲ 5 ಇಂಡಕ್ಟ್ ಆಗ್ಯಾವ. ಬಟ್ ಇದೇನಂದ್ರೆ 6ನೇದತ್ ಯಾಕೆ ಮಾಡ್ರ? ಸೀರಿಯಲ್ ವೈಸ್ ಅಥವಾ ಶಿವಾಲಿಕ್ ಕ್ಲಾಸ್ನಾಗ ಅಥವಾ ಪ್ರಾಜೆಕ್ಟ್ 17A ದಾಗ ನೀಲಗಿರಿ ಕ್ಲಾಸ್ನಾಗ ಬಂದಾಗ 7ನೇದೇ ಇರ್ತೈತಿ ಮಹೇಂದ್ರಗಿರಿ. ಏನಂದ್ರೆ ಇದು ಆಪರೇಷನ್ ಫಸ್ಟ್ ಪ್ರಾಜೆಕ್ಟ್ ಏನ್ ಲಾಂಚ್ ಮಾಡಿದ್ರಲ್ಲ 17A ದಾಗ, ಅವಾಗ 7 ಶಿಪ್ ಮಾಡ್ಬೇಕಂದ್ರೆ 7ನೇದ ಯಾವ್ದಿತ್ತಂದ್ರ ಮಹೇಂದ್ರಗಿರಿ. ಬಟ್ ಇದಕ್ಕಿಂತ ಮುಂಚೆ ಯಾಕಾರ ಇದ್ರೊಳಗೆ 2 ಇದನ್ ಬರ್ತಾವ, ಹಡಗು ಕಟ್ಟುವ ತಾಣಗಳು ಯಾವ ಬರ್ತಾವ ಹೇಳ್ರಿ ನೋಡು? ಮಜ್ಗಾಂವ್ ಡಕ್ ಮತ್ತ
ಗಾರ್ಡನ್ ರಿಚ್ ಮತ್ತು ಮಸ್ಗಾಂವ್ ಡಕ್ ಅಂತ ಬರ್ತದೆ. ಗಾರ್ಡನ್ ರಿಚ್ ಮತ್ತು ಮಸ್ಗಾಂವ್ ಡಕ್ ಬರ್ತದೆ. ಈಗ ರೀಸೆಂಟಾಗಿ ಕೇಳಿರ್ತಾರೆ ಈ ಮಹೇಂದ್ರಿಗೆ ಇದನ್ನ ಬಿಲ್ಡ್ ಮಾಡಿದವ್ರು ಯಾರು ಅಂತ ಕೇಳಿರ್ತೀನಿ. ಯಾರಂದ್ರೆ ಇವು ಕನ್ಫ್ಯೂಸ್ ಆಗಬಾರ್ದಂದ್ರೆ ಹೇಳ್ಬಿಡ್ತಾನೆ, ನೆನಪಿಟ್ಕೋರ. ಈಗ ನಾವು ಕೋಡ್ ಹೇಳಿದ್ವಿ, ಏನಂತ ಹೇಳಿದ್ವಿ, ನಟ್ HDVM ಅಂತ ಹೇಳಿದ್ವಿ. ಮೊದಲು ಯಾವ ಕ್ಲಾಸ್ ಅಂತ ಹೇಳಿದ? ಇದು ಹೇಳ್ರಿ. ಈಗ ನೀಲಗಿರಿ ಕ್ಲಾಸ್ ಅಂತ ಹೇಳಿಲ್ಲ, ಇದು ಯಾವ ಕ್ಲಾಸದ ಮುಂದುವರೆದ ಭಾಗ ಆಗಿರ್ತದೆ? ಶಿವಾಲಿಕ್ ಕ್ಲಾಸ, ಕಲ್ವರಿ ಕ್ಲಾಸ್? ಶಿವಾಲಿಕ್ ಕ್ಲಾಸ್. ಯಾಕಂದ್ರೆ ಪ್ರಾಜೆಕ್ಟ್ 17 ಇದ್ದಿದ್ದು 17A ಆತಲ್ಲ. 17 ಪ್ರಾಜೆಕ್ಟ್ ಅಂದ್ರೆ ಯಾವ ಡೆವಲಪ್ ಮಾಡ್ತಾರೆ ಅಂದ್ರೆ ಶಿವಾಲಿಕ್ ಕ್ಲಾಸ್ ಅಂತ ಕರಿತೀವಿ. ಶಿವಾಲಿಕ್ ಕ್ಲಾಸ್ದಾಗ ಯಾವ 3 ಬರ್ತಾವ? ಶಿವಾಲಿಕ, ಸಾತ್ಪುರ, ಸಹ್ಯಾದ್ರಿ. ಇವು 3 ಬರ್ತಾವ. ಶಿವಾಲಿಕ, ಸಾತ್ಪುರ, ಸಹ್ಯಾದ್ರಿ. ಬಿತ್ತು ಮತ್ತೆ ಶಿವಾಲಿಕ, ಸಾತ್ಪುರ, ಸಹ್ಯಾದ್ರಿ ಅಂತ ಬರ್ತಾವ. ಯಾವ ಕ್ಲಾಸ್ ಅಂತ ಕರಿತೀವಿ? ಶಿವಾಲಿಕ್ ಕ್ಲಾಸ್. ಇವೆಲ್ಲ ಏನಂದ್ರೆ ಸಮುದ್ರದ ಮೇಲೆ ಸ್ಟೆಲ್ತ್ ಬ್ರಿಗೇಡ್ಸ್ ಅಂತ ಕರಿತೀವಿ. ಇವು ಏನೋ ಸಮುದ್ರ ಮೇಲೆ ಪ್ರೊಟೆಕ್ಟ್ ಮಾಡಕ್ಕೆ, ಯಾವ್ದಾರ ಕಂಟ್ರಿ ಅಟ್ಯಾಕ್ ಮಾಡಕ್ ಬಂದಾಗ ಒಂದೇದು ಏನಂದ್ರೆ ಪ್ರಾಜೆಕ್ಟ್ 17 ಅಂತ ಬಂದಿರ್ತದೆ. ಅದ್ರೊಳಗೆ ಯಾವ ಕ್ಲಾಸ್ ಅಂದ್ರೆ ಶಿವಾಲಿಕ್ ಕ್ಲಾಸ್ ಅಂತ ಕರಿತೀವಿ. ಆ ಶಿವಾಲಿಕ್ ಕ್ಲಾಸ್ದಾಗ 3 ಬರ್ತಾವ. ಯಾವ ಅಂದ್ರೆ ಶಿವಾಲಿಕ, ಸಹ್ಯಾದ್ರಿ, ಸಾತ್ಪುರ. ಇವು 3 ಅದಲ್ಲಿ ಮಹಾರಾಷ್ಟ್ರದಾಗ ಬರ್ತಾವ. ಕರೆಕ್ಟಾ? ಶಿವಾಲಿಕ, ಸಹ್ಯಾದ್ರಿ ಮತ್ತು ಸಾತ್ಪುರ. ಇದ್ರ ಮುಂದುವರೆದ ಭಾಗ ಹಿಂಗೂ ಕೇಳಿರ್ತಾನೆ ಡೈರೆಕ್ಟ್. ಇನ್ನೇನಂದ್ರೆ ನೀಲಗಿರಿ ಕ್ಲಾಸ್ ಅಂತ ಕೊಡಂಗಿಲ್ಲ. ಈ ಪ್ರಾಜೆಕ್ಟ್ 17A ಅನ್ನೋದ ಯಾವ್ದು ಕ್ಲಾಸದ ಮುಂದುವರೆದ ಭಾಗ ಅಂದಾಗ ನೀಲಗಿರಿ ಕ್ಲಾಸ, ಕಲ್ವರಿ ಕ್ಲಾಸ, ಶಿವಾಲಿಕ್ ಕ್ಲಾಸ್ ಅಂತ ಕೊಟ್ಟಾಗ ಕ್ವಶನ್ ಏನು ಕೇಳೇನ ಅದ್ರ ಮೇಲೆ ಹಾಕೋದು. ಇದೇನಂದ್ರೆ ಶಿವಾಲಿಕ್ ಕ್ಲಾಸದ ಮುಂದುವರೆದ ಭಾಗ. ಬಟ್ ಯಾವ ಕ್ಲಾಸ್ನಾಗ ಇವ್ನು ಡೆವಲಪ್ ಮಾಡ್ತಾರೆ ಅಂದ್ರೆ ನೀಲಗಿರಿ ಕ್ಲಾಸ್ನಾಗ. ನೀಲಗಿರಿ ಕ್ಲಾಸ್ನಾಗ ನಟ್ HDVM ಅಂತ ಹೇಳಿದ್ರಲ್ಲ, ನಾವು 2 ಹೇಳಿದ್ವಿ, ಮಸ್ಗಾಂವ್ ಡಕ್ಕ ಮತ್ತು ಗಾರ್ಡನ್ ರಿಚ್. ಕನ್ಫ್ಯೂಸ್ ಆಗಬಾರ್ದಂದ್ರೆ ಏನು ನೆನಪಿಟ್ಬಾರ, ನಟ್ HD ಅಂತ ಐತಲ್ಲ, ನಟ್ HDVM ಅಂತ ಐತು. ನಟ್ HD ದಿಂದ NUT ಅಂತ ಬರ್ತದಲ್ಲ, ಇದನ್ನ ಬಿಟ್ಟು HD ಅಂತದವಲ್ಲ. HD ಎಲ್ಲಿ ಬರ್ತದೆ ಅಂದ್ರೆ ಹಿಮಗಿರಿ, ದುನಗಿರಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಗಾರ್ಡನ್ ರಿಚ್ದಾಗ. ನೆನಪಿಟ್ಕೋರಿ, ಹಿಮಗಿರಿ, ದುನಗಿರಿ ಎಲ್ಲಿ ಅಂದ್ರೆ ಗಾರ್ಡನ್ ರಿಚ್ದಾಗ. ಇನ್ನೊಂದು ಯಾವ್ದು ಮಾಡಿಲ್ಲ ಅಂತೇಳಿ 6ನೇದ ವಿಂಧ್ಯಗಿರಿ. ವಿಂಧ್ಯಗಿರಿನ ಮಾಡತ್ತಿದ್ರೆ ಅದು ಟೆಕ್ನಿಕಲ್ ಎರರ್ ಬಂದ, ಅದು ಮ್ಯಾನುಫ್ಯಾಕ್ಚರ್ ಪೂರ್ತಿ ಕಂಪ್ಲೀಟ್ ಆಗಿದ್ದಿಲ್ಲ. ಅದು ಎಲ್ಲಿ ಬರ್ತೈತೆ ಅಂದ್ರೆ ಗಾರ್ಡನ್ ರಿಚ್ದಾಗ. 7 ಅದಾವಲ್ಲ, 7ರ 3 ಮಾಡೋದು ಗಾರ್ಡನ್ ರಿಚ್, ಉಳ್ಕಿದ್ದು ಏನು ಬರ್ತಲ್ಲ ಅವೆಲ್ಲ ಮಸ್ಗಾಂವ್ ಡಕ್. ಯಾಕಂದ್ರೆ ಇವ್ನು ಎಲ್ಲರ ಕನ್ಫ್ಯೂಸ್ ಆಗಕ್ಕ ಹಿಂದ ಮುಂದೆ ಕೊಟ್ಟದಾಗ ಇಷ್ಟು ನೀವು 3 ಎಲಿಮಿನೇಟ್ ಮಾಡಿರ್ತೀನಿ. ಇವು ಏನು 7 ಕ್ಲಾಸ್ ಅಂತೂ ನೆನಪಿರ್ತಾವ ನಟ್ HDVM ದಾಗ. ಗೊತ್ತಾದವಲ್ಲ ನಟ್ HDVM ಅಂತ ಪ್ರಾಜೆಕ್ಟ್ 17A ದಾಗ ಬರ್ತಾವ. ಹಿಂಗೂ ಕೇಳಿರ್ತಾನೆ. ರೀಸೆಂಟ್ ಆಗಿ 6ನೇದ ಮಹೇಂದ್ರಗಿರಿ ಅನ್ನೋದು ಹಡಗನ ಇಂಡಿಯನ್ ನೇವಿದಾಗ ಅಡಾಪ್ಟ್ ಮಾಡ್ಕೊಂಡಾರ. ಇದನ್ನ ಯಾವ ಒಂದು ಹಡಗು ಕಟ್ಟುವ ತಾನ ಮ್ಯಾನುಫ್ಯಾಕ್ಚರ್ ಮಾಡ್ತೈತೆ ಅಂತ ಕೇಳ್ರ ಮಸ್ಗಾಂವ್ ಡಕ್. ಯಾಕಂದ್ರೆ ಅದು HD ಅಂತ ತೆಗೆದು ಬಿಡ್ರಿ. ಅದೊಂದು ಯಾವ್ದಂದ್ರೆ ಇನ್ನೊಂದು ಆಗಲ್ದು ಯಾವ್ದಂದ್ರೆ ವಿಂಧ್ಯಗಿರಿ. ಇವು 3 ಗಾರ್ಡನ್ ರೀಚ್ದಾಗ ಮಾಡ್ತಾರೆ. ಉಳ್ಕಿದ್ದು ಎಲ್ಲ ಅಂದ್ರೆ ಮಸ್ಗಾಂವ್ ಡಕ್. ಇವು 2 ಹಡಗು ಕಟ್ಟುವ ತಾಣಗಳ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋ. ಗೊತ್ತಾದವಲ್ಲ? ಇನ್ನೊಮ್ಮೆ ಹೇಳ್ಬಿಡ್ರಿ. ನಟ್ HD ದಾಗ ಎನ್ ಅಂದ್ರ ನೀಲಗಿರಿ, U ಅಂದ್ರ ಉದಯಗಿರಿ, T ಅಂದ್ರ ತಾರಾಗಿರಿ, H ಅಂದ್ರ ಹಿಮಗಿರಿ, D ಅಂದ್ರ ದುನಗಿರಿ, V ಅಂದ್ರ ವಿಂಧ್ಯಗಿರಿ, M ಅಂದ್ರ ಮಹೇಂದ್ರಗಿರಿ. ಆಪರೇಷನಲ್ ಆಗಿ ಕ್ವಶನ್ ಎಲ್ಲ ಕೇಳಿ KA ಡೈರೆಕ್ಟ್ ಹೋಗೋದತ್ತೇಳಿ ಮಹೇಂದ್ರಗಿರಿನ 6ನೇದ ಹಾಕ್ರಿ. ಬಟ್ ಅದು ಪ್ರಾಜೆಕ್ಟ್ ಪ್ರಕಾರ 7ನೇದು ಇತ್ತ. ಬಟ್ ಈಗ ಆಗಿದ್ದು ಯಾವ್ದಂದ್ರೆ ಇದನ್ನ 6ನೇದು ಯಾವ್ದು ಯಾಕಂದ್ರೆ ಮಹೇಂದ್ರಗಿರಿ. ಗೊತ್ತದವಲ್ಲ? ಕ್ಲಾಸಸ್ 7 ಅದಾವು. ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಯಾವ ಹಡಗು ಕಟ್ಟುವತಾನಂದ್ರ ಮಸ್ಗಾಂವ್ ಡಕ್ಕ ಮತ್ತು ಗಾರ್ಡನ್ ರಿಚ್. ಮಸ್ಗಾಂವ್ ಡಕ್ದಾಗ ಎಷ್ಟು ಹಡಗುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? 3, 4 ಅದಕ್ಕೆ ಹೇಳಿ. ಅವು 3 ತೆಗೆದು ರೇಟ್ ಉಳಿತಾವ. 7ರ 4 ಉಳಿತಾವಲ್ಲ, ಅದು ಗೊತ್ತಾತಲ್ಲ. ಅವು 3 ಯಾವತ್ತು ನೆನಪಿಟ್ಕೊಂಡ್. ಗಾರ್ಡನ್ ರಿಚ್ದಾಗ ಯಾವ 3 ಅಂತೇಳಿ? HD ಅಂದ್ರೆ ಹಿಮಗಿರಿ, ದುನಗಿರಿ. ಇನ್ನೊಂದು ಯಾವ್ದಂದ್ರೆ ವಿಂಧ್ಯಗಿರಿ. ಗೊತ್ತಾದು? ಈಗ ಹೇಳ್ರಿ, ಕಲ್ವರಿ ಕ್ಲಾಸ್ ಹಡಗ್ ಬರ್ತಾವಲ್ಲ, ಅದಕ್ಕೆ ಯಾವ ಪ್ರಾಜೆಕ್ಟ್ ಅಂತ ಕರಿತು? ಶಿವಾಲಿಕ್. 75 ಪ್ರಾಜೆಕ್ಟ್ 75 ದಾಗ ಕಲ್ವರಿ ಕ್ಲಾಸ್ ಅಂತ ಕರಿತೀವಿ. ಇವು ಎಂತ ಹಡಗುಗಳು? ಸಬ್ಮರೀನ್ಗಳು. ನೆನಪಿರ್ತಾವಲ್ಲ? ಕಲ್ವರಿ ಕ್ಲಾಸ್ನಾಗ ಎಷ್ಟು ಬರ್ತಾವ? 6 ಬರ್ತಾವಲ್ಲ. K3, V3. K ಹೇಳ್ರಿ, ಕಲ್ವರಿ, ಕಂಡೇರಿ, ಕಾರಂಜ. V3 ವೇಲಾ, ವಾಗೀರ, ವಾಗ್ಶೀರ. ನೆನಪಿರ್ತಾವಲ್ಲ? ಈಗ ರೀಸೆಂಟ್ ಆಗಿ ಹೇಳ್ರಿ, ನರೇಂದ್ರ ಮೋದಿ ಅವರ ಇದ್ರೊಳಗ ಕಲ್ಕತ್ತಾದಾಗ 3 ಹಡಗುಗಳನ್ನ ಇಂಡಿಯನ್ ನೇವಿಗೆ ಲಾಂಚ್ ಮಾಡ್ತಾರೆ. ಇವು ಲಾಂಚ್ ಅಂದ್ರೆ ಏನ್ ಗೊತ್ತಾನೆ? ಇವನ್ನ ಆಪರೇಷನಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಕೊಟ್ಟಿರ್ತಾರೆ. ಅವೆಲ್ಲ ಆಪರೇಷನಲ್ ಆಗಿ ಟೆಸ್ಟ್ ಆಗಿ ಏನ್ ಬಿಡ್ತಾರಲ್ಲ ಹಡಗ, ಅದನ್ನ ಏನಂದ್ರ ಸಮುದ್ರ ಮೇಲೆ ಅದನ್ನ ಯೂಸ್ ಮಾಡಕ್ಕೆ ಅವೈಲೇಬಲ್ ಇರ್ತಲ್ಲ. ಅದಕ್ಕೆ ಏನತ್ತೀವಿ ಅಂದ್ರೆ ನಾವು ಲಾಂಚ್ ಮಾಡಿದ್ದ ತೇತು. ಮತ್ತೆ ಲಾಂಚ್ ಮಾಡ್ರಂದ್ರೆ ಈಗ ಎಲ್ಲರ ಮ್ಯಾನುಫ್ಯಾಕ್ಚರ್ ಮಾಡಕ್ ಕೊಟ್ಟಿರತ್ತಲ್ಲ, ಅವು ಆಲ್ರೆಡಿ ರೆಡಿ ಆಗಿ ಬಂದವು. ಅಂಥವು 3 ಎಲ್ಲಿ ಅಂದ್ರೆ ಕಲ್ಕತ್ತಾದಾಗ ಮಾಡ್ತಾರೆ ನರೇಂದ್ರ ಮೋದಿ ರೀಸೆಂಟ್ ಆಗಿ. ಹೇಳ್ರಿ ಯಾವ? ದುನಗಿರಿ. ನೆಕ್ಸ್ಟ್ ಯಾವ್ದ? ಅಗ್ರಯ, ದುನಗಿರಿ. ನೆಕ್ಸ್ಟ್ ಇನ್ನೊಂದು ಯಾವ್ದ? ಸಂಶೋಧಕೋ ಸಂದಾಯಕೋ? ಸಂಶೋಧಕ. ಇವು 3 ನೆನಪಿಟ್ಕೊಳ್ಬೇಕ. ನರೇಂದ್ರ ಮೋದಿ ಯಾಕಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಆಚರಿಸಿರು? ಕಲ್ಕತ್ತಾದಾಗ ಆಚರಿಸಿಲ್ಲ. ಅದೇ ಟೈಮಿಗೆ ಅಲ್ಲೇ ಹೋಗಿದ್ರೆ ಅವ್ರು ಕಲ್ಕತ್ತಾದಾಗ 3 ಹಡಗುಗಳನ್ನ ಲಾಂಚ್ ಮಾಡ್ತಾರೆ. ಒಂದು INS ಅಗ್ರಯ ಅಂತ ಬರ್ತದೆ. ಅಗ್ರಯ ಅನ್ನೋದು ಎಂಥದ್ದು ಹಡಗ? ಅರ್ನಾಲ್ ಕ್ಲಾಸ್ ಹಡಗ. ಇದು ನ್ಯೂಕ್ಲಿಯರ್ ವೆಪನ್ ಹಡಗು. ಇದನ್ನ ವಾರ್ಶಿಪ್ ಯಾವ್ದ? ಆಂಟಿ ಸಬ್ಮರೀನ್ ವಾರ್ಶಿಪ್ ಅಂತ ಕರೀತಾರೆ. ಅಗ್ರಯ ಕ್ಲಾಸ್ ಅಂತ ಬರ್ತದೆ. ನೆನಪಿಟ್ಕೋರಿ. ಅದಾದ್ಮೇಲೆ ಇನ್ನೊಂದು ಯಾವ್ದು? ಸಂಶೋಧಕ. ಇನ್ನೊಂದು ಯಾವ್ದಂದ್ರೆ ದುನಗಿರಿ. ಈಗ ಯಾಕೆ ದುನಗಿರಿ ಇದು ಗೊತ್ತಾ? ಈಗ ಮಹೇಂದ್ರಗಿರಿ ಮಾಡಿರಲ್ಲ, ಇದ್ರೊಳಗೆ ದುನಗಿರಿ ಬಂದಿತ್ತಲ್ಲ. ಆ ದುನಗಿರಿನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂದ್ರೆ ಅದು ಹೆಸರಿನಾಗ ಗೊತ್ತಲ್ಲ? HD ಒಳಗೆ ಹಿಮಗಿರಿ, ದುನಗಿರಿ. ಇನ್ನೊಂದು ಯಾವ್ದಾರು ವಿಂಧ್ಯಗಿರಿ. ಎಲ್ಲಕ್ಕ ಅಂದ್ರೆ ಗಾರ್ಡನ್ ರೀಚ್ದಾಗ. ಅದನ್ನ ಲಾಂಚ್ ಎಲ್ಲಿ ಮಾಡ್ತಾರೆ? ಕಲ್ಕತ್ತಾದಾಗ ಮಾಡ್ತಾರೆ. ಇವು 3 ಹಿಂಗೂ ಕೇಳ್ಬೋದು. ನರೇಂದ್ರ ಮೋದಿ ಇತ್ತೀಚೆಗೆ ಕಲ್ಕತ್ತಾದಾಗ 3 ಲಾಂಚ್ ಮಾಡ್ತಾರೆ. ಅವು ಯಾವತ್ತು ಕೇಳ್ಬೋದು? ಅಥವಾ ಇದನ್ನ ಯಾವ್ದಂದ್ರೆ ಈಗ ಯಾವ್ದು ನೀಲಗಿರಿ ಕ್ಲಾಸ್ ಒಳಗೆ ರೀಸೆಂಟಾಗಿ ಕಲ್ಕತ್ತಾದ ಲಾಂಚ್ ಮಾಡಿದ್ದು ಯಾವ್ದಂದ್ರೆ ದುನಗಿರಿ. ಗೊತ್ತಲ್ಲ? ದುನಗಿರಿ, ಅಗ್ರಯ ಮತ್ತು ಸಂಶೋಧಕ ಯಾವ್ದು ಸಲ್ಮಂದ್ ಹಡಗು ಮಾಡ್ತಾರೆ? ಸರ್ವೆ ವೆಸಲ್ಸ್ಗಳು ಎಷ್ಟು ಬರ್ತಾವ? 4 ಬರ್ತಾವ. ಯಾವ ಕ್ಲಾಸ್ ಅಂತ ಕರಿತು? ಸಂದಾಯ ಕ್ಲಾಸ್ನಾಗ ಹೇಳ್ರಿ 4.
ಸಂದಾಯಕ, ಶಿಕ್ಷಕ, ನಿರ್ದೇಶಕ, ಸಂಶೋಧಕ. ಇವೆಲ್ಲ ಹಡಗುಗಳು ಹೆಂಗೆ ಕೇಳ್ತಾನೆ ಗೊತ್ತಿಲ್ಲ. ಅದ್ರ ಸಲ್ಮಾನ್ ಮತ್ತೆ ಭಾಳ ಬ್ಯಾಸರಕ್ಕಾವತ್ತಲ್ಲ ಇವು. ಯಾಕಂದ್ರೆ ಯಾವ ಬ್ಯಾಸರಕ್ಕಿರ್ತಾವ ಕ್ವಶನ್ ಅಂತವ ಮಾಡಿರ್ತಾರ ಅವ್ರು. ಅದ್ರ ಸಲ್ಮಾನ್ ಹೇಳತ್ ಗೊತ್ತಾದವಲ್ಲ. ರೀಸೆಂಟಾಗಿ ಮಹೇಂದ್ರಗಿರಿ ಆಗೈತಿ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಕತ್ತೆ ಅಂದ್ರೆ ವೆರಿ ಗುಡ್. ಯಾವ ಪ್ರಾಜೆಕ್ಟ್ ಅಂತ ಹೇಳಿದ್ವಿ ಇದಕ್ಕೆ? ಯಾವ್ದ ಪ್ರಾಜೆಕ್ಟ್ 17A. ವೆರಿ ಗುಡ್. ಇಂಡಿಯಾದಾಗ ಫಸ್ಟ್ ಟೈಮ್ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್ ಮಾಡತ್ತಾರ ಅಥವಾ ಮೆಡಿಸಿನ್ ರಿಸರ್ಚ್ ಸೆಂಟರ್ ಅಂತ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಆಪ್ಷನ್ ಕೊಡ್ತೀನಿ. ಉತ್ತರಾಖಂಡ, ಲಡಾಖ, ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶದಾಗ ಕರೆಕ್ಟ್. ಎಲ್ಲಿ ಯಾರು ಮಾಡತ್ತಾರ ಹಿಮಾಚಲ್ ಪ್ರದೇಶದಾಗ? ICMR ದವ್ರ, ICAR ದವ್ರ? ಎರಡ್ರಾಗ ಒಂದೇ. ICMR. ಇದೇನು ಕೇಳಿರ್ತಾನೆ ಗೊತ್ತಾನ? ಭಾರತದಾಗ ಮೊದಲ ಬಾರಿಗೆ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್ ಫಸ್ಟ್ ಟೈಮ್ ಮಾಡತ್ತಾರ. ಎಲ್ಲ ಕಡೆ ಮೆಡಿಸಿನ್ ಸೆಂಟರ್ಗಳು ಇರ್ತಾವ್ರಿ. ಮೆಡಿಸಿನ್ ಅಂದ್ರೆ ಏನಂದ್ರೆ ಇವು ಗುಳಿಗೆ ಅದು ರೆಡಿ ಮಾಡ್ತಿರ್ತಾರಲ್ಲ ಅಂಥದ ಔಷಧಗಳನ್ನ ರಿಸರ್ಚ್ ಮಾಡೋ ಸಲ್ಮಾನ್ ಕೇಂದ್ರಗಳದಾವ್. ಆಲ್ರೆಡಿ ಎಲ್ಲೆಲ್ಲಿ ಡೆವಲಪ್ಡ್ ಸಿಟಿ ಅದಾವಲ್ಲ, ಈಗ ಮುಂಬೈ ಆಗಲಿ, ಪುಣೆ ಆಗಲಿ, ಇಂಥಲ್ಲೆಲ್ಲ ಅದಾವ. ಬಟ್ ಹೈ ಆಲ್ಟಿಟ್ಯೂಡ್ದಾಗ ಯಾಕೆ ಅಲ್ಲೇ ಹೈ ಆಲ್ಟಿಟ್ಯೂಡ್ ಮಾಡ್ತಿರ್ತಾರೆ ಅಂದ್ರೆ ಒಂದೊಂದು ವ್ಯಾಕ್ಸಿನ್ ಆಗಲಿ, ಒಂದೊಂದು ಮೆಡಿಸಿನ್ ಆಗಲಿ ಕೋಲ್ಡ್ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಿರಂಗಿಲ್ಲ. ಅವಾಗ ಇಲ್ಲೆಲ್ಲ ಫ್ರೀಸ್ ಮಾಡಿಟ್ಟಿರ್ತೀವಲ್ಲ, ಅಂಥ ಟೆಂಪ್ರೇಚರ್ದಾಗ ಹೆಂಗೆ ವರ್ಕ್ ಆಗಿರ್ತಾವ ಅಥವಾ ಆ ಬಾಡಿ ಒಳಗೆ ಹೆಂಗೆ ವರ್ಕ್ ಆಕತ್ತಲ್ಲ ಅದನ್ನ ಸ್ಟಡಿ ಮಾಡೋ ಸಲ್ಮಾನ್ ಒಂದು ರಿಸರ್ಚ್ ಸೆಂಟರ್ ಮಾಡತ್ತಾರ ಅಥವಾ ಹೈ ಆಲ್ಟಿಟ್ಯೂಡ್ ಸೆಂಟರ್ ಕರಿತೀವಿ. ಎಲ್ಲಿ ಮಾಡತ್ತಾರ ಅಂದ್ರೆ ಹಿಮಾಚಲ್ ಪ್ರದೇಶ, ಕ್ಯಾಲಾಂಗ್ ಅಂತ ಬರ್ತೈತಿ ನೋಡಿ. ಹಿಮಾಚಲ್ ಪ್ರದೇಶದ ಅಲ್ಲಿ ಮಾಡತ್ತಾರ. ನೆನಪಿರ್ತೈತಲ್ಲ, ಹಿಮಾಚಲ್ ಪ್ರದೇಶ ಕ್ಯಾಲಾಂಗ್ ಅಂತ ಬರ್ತೈತಿ. ಅಲ್ಲಿ ಯಾವ್ದು ಮಾಡತ್ತಾರ ಅಂದ್ರೆ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್. ನೆನಪಿರ್ತಾವಲ್ಲ, ಏನು ಭಾಳ ಅದು ಅಂದ್ರೆ. ನೆಕ್ಸ್ಟ್ ಇದು ಹೇಳ್ರಿ, ಇಂಡಿಯಾದಾಗ ಕರ್ನಾಟಕದ್ದು ಬಂದಾಗಂತೂ ಕೆಎದಂಗೆ ಫಿಕ್ಸ್ ಖುಷಿ ಇದ್ದಂಗೆ ಕರ್ನಾಟಕದ ರಿಲೇಟೆಡ್ ಬಂದ್ರೆ ರೀಸೆಂಟ್ ಆಗಿ ಕರ್ನಾಟಕದಾಗ ಯುರೇನಿಯಂ ರಿಸರ್ವ್ ಸಿಕ್ಕೈತಿ ಅಥವಾ ಯುರೇನಿಯಂ ಡೆಪಾಸಿಟ್ ಸಿಕ್ಕೈತ್ರಿ. ಕರ್ನಾಟಕದ ಯಾವ ಜಿಲ್ಲೆ ಒಳಗೆ ಯುರೇನಿಯಂ ಡೆಪಾಸಿಟ್ ಸಿಗ್ತೈತಿ? ಇವು ರೀಸೆಂಟಾಗಿ ಯಾವ ಸಿಗ್ತಾವ ಅದನ್ನ ನೆನಪಿಟ್ಕೊಂಡ್ಬಿಡ್ರಿ. ಯುರೇನಿಯಮ್, ಥೋರಿಯಂ. ರೀಸೆಂಟಾಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಾರ ಯುರೇನಿಯಂ ಡೆಪಾಸಿಟ್ನ ಕಂಡು ಹಿಡ್ದಾರ. ಎಲ್ಲಿ ಎತ್ತೇಳಿ ಆಪ್ಷನ್ ಕೊಡ್ತೀನಿ ಹೇಳ. ಸಾರಿ, ಯುರೇನಿಯಂ ಅಲ್ಲ, ಥೋರಿಯಂ. ಸಾರಿ, ಯುರೇನಿಯಂ ಅಣ್ಣ, ಥೋರಿಯಂ. ಯುರೇನಿಯಂ ಗೋಗಿ ಅಲ್ಲ, ಯಾದಗಿರಿ ಡಿಸ್ಟಿಕ್ ಗೋಗಿದಾಗ ಯುರೇನಿಯಂ ಫೇಮಸ್ ಐತಿ. ರೀಸೆಂಟಾಗಿ ಥೋರಿಯಂ ರಿಸರ್ವ್ ಸಿಗ್ತೈತೆ. ಥೋರಿಯಂ ರಿಸರ್ವ್ ಎಲ್ಲಿ ಸಿಕ್ಕೈತಿ? ಮಂಡ್ಯದಾಗ, ಚಾಮರಾಜನಗರ, ಮಂಡ್ಯ ಎರಡ್ರಾಗ ಒಂದೇಳು. ಚಾಮರಾಜನಗರದ ಗುಂಡ್ಲುಪೇಟೆ. ಈಗ ಹೇಳ್ತಾನೆ ನೋಡ್ರಿ, ಈಗ ನಿಮ್ದು ಏನು ಕನ್ಫ್ಯೂಷನ್ ಇತ್ತಂದ್ರೆ ಥೋರಿಯಂ ರಿಸರ್ವ್ನ ಮಂಡ್ಯದಾಗ ಇಲ್ಲತ್ತಲ್ಲ, ಮಂಡ್ಯದಾಗ ಆಲ್ರೆಡಿ ಸಿಕ್ಕೈತಿ. ಆಂಧ್ರ ಪ್ರದೇಶದಾಗೂ ಸಿಕ್ಕವು. ರೀಸೆಂಟಾಗಿ ಸಿಕ್ಕತ್ತ ಅಥವಾ ಇತ್ತೀಚೆಗೆ ಹಿಂಗೆ ಏನಾರ ಹೇಳಿಕೆ ಟೈಪ್ನದು ಕೇಳ್ರಿ, ಅಥವಾ ಕರ್ನಾಟಕದಾಗ ಮಂಡ್ಯದಾಗೂ ಥೋರಿಯಂ ರಿಸರ್ವ್ ಐತಿ ಇಲ್ಲತ್ತಲ್ಲ. ಈಗ ರೀಸೆಂಟಾಗಿ ಎಲ್ಲಿ ಸಿಕ್ಕೈತೆ ಅಂದ್ರೆ ಚಾಮರಾಜನಗರದ ಗುಂಡ್ಲುಪೇಟೆ ಐತೈತಿ. ಆ ಗುಂಡ್ಲುಪೇಟೆದಾಗ ಥೋರಿಯಂ ರಿಸರ್ವ್. ಈ ಥೋರಿಯಂ ಯುರೇನಿಯಂ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತೈತಲ್ಲ? ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತಿರ್ತಾರೆ. ಅಥವಾ ಹಿಂಗೂ ಕೇಳ್ತಾರೆ, ಇವು ಥೋರಿಯಂ ರಿಸರ್ವ್ ಅಥವಾ ಯುರೇನಿಯಂ ರಿಸರ್ವ್ ರೀಸೆಂಟಾಗಿ ಸಿಗ್ತಾವಲ್ಲ, ಇವ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನ್ಯೂಕ್ಲಿಯರ್ ವೆಪನ್ದಾಗೂ ಯೂಸ್ ಮಾಡ್ಬೋದು ಅಥವಾ ನ್ಯೂಕ್ಲಿಯರ್ ಎನರ್ಜಿದಾಗೂ ಯೂಸ್ ಮಾಡ್ಬೋದು. ಈ ರೀಸೆಂಟಾಗಿ ಥೋರಿಯಂದಾಗ ಗುಂಡ್ಲುಪೇಟೆದಾಗ ಸಿಕ್ಕೈತಿ. ಇವು ಏನು ಕನ್ಫ್ಯೂಸ್ ಮಾಡ್ತಿರ್ತಾನೆ, ಚಾಮರಾಜನಗರದ ಗುಂಡ್ಲುಪೇಟೆದಾಗ ರೀಸೆಂಟಾಗಿ ಥೋರಿಯಂ ರಿಸರ್ವ್ ಸಿಕ್ಕೈತೆ, ಯುರೇನಿಯಂ ರಿಸರ್ವ್ ಸಿಕ್ಕೈತೆ ಅಂದ್ರೆ ಥೋರಿಯಂ ಸಿಕ್ಕೈತಿ. ಯುರೇನಿಯಂ ಬಂದಾಗ ಯಾದಗಿರಿ ಒಳಗೆ ಬರ್ತದೆ. ಗೋಗಿ ಯಾದಗಿರಿ ಅಲ್ಲ ಅದ? ಹಾಂ, ನಿಮ್ದ ಯಾದಗಿರಿ. ಇದು ಹೇಳ್ರಲ್ಲ INS ಮ್ಯಾಮ್ ಹೇಳಿಲ್ಲ. ಆಪೆ ಹಾಂ ಕರೆಕ್ಟ್. ಫಾಸ್ಟ್ ಬ್ರೀಡರ್ ಕರೆಕ್ಟ್. ಕಲ್ಪಕಮ್ದಾಗ ಫಾಸ್ಟ್ ಬ್ರೀಡರ್ದಾಗೂ ಇವನ ನ್ಯೂಕ್ಲಿಯರ್ ಎನರ್ಜಿ ಎಲ್ಲ ಐತ್ಲ, ಯುರೇನಿಯಮ್ ಥೋರಿಯಂ ಆಸ್ ಅ ಫ್ಯೂಯಲ್ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯರ್ ವೆಪನ್ದಾಗೂ ಯೂಸ್ ಮಾಡ್ತಿರ್ತಾರ. ಗುಂಡ್ಲುಪೇಟೆದಾಗ ಯಾವ ಸಿಕ್ಕತ್ತೆ ಅಂತ ಹೇಳಿ? ಥೋರಿಯಮ್, ಯುರೇನಿಯಂ. ಥೋರಿಯಂ ಒಂದು 5-6 ಸರಿ ರಿವಿಷನ್ ಆತಂತೇಳಿ ನೆನಪಿದ್ದು ಬಿಡೋದು. ಥೋರಿಯಂ ಮತ್ತು ಮಂಡ್ಯದಾಗ ಎಲ್ಲಿಗೆ ಬಿಟ್ಟಿದ್ವು ಒಟ್ಟು ಎಲ್ಲಿಗೆ ಬಿಟ್ಟಿದ್ವು? 1 ಗಂಟೆಗೆ ಬಿಟ್ಟಿದ್ವು ಅಂತ. ಹಣಮ ಹಾಂ ಬಿಡ್ರಿ. ಇದನ್ನ ಹೇಳ್ರಿ. ರೀಸೆಂಟಾಗಿ ಒಂದು ಕಾಪಿ ಪೋಸಾ ಆ್ಯಕ್ಟ್ ಅದು ಕರ್ನಾಟಕದಾಗ ನ್ಯೂಸ್ನಾಗಿತ್ತು. ಈ ಕಾಪಿ ಪೋಸಾ ಆ್ಯಕ್ಟ್ ಯಾರ ಮೇಲೆ ಹಾಕ್ತಾರೆ ಹೇಳ್ರಿ? ಈ ಕಾಪಿನ ಇಲ್ಲಿಗಲ್ಸ್ ಹಿಂಗೆ ಹೆಸರು ಹೆಂಗೆ ಕೊಟ್ಟಿರ್ತಾನೆ ಗೊತ್ತಾನೆ? ಕಾಪಿ ಪೋಸಾ ಆ್ಯಕ್ಟ್ ಅಂತ ಹಾಕಿರ್ತಾನೆ. ಕಾಪಿ ಇಲ್ಲಿಗಲ್ ಸ್ಮಗ್ಲಿಂಗ್ ಮಾಡೋರ್ಗೆ ಹಾಕ್ತಾರೆ, ಅಥವಾ ಇಲ್ಲಿಗಲ್ ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಮಾಡ್ತಿರ್ತಾರೆ ಅವ್ರಿಗೆ ಹಾಕ್ತಾರೆ. ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಇವು ಹೆಸರಿನಾಗ ಕನ್ಫ್ಯೂಸ್ ಮಾಡಿರ್ತಾರೆ. ಕಾಪಿ ಪೋಸಾ ಆ್ಯಕ್ಟ್ ಅಂದ್ರೆ ಗೊತ್ತಾಗತ್ತಲ್ಲ, ರೀಸೆಂಟಾಗಿ ರಣ್ಯಾರಾವ್ ಮೇಲೆ ಹಾಕಿದ್ರಲ್ಲ, ಈ ಕರ್ನಾಟಕದಾಗ ನ್ಯೂಸ್ನಾಗಿತ್ತು. ಬಿಡುಗಡೆ ಕೊಟ್ರಲ್ಲ ಅವ್ರಿಗೆ. ಅದ್ರ ಸಲ್ಮಾನ್ ನೋಡು ಅವ್ ನೆನಪಿರ್ತಾವ. ಕಾಪಿ ಪೋಸಾ ಆ್ಯಕ್ಟ್ ಅಂತ ಬಂದ್ರೆ ಇದು ನೆನಪಿಟ್ಕೋರಿ. ಅಂತಾರಾಷ್ಟ್ರೀಯವಾಗಿ ನಾವು ಏನು ಬಂಗಾರ ಅಥವಾ ಏನಾರ ಬೇರೆ ಇಕ್ವಿಪ್ಮೆಂಟ್ಸ್ಗಳನ್ನ ಇಲ್ಲಿಗಲ್ ಅಥವಾ ಟ್ಯಾಕ್ಸ್ದಿಂದ ವಂಚನೆ ಮಾಡ್ತಿರ್ತೀವಲ್ಲ ಅಂಥದ್ರ ಮೇಲೆ ಆ್ಯಕ್ಟ್ ಹಾಕ್ತಾರೆ. ಯಾವ್ದಂದ್ರೆ ಕಾಪಿ ಪೋಸಾ ಆ್ಯಕ್ಟ್ ಅಂತೇಳಿ. ರೀಸೆಂಟಾಗಿ ಕರ್ನಾಟಕದಾಗ ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ. ಅದ್ರ ಸಲ್ಮಾನ್ ಹೇಳತ್ನ ಕಾಪಿ ಪೋಸಾ ಅನ್ನೋದ ಯಾವ ಒಂದು ಇಂಟರ್ನ್ಯಾಷನಲ್ ಕಾಯ್ದೆ ಅಂಡರ್ ಬರ್ತೈತಿ? ಆಪ್ಷನ್ ಕೊಡ್ತೀನಿ. ಪೇಮಾ ಅಂತ ಬರ್ತೈತಿ. ಪೇಮಾ ಫುಲ್ ಫಾರ್ಮ ಫಾಸ್ಟರಾ? ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಫಾರಿನ್ ಎಕ್ಸ್ಚೇಂಜ್ ಅಂತಾರಾಷ್ಟ್ರೀಯ ಕರೆನ್ಸಿಗಳನ್ನ ಎಕ್ಸ್ಚೇಂಜ್ ಮಾಡ್ಬೇಕಾರೆ ಒಂದು ಆ್ಯಕ್ಟ್ ಐತಿ, ಕಾಯ್ದೆ ಐತಿ. ಬೇರೆ ಕಂಟ್ರಿದಿಂದ ಏನೋ ಬಂದು ಹೋಗ್ತೀವಿ ಅದನ್ನ ಆ್ಯಕ್ಟ್ ಮಾಡಕ್ಕೆ ಯಾವ್ದಂದ್ರೆ ಫೇಮಾ ಅಂತ ಬರ್ತದೆ. ಆ ಫೇಮಾ ರೂಲ್ಸ್ನ ವೈಲೇಟ್ ಮಾಡಿದ್ದಕ್ಕೆ ಯಾವ್ದಾಗ್ತಾರಂದ್ರೆ ಕಾಪಿ ಪೋಸಾ. ಇದು ಹಿಂಗೆ ಏನು ಬೇಕಾಗಿ ಕೇಳ್ರು ಗೊತ್ತಾಗ್ತಲ್ಲ. ಕಾಪಿ ಪೋಸಾ ಕಾಯ್ದೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಎದ್ರ ಸಲ್ಮಾನ್ ಅಂತೇಳಿ ಕಾಪಿ ಗೀಪಿ ಏನು ಬರಂಗಿಲ್ಲ. ಏನಂದ್ರೆ ಇಲ್ಲಿಗಲ್ ಸ್ಮಗ್ಲಿಂಗ್ ಮಾಡ್ತಿರ್ತಾರಲ್ಲ ಇಂಟರ್ನ್ಯಾಷನಲ್ ಅಂಥವ್ರು, ಅಥವಾ ಟ್ಯಾಕ್ಸ್ ವಂಚನೆ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಹಾಕ್ತಾರೆ. ಯಾವ ಕಾಯ್ದೆ ಅಂದ್ರೆ ಕಾಪಿ ಪೋಸಾ. ಇವು ಯಾಕೆ ನ್ಯೂಸ್ನಾಗ ಗೊತ್ತಾನ? ಕಾಯ್ದೆ ಇದ್ದಾಗ ಇವಕ್ಕೆ ಏನು ಮಾಡ್ತಾರೆ ಅಂದ್ರೆ ಪ್ರಿವೆನ್ಷನ್ ಡಿಟೆನ್ಷನ್ ಅಂತ ಕರಿತಾರೆ.
ಸರ್ ಇವು ಕಾಯ್ದೆ ಮೇಲೆ ಎಲ್ಲರೂ ಹಾಕಿರತ್ತೇಳಿ ಹೈಕೋರ್ಟ್ನಾಗ ಹೋಗಿ ನಮಗೆ ಬೇಲ್ ಕೊಡ್ರಿ ಅಂದ್ರು ಮಿನಿಮಮ್ 1 ವರ್ಷ ಆಗುತ್ತಾನ ಬೇಲ್ ಕೊಡಂಗಿಲ್ಲ. ಇವು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದ್ರ ಸಲ್ಮಾನ್ ಈಗ NSA ಆಕ್ಟ್ ಅಂಡರ್ ರೀಸೆಂಟ್ ಆಗಿ ಸೋನಮ್ ವಾಂಗ್ಚುಕ್ ಮಾಡಿದ್ರಲ್ಲ, ಇವು ಯಾವ ಕಾಯ್ದೆಗಳು ನ್ಯೂಸ್ನಾಗ ಇರ್ತಲ್ಲ ಅವ್ರ ಮೇಲೆ ಹೈಲೈಟ್ ಮಾಡಿ ಕೇಳ್ತಿರ್ತಾರೆ. ಒಮ್ಮೆ ಹೇಳ್ತೀರಿ ಎಲ್ಲ ಕಾಯ್ದೆಗಳು ಯಾವ ನ್ಯೂಸ್ನಾಗ ಇದ್ದು. ಒಂದೇದ್ ನೋಡ್ರಿ, ಈಗ ಯಾವ್ದಂದ್ರೆ ಕಾಪಿ ಪೋಸಾ ಆಕ್ಟ್ ಅಂತ ಹೇಳಿದ್ರಿ. ಕಾಪಿ ಪೋಸಾ ಆಕ್ಟ್ ಯಾವ ಇಯರ್ದಾಗ ಬರ್ತದೆ? 1974. ವೆರಿ ಗುಡ್. 1974 ಯಾವ್ದಾರ ಕಾಪಿ ಪೋಸಾ ಆಕ್ಟ್ ಅಂತ ಬಂದಿತ್ತು. ಅದ್ರ ಮೇಲೆ ರೀಸೆಂಟ್ ಆಗಿ ಕರ್ನಾಟಕದಾಗ ಅಂದ್ರೆ ರನ್ಯಾರಾವ್. ಅದಾದ್ಮೇಲೆ ಹೇಳ್ರಿ NSA ಆಕ್ಟ್ ಅಂಡರ್ ಸೋನಮ್ ವಾಂಗ್ಚುಕ್. ಈಗ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಅದಾರ ನೋಡ್ರಿ, ಅವ್ರ ಮೇಲೆ ಎದಕ್ಕಂದ್ರ ಉಪವಾಸ ಕೂತಾರ. ಅವ್ರು ಯಾರಂದ್ರ ಇವ್ರು ಯಾರಾದ್ರ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಕೊಡ್ಬೇಕತ್ತ. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅತ್ತಿತ್ಲ, ಅವ್ರ ಜೋಡ ಇನ್ನ ಉಪವಾಸಕ್ಕಾರ್ರಿ ಆ ಉಪವಾಸ ಕೂತಾರ 15 ದಿನ ಮೇಲೆ ಅಂತೇಳಿ ಅವ್ರ ರಿಲೇಟೆಡ್ ಅಥವಾ ಅವ್ರನ್ನ ಅರೆಸ್ಟ್ ಮಾಡಿದ್ರಿ. ಯಾವ ಆಕ್ಟ್ ಅಂಡರ್ ಅರೆಸ್ಟ್ ಮಾಡಿದ್ರಿ ಅಂದ್ರ ಹಿಂಗ ಕೊಟ್ಟಿರ್ತಾರ. ಅವ್ರನ್ನ ರೀಸೆಂಟ್ ಆಗಿ ಸೋನಮ್ ವಾಂಗ್ಚುಕ್ ರಿಲೇಟೆಡ್ ಕ್ವಶನ್ ಅಂತೂ ಆಗ್ಯಾವ. ಮಣ್ಣು ಹೇಳಿದ್ನಲ್ಲ ಇದ್ರೊಳಗೆ ಹಿಮಾಲಯನ್ ರಿಸರ್ಚ್ ಅಥವಾ ಹಿಮಾಲಯನ್ ರಿಸರ್ಚ್ ಡೆವಲಪ್ಮೆಂಟ್ ಆಲ್ಟರ್ನೇಟಿವ್ಸ್ ಫಾರ್ ಹಿಮಾಲಯ ಅಥವಾ ಒಂದು ಸಂಸ್ಥೆ ಮಾಡಿರತ್ತ ಹೇಳಿ ಅದ್ರ ಮೇಲೆ ಕ್ವಶನ್ ಕೇಳಿದ್ದು. ಯಾರು ಮಾಡಿರತ್ತ ಅಥವಾ ಎಲ್ಲಿ ಮಾಡಿರತ್ ಕೇಳ್ರ. ಇದು ಸ್ಟೇಟ್ ಪಬ್ಲಿಕ್ ಕಮಿಷನ್ದಾಗ ಕೇಳಿದ್ದ, ಪಶ್ಚಿಮ ಬಂಗಾಳದಾಗ ಅದ್ರೊಳಗೆ ಕೇಳಿದ್ ಕಾಣಿಸ್ತದೆ. ಇದು ಹಿಮಾಲಯನ್ ಆಲ್ಟರ್ನೇಟಿವ್ಸ್ ಫಾರ್ ಡೆವಲಪ್ಮೆಂಟ್ ಅಂತ ಮಾಡಿರತ್ತ ಒಂದು ಸಂಸ್ಥೆ ಅಂತ ಹೇಳಿಲ್ಲ. ಅದನ್ನು ಯಾರು ಮಾಡಿರ್ತಾರ ಅಂದ್ರೆ ಸೋನಮ್ ವಾಂಗ್ಚುಕ್ ಅವ್ರು ರೀಸೆಂಟ್ ಆಗಿ ನ್ಯೂಸ್ನಾಗ ಅದಾವ. ಯಾಕಂದ್ರೆ ಇದು ಯಾವ 3 Idiots ಮೂವಿದಾಗ ಐತ್ಲ ಇವ್ರದ ಪಾತ್ರ ಅದು. ಅವ್ರು ಏನಂದ್ರೆ ಇನ್ನೊಂದು ಲಡಾಖ್ನಾಗ 6ನೇ ಸೆಡ್ಯೂಲ್ಗೂ ಡಿಮ್ಯಾಂಡ್ ಯಾವ್ದು ಮಾಡತ್ತಾರ ಅಂದ್ರೆ ಲಡಾಖ್ನ ಇವರ ಸೋನಮ್ ವಾಂಗ್ಚುಕ್ ಬರ್ತಾರೆ. ಅವ್ರನ್ನ ಯಾವ ಒಂದು ಕಾಯ್ದೆ ಅಂಡರ್ ಅರೆಸ್ಟ್ ಮಾಡಿದ್ರ ಕೇಳ್ತಾರೆ. UAPA NSA ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಬರ್ತೈತಿಲ್ಲ, ರಾಷ್ಟ್ರೀಯ ಏನರ ನಮ್ಮಲ್ಲಿ ಸೆಕ್ಯೂರಿಟಿ ಅಥವಾ ರಾಷ್ಟ್ರೀಯ ಸುರಕ್ಷತೆಗೆ ಕುಂದು ಕೊರತೆ ಬರ್ತೈತಿ ಅಥವಾ ಅದಕ್ಕೆ ಏನರ ಅಭದ್ರತೆ ಐತಂದಂಗ ಅವ್ರನ್ನ ಪ್ರಿವೆನ್ಷನ್ ಡಿಟೆನ್ಷನ್ ಅಂತ ಕರಿತೀವಿ. ಇವು ಯಾಕಂತ ಹೇಳಿ ಅಂದ್ರೆ ನಾವು ಹೇಳಿದ್ದು ನೆನಪೈತಲ್ಲ, ನಮ್ಮಲ್ಲಿ 2 ತರ ಲಾ ಇದನ್ನ ಬರ್ತಾವ್ರಿ. 0 FIR ಅದು ಮಾಡ್ಬೇಕಾರ ಒಂದೇನಂದ್ರ ಕಾಗ್ನಿಸೇಬಲ್, ಇನ್ನೊಂದೇನಂದ್ರೆ ನಾನ್ ಕಾಗ್ನಿಸೇಬಲ್. ಇಂಥದ್ರಾಗ ಅರೆಸ್ಟ್ ಮಾಡ್ಬೇಕಾರ ಅಥವಾ ನಮ್ಮಲ್ಲಿ ಏನಂದ್ರೆ ಇದನ್ನದಾವ್. ಇವು ಯಾಕೆ ಇಂಪಾರ್ಟೆಂಟ್ ಆಗೋತಾನೆ ಅಪ್ಲೈ ಮಾಡಿ ಕೇಳಿದಾಗ ಏನ್ ಕೇಳಿರ್ತಾರಂದ್ರ ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನ್ ಬೇಕಾದಾಗ್ಲಿ ಕಾಗ್ನಿಸೇಬಲ್ದಾಗ ಅರೆಸ್ಟ್ ಮಾಡ್ಲಿ ಅಥವಾ ನಾನ್ ಕಾಗ್ನಿಸೇಬಲ್ದಾಗ ಒಬ್ಬ ಮನುಷ್ಯನ ಅರೆಸ್ಟ್ ಮಾಡ್ರೆ ಎಷ್ಟು ತಾಸ್ನಾಗ ಹೋಗಿ ಜುಡಿಷಿಯರಿ ಮುಂದೆ ನಿಂದ್ರಿಸ್ಬೇಕಂದ್ರ 24 ತಾಸು. ಯಾವ್ದೈತ್ ಕಾಯ್ದೆ ಇದ? ಹೇಬಿಯಸ್ ಕಾರ್ಪಸ್. ಈ ಹೇಬಿಯಸ್ ಕಾರ್ಪಸ್ ಅನ್ನೋದು ನಮ್ಮ ಮೂಲಭೂತ ಹಕ್ಕು ಐತೆ, ಫಂಡಮೆಂಟಲ್ ರೈಟ್ಸ್. ನಾವು ಏನ್ ಮಾಡ್ತೀವಿ ಅಂದ್ರೆ ಯಾರಿಗೆ ಏನೋ ಶಿಕ್ಷೆ ಆಗ್ಲಿ ಮರ್ಡರ್ ಮಾಡ್ರು 24 ತಾಸ್ನಾಗ ಎಲ್ಲಿ ಮಾಡ್ಬೇಕು ಜುಡಿಷಿಯಲ್ ಮುಂದೆ ಒಯ್ಬೇಕ್ರಿ. ಅವ್ರು ತಪ್ಪೈತೋ ಇಲ್ಲೋ ನಿರ್ಧಾರ ಮಾಡ್ರಿ, ಅವಾಗ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ. ಬಟ್ ಇವು ಏನ್ ಕಾಯ್ದೆಗಳು ಹೇಳತ್ತಲ್ಲ ಇವು ಯಾಕೆ ಇಂಪಾರ್ಟೆಂಟ್ ಹಾಕಂದ್ರ ಇದ್ರೊಳಗೆ ಇವ್ರ ಮೂಲಭೂತ ಹಕ್ಕುಗಳನ್ನ ಏನ್ ಮಾಡಿರ್ತಾರ ಅಂದ್ರೆ ಇರಂಗಿಲ್ಲ. ಇವ್ರಿಗೆ ಮೂಲಭೂತ ಹಕ್ಕುಗಳು ಇರಂಗಿಲ್ಲ. ಬ್ಯಾರೆದ್ರೊಳಗೆ ಮತ್ತೆ ಎಲ್ಲಾ ಮೂಲಭೂತ ಹಕ್ಕುಗಳಲ್ಲ. ಓನ್ಲಿ ಏನಂದ್ರೆ ಇವ್ರು ಹೋಗಿ ನಾವು ಹೇಬಿಯಸ್ ಕಾರ್ಪಸ್ ಹಾಕ್ತಿವಿ, ನಮ್ ಜುಡಿಷಿಯಲ್ ಮುಂದೆ ನಿಂದ್ರಿಸ್ರಿ, ನಮ್ನ ಏನ್ರ ನಮ್ದು ಇದನ್ನೇನಂದ್ರ ಏನಂತಾರ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ರಿ, ಹಿಂಗೇನು ಡಿಫೆಂಡ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇವ್ರಿಗೆ ಏನಿರ್ತೈತೆ ಅಂದ್ರೆ ಪ್ರಿವೆನ್ಷನ್ ಡಿಟೆನ್ಷನ್ ಅಂತ ಕರಿತೀವಿ. ಪ್ರಿವೆನ್ಷನ್ ಡಿಟೆನ್ಷನ್ ಅಂದ್ರೆ ಹೈಕೋರ್ಟ್ ಏನು ವಾರೆಂಟ್ ಬೇಕಾಗಿಲ್ಲ, ಏನಿಲ್ಲ, ಡೈರೆಕ್ಟ್ ಅರೆಸ್ಟ್ ಮಾಡಿ ತಂದು ಅವ್ರನ್ನ ಆರೋಪಿನೇ ಇರ್ತಾರ, ಅವ್ರ ಅಪರಾಧಿ ಇರಂಗಿಲ್ಲ, ಏನು ಇರಂಗಿಲ್ಲ, ಹಂಗ ಇಟ್ಟಿರ್ತಾರ. ಹಂಗ ಯಾರನ್ನಾರ ರಣ್ಯಾರಾವ್ನು ಇಟ್ಟಿದ್ರ ಮತ್ತೆ ಇನ್ನೊಬ್ರನ್ನ ಯಾರಂದ್ರೆ ಸೋನಮ್ ವಾಂಗ್ಚುಕ್. ಯಾವ ಕಾಯ್ದೆ ಅಂಡಾರ? NSA ಅಂತ ಬರ್ತೈತಿ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರಿತೀವಿ. 1980. ಇನ್ನೊಂದು ಕಾಯ್ದೆ ನ್ಯೂಸ್ನಾಗ ಇತ್ತು ನೋಡು, ಉಮರ್ ಯಾರವ್ರ ಡೆಲ್ಲಿದಾಗಿದ್ದಲ್ಲ ಯಾವ ಅಲ್ಲೋ ಅದೇ ಉಮರ್ ಖಾಲಿದ ಉಮರ್ ಖಾಲಿದ್ ಅಂತ ಬರ್ತಾರ. ಅವ್ರ ಸಲ್ಮಂದ್ ಒಂದು ಆಕ್ಟ್ ನ್ಯೂಸ್ನಾಗ ಇತ್ತು. ಯಾವ್ದ UAPA ಅನ್ಲಾಫುಲ್ ಆಕ್ಟಿವ್. ಇದಂತರೂ ಇಂಡಿಯಾದಾಗ ಹಿಂಗಕ್ಕೆ ಇನ್ ಕ್ವಶನ್ ಏನ್ ಕೇಳಂಗ ಗೊತ್ತಾನ, ಭಾರತದಾಗ ಅತಿ ಹೆಚ್ಚು ದುರ್ಬಳಕೆಯಾದ ಕಾಯ್ದೆ ಯಾವ್ದತ್ ಕೇಳ್ತಾರ ಅಥವಾ ದುರ್ಬಳಕೆಯಾದ ಕಾಯ್ದೆನೇ ಯಾವ್ದಂದ್ರ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್. ಅದಕ್ಕೆ ಏನತ್ತು ಅಕ್ರಮ ಚಟುವಟಿಕೆಗಳ ಕಾನೂನು ಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ ಹಿಂಗತ್ ಕರೀತಾರೆ ನೋಡ್ರಿ. ಅನ್ಲಾಫುಲ್ ಆಕ್ಟಿವಿಟಿ ಆಕ್ಟ್ ಎಷ್ಟ್ರಾಗ ಬರ್ತೈತಿ? ಇದು 1967ದಾಗ ನೆನಪಿರ್ತೈತಲ್ಲ ಅನ್ಲಾಫುಲ್. ಇದು ಹಿಂಗ ಕೇಳಿರ್ತಾರೆ ಭಾರತದಾಗ ಅತಿ ಹೆಚ್ಚು. ಇಂಥವಂತರು ಗೌರ್ಮೆಂಟ್ ಫೇವರ್ ಇದ್ದಾಗ ಕೇಳಂಗಿಲ್ಲ, ಆದ್ರೂ ನೆನಪಿಟ್ಕೋರಿ. ಅನ್ಲಾಫುಲ್ ಆಕ್ಟಿವಿಟಿ ಆಕ್ಟ್ ಅಂತ ಕರಿತಿಲ್ಲ. ಇದಂದ್ರೆ ಅತಿ ಹೆಚ್ಚು ದುರ್ಬಳಕೆ ಆಗೈತಿ. ಯಾಕಂದ್ರೆ ಯಾರ ಏನ್ರ ಹೆಚ್ಚ ಕಡೆ ಮಾತಾಡಿರ್ತೀನಿ ಗೌರ್ಮೆಂಟ್ ಅಗೇನಿಸ್ಟ್ ಅವ್ರ ಮೇಲೆ UAPA ಆಕ್ಟ್ ಹಾಕಿರ್ತಾರೆ. ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 1967. ನೆನಪಿರ್ತಾವಲ್ಲ ಕಾಪಿ ಪೋಸ್. ಓಕೆ, ಇದೆ. ರೀಸೆಂಟ್ ಆಗಿ ಒಂದು ಹೆಲ್ಪ್ ಲೈನ್ ನಂಬರ್ ಲಾಂಚ್ ಮಾಡ್ರಿ 1855 ಅಂತೇಳಿ. ಇದು ಎದ್ರ ಸಲ್ಮಂದ್ ಹೆಲ್ಪ್ ಲೈನ್ ನಂಬರ್ ಲಾಂಚ್ ಮಾಡ್ತಾರ ಹೇಳಿಲ್ಲ, ಸ್ವತಂತ್ರ ಸಂಗ್ರಾಮಕ್ಕಿಂತ 2 ವರ್ಷ ಹಿಂದಿನ ನಂಬರ್ ಇದು 1855. ಎದ್ರ ಸಲ್ಮಂದ್ ಜನಸಂಖ್ಯೆ 2027 ನಡೆಸತ್ತೀವಲ್ಲ, ಜನಸಂಖ್ಯೆ ಅನ್ನಲ್ಲ ಜನಗಣತಿ. 2027 ಜನಗಣತಿ ನಡೆಯತ್ತಿಲ್ಲ. ಅದ್ರ ಸಲ್ಮಂದ್ ಡೆಡಿಕೇಟೆಡ್ ಆಗಿ ಟೋಲ್ ಫ್ರೀ ನಂಬರ್ ಅಥವಾ ತುರ್ತು ಸಂಖ್ಯೆ ಯಾವ್ದಂದ್ರೆ 1855. ಯಾಕಂದ್ರೆ ಇದ್ರೊಳಗೆ ಸೆಲ್ಫ್ ನ್ಯೂಮಿರೇಷನ್ ಹಿಂಗೆಲ್ಲ ಕೊಟ್ಟಾರಿ. ಅಂದ್ರೆ ನಾವು ಸೆಲ್ಫ್ ಇದನ್ನ ಮಾಡ್ಬೋದು, ಜನಗಣತಿ ಒಳಗೆ ನಮ್ ಸಂಖ್ಯೆ ಕೊಡ್ಬೋದು ಅಥವಾ ಹೋಮ್ ಇದನ್ನೆಲ್ಲ ಮಾಡತ್ತಾರಲ್ಲ. ಅದ್ರ ಇದು ಇನ್ನೊಂದು ಏನೈತೆ ಹೇಳ್ರಿ, ನಾವು ಪಟ ಹೇಳ್ಬಿಡ್ತೀರಿ. 2027 ಯಾರದಾರ ಕಮಿಷನರ್ ಇದ್ರದ? ಮೃತ್ಯುಂಜಯ್ ನಾರಾಯಣ್. 1ನೇದು. 2ನೇದು ಇದು ಎಷ್ಟನೇ ಜನಗಣತಿ ಆಕ ಸ್ವತಂತ್ರ ನಂತರ? 8ನೇದ. ಪೂರ್ತಿ ಸೀರೀಸ್ ಆಗಿ ಕನ್ಸಿಡರ್ ಮಾಡಿದಾಗ 16ನೇದು. ಇದ್ರದ್ದು 2 ಮಾಸ್ಕ್ಯಾಟ್ ಹೇಳ್ರಿ. ಪ್ರಗತಿ ಮತ್ತ ವಿಕಾಸ. ಪ್ರಗತಿ ಯಾರನ್ನ ಐಡೆಂಟಿಫೈ ಮಾಡ್ತೈತಿ?
ಮಹಿಳೆಯರನ್ನ, ಪ್ರಗತಿ ಅಂದ್ರೆ ಮಹಿಳೆಯರನ್ನ ಐಡೆಂಟಿಫೈ ಮಾಡ್ತೈತಿ, ವಿಕಾಸ ಅಂದ್ರೆ ಯಾರನ್ನ ಐಡೆಂಟಿಫೈ ಮಾಡ್ತೈತಿ, ಪುರುಷರನ್ನ. ವೆರಿ ಗುಡ್. ಭಾರತದಾಗ ಮೊದಲು ಜಾತಿ ಜನಗಣತಿ ಮಾಡೋದು ಯಾವ್ದಂದ್ರೆ ಇದ, ಪೂರ್ತಿ ಆಲ್ ಓವರ್ ಇಂಡಿಯಾ ಜಾತಿ ಜನಗಣತಿ ಬಂದಾಗ. ಬಟ್ ಭಾರತದಾಗ ಫಸ್ಟ್ ಎಲ್ಲಿ ಜಾತಿ ಜನಗಣತಿ ಟ್ರೈ ಮಾಡಿದ್ರೆ ಅಂದ್ರೆ ಬಿಹಾರದಾಗ 1931 ಮಾಡಿದ್ರೆ. ಈಗ ಪೂರ್ತಿ ಡಿಜಿಟಲ್ ಅಥವಾ ಆಲ್ ಓವರ್ ಇಂಡಿಯಾ ಜಾತಿ ಜನಗಣತಿ ಫಸ್ಟ್ ಬರ್ತದೆ. ಇನ್ನೊಂದೇನಂದ್ರೆ ಡಿಜಿಟಲ್ ಜನಗಣತಿ ಅಂತ ಕರಿತೀವಿ. ಈ ಡಿಜಿಟಲ್ ಜನಗಣತಿ ಅಂದಾಗ ಟೋಲ್ ಫ್ರೀ ನಂಬರ್ ಇಟ್ಟಾರು, ಯಾಕಂದ್ರೆ ಎಲ್ಲರಿಗೆ ಡಿಜಿಟಲ್ ಆಗಿ ಗ್ರಾಮೀಣ ಭಾಗದಾಗ ಗೊತ್ತಿರಂಗಿಲ್ಲ ಅಂತವ್ರಿಗೆ ಅವೇರ್ನೆಸ್ ಅಥವಾ ಏನಾರ ಗೊತ್ತಾಗ್ಲಿಲ್ಲ ಅಂತೇಳಿ ಯಾವ ನಂಬರ್ ಕಾಲ್ ಮಾಡ್ತಾರಂದ್ರ 1855. 1855. ವೆರಿ ಗುಡ್. ನೆಕ್ಸ್ಟ್ ಇದೆ ಅದನ್ನೊಂದು ನೆನಪಿಟ್ಕೋರಿ, ಯಾರಂದ್ರ ಸುದರ್ಶನ್ ಪಟ್ನಾಯಕ್. ಏನ್ ಮಾಡ್ರ ಸುದರ್ಶನ್ ಪಟ್ನಾಯಕ್? ಬ್ರ್ಯಾಂಡ್ ಅಂಬಾಸಿಡರ್. ಈ ಬ್ರ್ಯಾಂಡ್ ಅಂಬಾಸಿಡರ್ಗಳನ್ನ ಯಾಕೆ ಮಾಡ್ತಾರ ಅಂದ್ರೆ ಅವೇರ್ನೆಸ್ ಕೊಡು ಸಲ್ಮಂದ್. ಅವ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಯಾರಂದ್ರೆ ಅವೇರ್ನೆಸ್ ಕೊಡ್ತಾರ, ಜನಗಣತಿ ಒಳಗ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ರಿ ಅಂತೇಳಿ. ಯಾರಂದ್ರ ಸುದರ್ಶನ್ ಪಟ್ನಾಯಕ್. ನೆನಪಿರ್ತೈತಲ್ಲ, ಜನಗಣತಿ ಬಂದ್ರೆ ಇದೆಲ್ಲ ಬರ್ತಾವ. ಅದ್ರ ಮೇಲೆ ಏನ್ ಹಿಂದ ಮುಂದ ಕೇಳ್ರು ಎಷ್ಟ್ರಾಗ ಸೀರೀಸ್ ಆಗಿ ಸ್ಟಾರ್ಟ್ ಮಾಡ್ತಾರ? ಸೀರೀಸ್ ಆಗಿ ಅಂದ್ರ 81 ಯಾರು ಮಾಡ್ತಾರ? ಬೆಂಕಿ. ನೆನಪಿರ್ತಾವಂತ್ರು. ಬಿಡ್ರಿ. ಬುಲೆಟ್ ಟ್ರೈನ್ ಅಂತ ಬರ್ತೈತೆ. ಏನಂತ ಹೇಳ? ಸ್ಯಾಂಡ್. ಕರೆಕ್ಟ್. ಅದೊಂದು ಅವಾರ್ಡ್. ಬೆಂಕ್ಯ. ರಷ್ಯಾದವ್ರು ಇತ್ತೀಚೆಗೆ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅಂತ ಕೊಡ್ತಾರೆ. ಯಾರಿಗೆ ಕೊಡ್ತಾರ? ಬೆಂಕಿ. ಕಂಪೇರ್ ಹೆಂಗ್ ಮಾಡಿತ್ತ ನೋಡು. ಕರೆಕ್ಟ್. ಹಂಗೆ ನೆನಪು ಮಾಡಿ ಯಾವರ ಹೆಸರು ಬಂದಿರ್ತಲ್ಲ ಅವ್ರ ಲಿಂಕ್ ಏನ್ರ ಕರೆಂಟ್ ಅಫೇರ್ಸ್ ಇದ್ದು ಅಂತೇಳಿ ಅದನ್ನೆಲ್ಲ ಲಿಂಕ್ ಮಾಡಿ ನೆನಪಿಟ್ಕೋರಿ. ಯಾಕಂದ್ರೆ ರಷ್ಯಾದಾಗ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅಂತ ಕೊಡ್ತಾರೆ, ಗೊತ್ತಲ್ಲ? ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅಂತೇಳಿ. ಅಂದ್ರೆ ಇದು ಮರಳದಿಂದ ಏನ್ ಚಿತ್ರಕಲೆ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಅವಾರ್ಡ್ ಕೊಡ್ತಾರ. ಭಾರತದಿಂದ ಮೊದಲು ಯಾರ? ಸುದರ್ಶನ್ ಪಟ್ನಾಯಕ್. ಅವರ ಯಾವ್ದಾರ್ದು ಬ್ರ್ಯಾಂಡ್ ಅಂಬಾಸಿಡರ್ ಅದಾರಂದ್ರ ಹಿಂಗೂ ಕೇಳಿರ್ತಾರ. ಸುದರ್ಶನ್ ಪಟ್ನಾಯಕ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ, ಸರಿಯಾಗಿದೆ ಅಂತ ಕೊಟ್ಟತ್ತೀನಿ. ಇವೆಲ್ಲ ಆಪ್ಷನ್ ನೆನಪಿರಲಿ. ಜನಗಣತಿ ಬ್ರ್ಯಾಂಡ್ ಅಂಬಾಸಿಡರ್ ಅದಾರ. ಇನ್ನೊಂದೇನಂದ್ರೆ ರಷ್ಯಾದಿಂದ ಅವಾರ್ಡ್ ತಗೋತಾರ. ಅಥವಾ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಯಾರು ಕೊಟ್ರಂದ್ರ ರಷ್ಯಾದವ್ರು, ಓಡಿಸೋದಾರಲ್ಲ ಅವ್ರು. ವೆರಿ ಗುಡ್. ನೆಕ್ಸ್ಟ್ ಇದೆ ಬುಲೆಟ್ ಟ್ರೈನ್ ಅಂತ ಮಾಡತ್ತಾರಲ್ಲ ಇಂಡಿಯಾದಾಗ. ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗೋದೈತಿ ಇಂಡಿಯಾದಾಗ? ಅಹಮದಾಬಾದ್ ಟು ಮುಂಬೈ. ಕರೆಕ್ಟ್. ಈ ಬುಲೆಟ್ ಟ್ರೈನ್ ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡತ್ತಾರ? ಜಪಾನ್ದಾಗ, ಇಂಡಿಯಾದಾಗ ಮಾಡತ್ತಾರ. ಇಂಡಿಯಾದಾಗ ಯಾವ ಸ್ಟೇಟ್ನಾಗ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ರೀಸೆಂಟ್ ಆಗಿ ಅಪ್ರೂವಲ್ ತಗೊಂಡ. ಆಪ್ಷನ್ ಕೊಡ್ಲಿ? ಗುಜರಾತ್, ಬೆಂಗಳೂರು, ಹೈದರಾಬಾದ್. ಇನ್ನೊಮ್ಮೆ ಗುಜರಾತ್, ಬೆಂಗಳೂರು, ಹೈದರಾಬಾದ್. ಎಲ್ಲಿ ಮಾಡತ್ತಾರ ಹೇಳ್ರಿ? ಬುಲೆಟ್ ಟ್ರೈನ್ ಮ್ಯಾನುಫ್ಯಾಕ್ಚರ್ ಮಾಡತ್ತಾರ. ಎಲ್ಲಿ? ಬೆಂಗಳೂರೊಳಗೆ. ಬೆಂಗಳೂರದ ಒಂದು ಕಂಪ್ನಿ ಹೇಳಿದ್ದು ನೆನಪೈತಿ? ಯಾವ್ದದ? BML. ಕರೆಕ್ಟ್. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಬರ್ತೈತಿ ನೋಡಿ. ಆದಿತ್ಯ ಬಿರ್ಲಾದ ಅಥವಾ ಆದಿತ್ಯ ಬೆಂಗಳೂರು ಕಂಪ್ನಿ ಬರ್ತೈತಿ. ಇವ್ರು ಬುಲೆಟ್ ಟ್ರೈನ್ ಎಂಜಿನ್ಗಳನ್ನ ಬುಲೆಟ್ ಟ್ರೈನ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಇಂಡಿಯಾದಾಗ. ಇವ್ ಕ್ವಶನ್ ಯಾಕೆ ಕನ್ಫ್ಯೂಸ್ ಆಗಿರ್ತದೆ ಗೊತ್ತ? ಬುಲೆಟ್ ಟ್ರೈನ್ಗೆ ಟೆಕ್ನಾಲಜಿ ಇರೋದು ಯಾರ್ದಂದ್ರೆ ಜಪಾನ್ದವ್ರು. ಇವ್ ಗೊತ್ತಾಗತ್ತಲ್ಲ, ಬುಲೆಟ್ ಟ್ರೈನ್ಗೆ ಏನಂದ್ರೆ ಓನ್ಲಿ ಟೆಕ್ನಾಲಜಿ ಯಾರ್ದಂದ್ರೆ ಜಪಾನ್ದವ್ರಿ. ಎಲ್ಲ ಅವರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಟ್ಟಿರ್ತೀನಿ. ಅಕಸ್ಮಾತ್ ಇಂಡಿಯಾ ಬುಲೆಟ್ ಟ್ರೈನ್ ಮುಂದೆ ಹೋಗ್ತೈತೆ ಮ್ಯಾನುಫ್ಯಾಕ್ಚರ್ ಮಾಡಾಗ ಎಲ್ಲರ ಲೋ ಕಾಸ್ಟ್ ಹಾಕಿ ಕೊಟ್ರ ಅದ್ರ ಸಲ್ಮಂದ್ ಮ್ಯಾನುಫ್ಯಾಕ್ಚರ್ ಇಟ್ಟಿರ್ತೀವಿ ಅಂದ್ರೆ ನಮ್ಮ ಕಡೆನೇ ಇರ್ತೈತಿ. ಟೆಕ್ನಾಲಜಿ ಯಾವ್ದೋ ಕಂಟ್ರಿ ಜೋಡ ಮಾಡ್ಲಿ, ನಾವು ಯಾವ್ದಾರ ಕಂಟ್ರಿ ಜೋಡ ಕರೆಕ್ಟ್. ಟೆಕ್ನಾಲಜಿದು ಇನ್ವೆಸ್ಟ್ಮೆಂಟ್ ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ರ. ಕರೆಕ್ಟ್. ಇನ್ವೆಸ್ಟ್ಮೆಂಟ್ ಮಾಡ್ರಿ. ನಾ ಇದನ್ನ ಹೇಳತ್ತಿದ್ನಿ ನೋಡಿ, ಟೆಕ್ನಾಲಜಿದ. ಇದನ್ನ ಯಾವ್ದಾರ ಕಂಟ್ರಿ ಆಗಲ್ರಿ. ಈಗ ಯಾವ ಕಂಟ್ರಿದಾಗ ನಾವು ಇದನ್ನ ಯಾವ್ದಾರ ಕಂಟ್ರಿ ಜೋಡ ಏನಾರ ಮಿಸೈಲ್ಗಳು ಡೆವಲಪ್ ಮಾಡ್ಲಿ, ಏನೇ ಡೆವಲಪ್ ಮಾಡ್ತೀವಲ್ಲ ಆ ಕಂಟ್ರಿದಾಗ ಹೊಸದಿರೋದು ಏನ್ ತಗೋತೀವಿ ಅಂದ್ರೆ ಓನ್ಲಿ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಹೌದಾ? ಆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದು ಅಟ್ಟ ಜಪಾನ್ದಿಂದ. ಅಕಸ್ಮಾತ್ ನಾವು ಎಲ್ಲ ಜಪಾನ್ದವ್ರಿಗೆ ಓನರ್ ಅವ್ರು ಯಾಕಂದ್ರೆ ಹೇಳಿಕೆ ಒಳಗೆ ಕೊಟ್ಟ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ. ಅವ್ರು ಏನೋ ಡಾಮಿನೇಟ್ ಮಾಡಿ ಕೊಟ್ಟಿರ್ತೇಳಿ ಜಪಾನ್ದವ್ರು ರೊಕ್ಕ ಹಾಕ್ತಾರ, ಟೆಕ್ನಾಲಜಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಯಾಕೆ ಕೊಡಂಗಿಲ್ಲ ಅಂದ್ರೆ ಡಿಫೆಕ್ಟ್ ಆಗಿ ಎಲ್ಲರ ಅವ್ರು ಕೊಟ್ಟಿರ್ತೇಳಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ನಾಳೆ ಬುಲೆಟ್ ಟ್ರೈನ್ ಹೋಗೋ ಟೈಮ್ನಾಗ ಎಲ್ಲರ ಬ್ಲಾಸ್ಟ್ ಆದ್ರೆ ಏನ್ ಮಾಡು? ಅದ್ರ ಸಲ್ಮಂದಿರ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡತ್ತೀವಿ. ಎಲ್ಲ ಅಂದ್ರೆ ಬೆಂಗಳೂರಾಗ ಮಾಡತ್ತಾರ. ಯಾವ್ದಂದ್ರ BML ಅಂತ ಬರ್ತದೆ. BML ಫುಲ್ ಫಾರ್ಮ್ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಈಗ ಹೇಳ್ರಿ ಜಪಾನ್ದು 3 ಕರೆಂಟ್ ಅಫೇರ್ಸ್. ಯಾರದಾರ ಪ್ರಧಾನ ಮಂತ್ರಿ ಜಪಾನ್? ಸನೈ ತಕೈಚಿ. ನೆಕ್ಸ್ಟ್ ಮಾರ್ಷಲ್ ಆರ್ಟ್ಸ್. ಯಾವ್ದು ಮಾರ್ಷಲ್ ಆರ್ಟ್ಸ್? ಯಾವ್ದು? ಕೆಂಜತ್ಸು ಮಾರ್ಷಲ್ ಆರ್ಟ್ಸ್. ಯಾವ್ದಂದ್ರೆ ಜಪಾನ್ ಕಂಟ್ರಿದ. ಯಾರು ಹೋಗಿದ್ರಂದ್ರೆ ಇಂಡಿಯಾದಿಂದ ಪವನ್ ಕಲ್ಯಾಣ್. ನೆಕ್ಸ್ಟ್ ಜಪಾನ್. ಮತ್ತ ಸನೈ ತಕೈಚಿ ಆತು, ಕೆಂಜತ್ಸು ಆತ್. ಮತ್ ಜಪಾನ್ ಯಾವ ವರ್ಷನ ಸೇರ್ಡ್ ಹಾರಿಜಾನ್ ಅಂತ ಡಿಕ್ಲೇರ್ ಮಾಡಿ ಜಪಾನ್ ಜೋಡ. ಯಾವ್ದ? 2027. ಮತ್ ನ್ಯೂಸ್ನಾಗ ಏನಿತ್ತ? ಕರೆಕ್ಟ್. ಇದನ್ನ ಫಸ್ಟ್ ಟೈಮ್ ವುಡ್ ಸೆಟಲೈಟ್ ಮಾಡ್ಯಾರ. ವುಡ್ ಗಿಡದಿಂದ ಅಥವಾ ಏನಂತಾರ ಬಾಂಬೂ ಸೆಟಲೈಟ್ ಅಂತ ಕರಿತೀವಿ. ವುಡ್ ಸೆಟಲೈಟ್ ಯಾರು ಮಾಡ್ತಾರ? ಯಾವ್ದ? ಲಿಗ್ನೋಸ್ಯಾಟ್. ಇದೇನ್ ಕೇಳಿರ್ತಾರ ಗೊತ್ತ? ಜಗತ್ನಾಗ ಫಸ್ಟ್ ಟೈಮ್ ಲಿಗ್ನೋಸ್ಯಾಟ್ ಅಂತ ಮಾಡ್ಯಾರ ಅಥವಾ ಲಿಗ್ನೋ ಸೆಟಲೈಟ್ ಅಂತ ಲಾಂಚ್ ಮಾಡ್ರ. ಯಾವ ಕಂಟ್ರಿದವ್ರ ಅಂತ ಕೇಳ್ರ? ಜಪಾನ್ದವ್ರು. ವಿಶೇಷತೆ ಏನ್ ಲಿಗ್ನೋ ಸೆಟಲೈಟ್? ಯಾವ್ದ? ಕಟ್ಟಿಗೆಯಿಂದ ಮಾಡ್ಯಾರ ನೋಡ್ರಿ. ಈ ಸೆಟಲೈಟ್ 2 ದಿನ ವರ್ಕ್ ಏನಂತ? ಅದೊಂದು ಕರೆಕ್ಟ್. ಮಾಚಾ ಟೀ ಒಂದ್ ಬರ್ತೈತಿ. ತಡಿ ಒಂದ್ ಮುಗಿಸೋನು.
ಮಾಚಾಟಿ ಅದು ಕರೆಕ್ಟ್. ಯಾವ್ದು ಹೇಳತ್ತಿದ್ವಿ ಲಿಗ್ನೋಸ್ಯಾಟ್ ಐತಲ್ಲ ಇದ್ ನೆನಪಿಟ್ಕೋರ. ಯಾಕಂದ್ರೆ ಸ್ಯಾಟಲೈಟ್ಗಳ ಜಗತ್ನಾಗ ಅದಾವ್. ಸ್ಯಾಟಲೈಟ್ಗಳು ಹೆಂಗಿರ್ತಾವ ಅಂದ್ರೆ ಸ್ಟೀಲ್ ಬೇಸ ಅಲ್ಯೂಮಿನಿಯಂ ಇವ್ನ ಯೂಸ್ ಮಾಡ್ಕೊಂಡ್ ಮಾಡಿರ್ತಾರೆ. ಯಾಕಂದ್ರೆ ಅವು ಭಾಳ ದಿನ ಬಾಳಿಕೆ ಬರ್ಬೇಕಲ್ಲ ಬಾಹ್ಯಾಕಾಶದಾಗ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ಯಾರ ಎಲ್ಲಿ ಅಂದ್ರೆ ಲಿಗ್ನೋಸ್ಯಾಟ್ ಅಂತ ಹೇಳಿ. ಯಾವ ಕಂಟ್ರಿದವ್ರು ಅಂದ್ರೆ ಜಪಾನ್ದವ್ರು. ಅದ್ರ ಹೆಸರು ಏನ್ ಕೊಟ್ರ ಅಂದ್ರೆ ಲಿಗ್ನೋ ಸ್ಯಾಟಲೈಟ್ ಅಂತ ಕೊಟ್ರ. ರೀಸೆಂಟ್ ಆಗಿ ಇದು ಜಪಾನ್ದ ಇನ್ನೊಂದು ಯಾವ್ದಂದ್ರೆ ಮಾಚಾಟಿ ಅಂತ ಬರ್ತೈತ್ರಿ. ಕಮರ್ಷಿಯಲ್ ಇಂಡಿಯಾದಾಗ ಫಸ್ಟ್ ಟೈಮ್ ಕಮರ್ಷಿಯಲ್ ಕಲ್ಟಿವೇಶನ್ ಮಾಡ್ತಾರೆ. ಯಾವ ಸ್ಟೇಟ್ನಾಗ? ಅಸ್ಸಾಂದಾಗ. ನೆನಪಿರ್ತೈತಲ್ಲ ಈ ಮಾಚಾಟಿನು ಯಾವ ಕಂಟ್ರಿದಂದ್ರ ಜಪಾನ್ದು. ಮಿಯಾವಾಕಿ ಪಾರ್ಕ್ ಎಷ್ಟು ಡೆವಲಪ್ ಮಾಡತ್ತೀವಿ ಕರ್ನಾಟಕದಾಗ? ಮಿಯಾವಾಕಿ ಪಾರ್ಕ್ಗಳು 100 ಮಿಯಾವಾಕಿ ಪಾರ್ಕ್ ಮಾಡತ್ತಿಲ್ಲ. ಈ ಮಿಯಾವಾಕಿ ಅನ್ನೋದು ಯಾರ್ದಂದ್ರ ಜಪಾನ್ದವ್ರು. ಇವೆಲ್ಲ ಲಿಂಕ್ ಮಾಡಿ ನೆನಪಿಟ್ಕೋರು. ಜಪಾನ್ ಮಿಯಾವಾಕಿ ಪಾರ್ಕ್ ಎಲ್ಲಿ ಎಲ್ಲ ನಗರಗಳೊಳಗ ಉದ್ಯಾನ ಇದನ್ ಮಾಡತ್ತಾರೆ. ಯಾವ್ದಾರ ಇದನ್ನು ಕ್ವಶನ್ ಕನ್ಫ್ಯೂಸ್ ಮಾಡತ್ತಾರ. ಕರ್ನಾಟಕ ಬಜೆಟ್ನಾಗ ಇತ್ತೀಚೆಗೆ 100 ಮಿಯಾವಾಕಿ ಪಾರ್ಕ್ಗಳನ್ನ ಮಾಡ್ಬೇಕಂದ್ರೆ ಇವ್ನು ಗ್ರಾಮೀಣ ಮಟ್ಟದಾಗ ಮಾಡತ್ತಾರ ನಗರ ಮಟ್ಟದಾಗ ಮಾಡತ್ತಾರ ಅಂದ್ರೆ ನಗರ ಗ್ರಾಮೀಣ ಎರಡು ಕೊಟ್ರು. ನಗರ ಇದ್ರೆ ಅಟ್ಟ ಹಾಕಿ ಬರ್ರಿ. ಯಾಕಂದ್ರೆ ನಗರದಾಗ ಅಷ್ಟ ಮಾಡ್ತಾರೆ, ಗ್ರಾಮೀಣ ಭಾಗದಾಗ ಇಲ್ಲ. ಇವು ಮಿಯಾವಾಕಿ ಪಾರ್ಕ್ ಎಲ್ಲಿ ಮಾಡತ್ತಾರೆ? ಯಾಕಂದ್ರೆ ಗ್ರಾಮೀಣ ಭಾಗದಾಗ ಜಾಗ ಇರ್ತೈತಿ ಜಾಸ್ತಿ, ಅಲ್ಲಿ ಎಲ್ಲಾ ಕಡೆ ದೂರ ಅರಣ್ಯ ಮಾಡ್ಬೋದು. ಬಟ್ ನಗರದಾಗ ಏನಂದ್ರೆ ಬಿಲ್ಡಿಂಗ್ ಕೆಳಗೆ ಸ್ವಲ್ಪ ಜಾಗ ಇರ್ತಲ್ಲ, ಸ್ವಲ್ಪ ಜಾಗದಾಗ ಅತಿ ಹೆಚ್ಚು ಅರಣ್ಯ ಅಂದ್ರೆ ಅದ ಮಿಯಾವಾಕಿ ಟೆಕ್ನಾಲಜಿ. ಅವ್ರು ಯಾರು ಮಾಡತ್ತಾರ ಅಂದ್ರೆ ಜಪಾನ್ದವ್ರ. ಎಷ್ಟು ಮಾಡತ್ತಾರ ಕರ್ನಾಟಕದಾಗ ಅಂದ್ರ 100. ವೆರಿ ಗುಡ್. ಇದು ಇನ್ನೊಂದು ಸಾತಿ ಆ್ಯಪ್ ಅಂತ ಬರ್ತೈತ್ರಿ. ಸಾತಿ ಆ್ಯಪ್ ಅಂತ ಇದಂತೂ ನ್ಯೂಸ್ನಾಗ ಇತ್ತಿದ್ರ ಮೇಲೆ ಕ್ವಶನ್ ಕೇಳೋಣ ಆಲ್ರೆಡಿ. ಸಾತಿ ಆ್ಯಪ್ ಮೇಲೆ ಕರೆಕ್ಟ್ ಎದ್ರ ಸಲ್ಮಂದ್ ಮಾಡ್ತಾರೆ ಹೇಳಿ? ಕಾಂಪಿಟೇಟಿವ್ ಎಕ್ಸಾಮ್ ಸಲ್ಮಂದ. ಇದು ನೆನಪಿಟ್ಕೋರ. ಸಾತಿ ಆ್ಯಪ್ ಅಂತ ಬರ್ತೈತಿ. ಈ ಆ್ಯಪ್ ಮಾಡ್ಯಾರ ಎಲ್ಲಾರ ಸಲ್ಮಂದ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು. ಯಾವ IIT ಹೆಲ್ಪ್ ತೊಗೊಂಡಾರ ಇದಕ್ಕೆ? IIT ಕಾನ್ಪುರ, IIT ಖರಗ್ಪುರ, IIT ಕಾನ್ಪುರ್. ಇದು ಇಂಪಾರ್ಟೆಂಟ್ ಯಾಕೆ ನೋಡಿ ಕ್ವಶನ್ ಕೇಳ್ಯಾರ ಇದ್ರ ಮೇಲೆ. ಸಾತಿ ಅಪ್ಲಿಕೇಶನ್ ಅನ್ನೋದ ಯಾವ್ದ್ರ ಸಂಬಂಧ ಐತೆ? ಈ ಸಾತಿ ಎದಕ್ ಮಾಡತ್ತಾರ ಅಂದ್ರ ನೀಟ್ದಾಗ್ಲಿ JEE ಇದಾಗ್ಲಿ ಅಥವಾ UPSC ಇದಾಗ್ಲಿ ಇವು ಕೋಚಿಂಗ್ ಮಾಡ್ಬೇಕಾರೆ 1,00,000 2 ಲಕ್ಷ ಹೊಂಟೈತಲ್ಲ, ಬಡ್ರ ಮಕ್ಕಳಿಗೆ ಆಗಂಗಿಲ್ಲ. ಏನ್ ಮಾಡತ್ತಾರ ಅಂದ್ರೆ ಗೌರ್ಮೆಂಟ್ ದಿಂದ ಒಂದು ಆ್ಯಪ್ ಲಾಂಚ್ ಮಾಡ್ರಿ. ಯಾವ್ದಂದ್ರೆ ಸಾತಿ ಆ್ಯಪ್ ಅಂತೇಳಿ. ಅದ್ರೊಳಗೆ ನೀಟ್ದ ಕೋಚಿಂಗ್ ತಗೋಬಹುದು, JEE ತಗೋಬಹುದು, UPSC ಕೋಚಿಂಗ್ ತಗೋಬಹುದು. ಈ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಮಾಡಿದ್ ಯಾವ್ದು ಆ್ಯಪ್ ಅಂದ್ರೆ ಸಾತಿ ಅಪ್ಲಿಕೇಶನ್ ಅಂತ ಬರ್ತದೆ. ಯಾವ IIT ದವ್ರು ಹೆಲ್ಪ್ ಮಾಡ್ಯಾರ ಅಂದ್ರ ಯಾಕಂದ್ರೆ IIT-ಗಳು ಎದಕ್ಕೆ ಬರ್ತಾವ ಅಂದ್ರೆ ಹೆಲ್ಪ್ ಏನು ಗೌರ್ಮೆಂಟ್ದವ್ರು ಇನಿಷಿಯೇಟಿವ್ ಮಾಡ್ತಾರಲ್ಲ, ಯಾರ ಒಬ್ಬ IIT-ದವ್ರು ಸಹಾಯ ತಗೋತಾರೆ. ಯಾಕಂದ್ರೆ ಟೆಕ್ನಾಲಜಿ ಅವ್ರ ಕಡೆಯಿಂದ ತಗೋತಾರ. ಮಿನಿಸ್ಟ್ರಿ ಅವ್ರ ಅಂಡರ್ ಬರ್ತದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ದವ್ರು ಮಾಡ್ತಾರೆ. ಯಾವ್ದಾರ ಸಾತಿ ಆ್ಯಪ್ ಅಂತ ನೆನಪಿರ್ತೈತಲ್ಲ. ಯಾವ್ದ್ರ ಸಲ್ಮನ್ ಸಾತಿ ಆ್ಯಪ್? ಎಜುಕೇಶನ್ ಸಲ್ಮಂದ್. ಆಮೇಲೆ ಎಜುಕೇಶನ್ ಯಾವ ಎಜುಕೇಶನ್? ನೀಟಾ, ನೆಟ್ ಅಲ್ಲ, ನೀಟಾ UPSC ಇವೆಲ್ಲ. ಇನ್ನು ಸ್ಟೇಟ್ದು ಬಂದ್ರು ಬರ್ಬೋದು. ಅದ್ರಾಗ ಇನ್ನ ಸ್ಟೇಟ್ ಡಿಕ್ಲೇರ್ ಮಾಡಿ. ಇದು ಸ್ಟೇಟ್ ಬಂದಾಗ ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ ನೋಡ್ರಿ. ಯಾವ್ದಂದ್ರ ಇವು ಯಾವ್ದಾರ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಅಂತ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳು ಇರ್ತಾವಲ್ಲ, ರಾಜ್ಯ ಲೋಕಸೇವಾ ಆಯೋಗಗಳದ ಅಧ್ಯಕ್ಷರು ಇರ್ತಾರಲ್ಲ, ಅವ್ರನ್ನ ನೇಮಕ ಮಾಡುವ ಅಧಿಕಾರ ಯಾರಿಗಿರ್ತದೆ? ರಾಜ್ಯಪಾಲಿಗೆ ಇರ್ತದೆ. ಕರೆಕ್ಟ್. ನೇಮಕ ಮಾಡುವ ಅಧಿಕಾರ ಯಾರ್ತಂದ್ರೆ ರಾಜ್ಯಪಾಲಗ. ರೆಮೂವ್ ಮಾಡುವ ಅಧಿಕಾರ ಯಾರಿಗಿರ್ತದೆ? ರಾಷ್ಟ್ರಪತಿ. ಈಗ ಸುದ್ದಿಯಲ್ಲಿ ಯಾಕಂತಂದ್ರೆ ಇಲ್ಲಿ ಶಿವಶಂಕರಪ್ಪ ಸಾವ್ಕಾರ ಅಂತದಾರಲ್ಲ KPSC ದ, ಅವ್ರನ್ನ ರೆಮೂವ್ ಮಾಡ್ಬೇಕನ್ನತ್ತಾರ. ಆದ್ರೆ ಯಾಕೆ ರೆಮೂವ್ ಮಾಡಕ್ ಹಾಕಿರಂಗಿಲ್ಲ? ಮಾಡ್ರ ಗಲ್ ಶಿಕ್ಷೆ ಆಗ್ತದೆ. ಗಲ್ ಶಿಕ್ಷೆ ಹಾಕಿ ಕೊಡ್ತಾರ. ರೆಮೂವ್ ಅದನ್ನ ಹೇಳಬೇಕಂದ. ಅದು ಇನ್ನ ರೆಮೂವ್ ಆಗಿಲ್ಲ. ಯಾರಂದ್ರ ಅದನ್ನ ಹೇಳತ್ನ ಅದಕ್ಕೆ ತೆಗದಿ. ಯಾರ ಈಗ ಬಿಡ್ರಿ ರಾಜ್ಯ ಲೋಕಸೇವಾ ಆಯೋಗಗಳು ಬರ್ತೇಳಿ ಅದ್ರ ಅಧ್ಯಕ್ಷರು ಇರ್ತಾರೆ. ಯಾಕೆ ಇಲ್ಲೆಲ್ಲ KPSC ದಾಗ ಕರಪ್ಷನ್ ಆದ್ರೂ ಯಾಕೆ ಮೆಂಬರ್ಗಳನ್ನ ತೆಗಿಯಲ್ಲ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಂವಿಧಾನದ ಬಾಡಿಗಳು ಯಾವ ಇರ್ತಾವಲ್ಲ ಅವತ್ತನ್ನ ತೆಗಿಬೇಕಾದ್ರೆ ಪ್ರೊಸೀಜರ್, ವಿದೌಟ್ ಪ್ರೊಸೀಜರ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಪ್ರೊಸೀಜರ್ ಇರ್ತೈತಿ. ಸಂವಿಧಾನದ ಬಾಡಿದಾಗ ರಾಜ್ಯ ಲೋಕಸೇವಾ ಆಯೋಗ ಏನಂತ ಕರೆದ್ರಿ, ರಾಜ್ಯ ಲೋಕಸೇವಾ ಆಯೋಗ ಇರ್ತೈತಿಲ್ಲ, ಅದ್ರ ಅಧ್ಯಕ್ಷರನ್ನ ನೇಮಕ ಮಾಡುವ ಅಧಿಕಾರ ಇರ್ತೈತಿ ಅಂದ್ರೆ ಗವರ್ನರ್ಗೆ ಇರ್ತೈತ್ರಿ. ಬಟ್ ರೆಮೂವ್ ಮಾಡುವ ಅಧಿಕಾರ ಯಾರಿರ್ತೈತೆ ಅಂದ್ರೆ ರಾಷ್ಟ್ರಪತಿ. ಬಟ್ ಸಸ್ಪೆಂಡ್ ಮಾಡುವ ಅಧಿಕಾರ ಗವರ್ನರ್ ಕೊಟ್ಟಿರ್ತಾರೆ. ಸಸ್ಪೆಂಡ್ ಮಾಡೋದಂದ್ರೆ ಏನಂದ್ರೆ ಈ ಟೆಂಪ್ರವರಿ. ಈಗ ಪೊಲೀಸರನ್ನ 6 ತಿಂಗಳು ಸಸ್ಪೆಂಡ್ ಮಾಡಿದಾಗ ಮತ್ತೆ ನಮ್ಗೆ ಗೊತ್ತಿರಲ್ದಂಗ ಹೊಳ ತಗೊಂಡಿರ್ತಾರಲ್ಲ. ಇದೇ ಯಾವ್ದಾರ ಗವರ್ಮೆಂಟ್ ಅಧಿಕಾರಿಗಳನ್ನಾಗ್ಲಿ ನೋಡ್ರಿ ನೀವು, ಯಾವ್ದಾರ ಕ್ರೈಸಿಸ್ನಾಗ ಬರಲಿ ಅಥವಾ ಕರಪ್ಷನ್ ಆಗಲಿ ಚಾರ್ಜಸ್ ಮೇಲೆ ಸಸ್ಪೆಂಡ್ ಮಾಡಿವತ್ತು ಹೇಳ್ಬಿಡ್ತಾರೆ. ನೋಟಿಫಿಕೇಶನ್ ಹೊಡಿಸಿ ಸಸ್ಪೆಂಡ್ ಮಾಡಿವತ್ತು ಹೇಳ್ತಾರೆ ಯಾರ ಸರ್ಕಾರಿ ನೌಕರರಾಗ್ಲಿ. ಬಟ್ ಅವ್ರು 2 ತಿಂಗಳದಾಗ ಜಾಯ್ನ್ ಆಕೋರು, 3 ತಿಂಗಳದಾಗ ಜಾಯ್ನ್ ಆಕಾರೋದು ಗೊತ್ತಿರಂಗಿಲ್ಲ. ಯಾರಂದ್ರೆ ನಮಗೆ ಗೊತ್ತಿರಂಗಿಲ್ಲ. ಸೇಮ್ ಹಂಗ ಇಲ್ಲಿ ಸಸ್ಪೆಂಡ್ ಮಾಡುವ ಅಧಿಕಾರ ಅಟ್ಟ ಗವರ್ನರ್ ಇರ್ತದೆ. ಬಟ್ ರೆಮೂವ್ ಮಾಡುವ ಅಧಿಕಾರ ಗವರ್ನರ್ ಇರ. ಇವು 1 ಲೈನರ್ದಾಗ ಕೊಟ್ಟಿರ್ತಾರ್ರಿ. ಯಾರು ರೆಮೂವ್ ಮಾಡ್ಬೇಕಂದ್ರೆ ಪ್ರೆಸಿಡೆಂಟ್. ಆ ಪ್ರೆಸಿಡೆಂಟ್ ಯಾರು ಇದರ ರೆಕಮೆಂಡೇಶನ್ ಪ್ರಕಾರ ರೆಮೂವ್ ಮಾಡ್ತಿರ್ತಾರ ಅಂದ್ರೆ ಇದ ರಾಜ್ಯ ಸರ್ಕಾರ ಅಥವಾ ಗವರ್ನರ್ ಏನಿರ್ತಾರ ಅವ್ರು ರೆಕಮೆಂಡ್ ಮಾಡ್ಬೇಕು. ರೀಸೆಂಟ್ ಆಗಿ ನ್ಯೂಸ್ನಾಗ ಐತೆ, ಅವ್ರು ರೆಮೂವ್ ಮಾಡಿಲ್ಲ, ಇನ್ನ ಅಪ್ರೂವಲ್ ಸಿಕ್ಕಿಲ್ಲ ಪ್ರೆಸಿಡೆಂಟ್ ದಿಂದ, ಬರೀ ಸಸ್ಪೆಂಡ್ ಆಗ್ಯಾರ. ಕರೆಕ್ಟ್. ಬರೀ ಸ್ಟೇಟ್ ವುಮೆನ್ ರೈಟ್ಸ್ ಇದನ್ನ ಕಮಿಷನ್ ಇರ್ತಾರಲ್ಲ ಅದನ್ನು ರಿಮೂವ್ ಮಾಡೋರು ಪ್ರೆಸಿಡೆಂಟ್.
ನೆಕ್ಸ್ಟ್ ಇದೆ ರೀಸೆಂಟ್ ಆಗಿ 24 ಸ್ಪೀಡ್ ಪೋಸ್ಟ್ ತಂದಾರ ಅಥವಾ 24x7 ಸ್ಪೀಡ್ ಪೋಸ್ಟ್ ತರ್ತಾರೆ. ಇದು ಎದ್ರ ಸಲ್ಮನ್ ತರ್ತಾರೆ ಹೇಳ್ರಿ? ಪೋಸ್ಟ್ ಆಫೀಸ್ ಐತಲ್ಲ, ಅಂಚೆ ಇಲಾಖೆ ಪೋಸ್ಟ್ನಾಗ ಹೇಳಿ ಪೋಸ್ಟ್ ಆಫೀಸ್ ಐತೆ ಆಲ್ರೆಡಿ. ಅಂಚೆ ಇಲಾಖೆಗಳು ಏನಿರ್ತಾವ ಅಂದ್ರೆ ಮಂಡೇ ಟು ಸ್ಯಾಟರ್ಡೆ ತನ ವರ್ಕ್ ಆಕಾವ್, ಸ್ಯಾಟರ್ಡೆ ಹಾಫ್ ಡೇ ಇರ್ತಾವಲ್ಲ ಅಂಚೆ ಇಲಾಖೆದಾಗ ಪೋಸ್ಟ್ ಡೆಲಿವರಿ ಮಾಡೋದು. ಉಳ್ಕಿದ ಟೈಮ್ ಸಂಡೇ ಅದು ಪೋಸ್ಟ್ ಡೆಲಿವರಿ ಇರ್ತಿದಿಲ್ಲ. ರೀಸೆಂಟ್ ಆಗಿ 24x7 ಪೋಸ್ಟ್ ಸ್ಪೀಡ್ ಪೋಸ್ಟ್ ಅಂತ ಮಾಡ್ರಿ. ಈ 24x7 ಅಂದ್ರೆ 24 ಟೈಮ್ ವರ್ಕ್ ಮಾಡೋದು ಏನಿದೆ, 24 ತಾಸ ಸಂಡೇ. ಮತ್ತೆ ಇನ್ನೊಂದು ಏನೈತೆ ಅಂದ್ರೆ 24 ಸ್ಪೀಡ್ ಪೋಸ್ಟ್ ಅಂತ ಹೇಳಿ ಅವ್ನ ವೆಹಿಕಲ್ ಲಾಂಚ್ ಮಾಡ್ರ. ಅವ್ರು ಏನ್ ಮಾಡ್ತಾರ ಅಂದ್ರ ಒಂದ್ ದಿನದಾಗ ನಾವು ಪೋಸ್ಟ್ ಹಾಕಿದ್ವಿ ಅಂತೇಳಿ ಈಗ ಪೋಸ್ಟ್ ಹಾಕಿರ್ತೀವ್ರಿ. ಸ್ಪೀಡ್ ಪೋಸ್ಟ್ ಮಾಡ್ರ ಒಂದ್ ದಿನ 2 ದಿನದಾಗ ಹೋಗಿರ್ತೈತಲ್. ಇವತ್ತು ಪೋಸ್ಟ್ ಮಾಡಿದ್ವಿ ಅಂತೇಳಿ ಆ ವೆಹಿಕಲ್ ಅದ ರೀಸನ್ನಾಗ ಇಲ್ರ ಡೆಲಿವರಿ ಇತ್ತೇಳಿ ಅಥವಾ ಬೇರೆ ಕಡೆ ಹೋಗುದಿತ್ತೇಳಿ 24 ತಾಸ್ನಾಗೂ ಅದನ್ನ ಏನ್ ಮಾಡ್ಬೋದು ಅಂದ್ರೆ ಡೆಲಿವರಿ ಮಾಡ್ಬೋದು. ಅದಕ್ಕೆ 24x ಸ್ಪೀಡ್ ಪೋಸ್ಟ್ ಅಂತ ಲಾಂಚ್ ಮಾಡ್ರ. ಯಾರು ತರ್ತಾರ ಅಂದ್ರೆ ಇದನ್ನ ಇವು ಹೇಳಿಕೆ ಮೇಲೆ ಏನ್ ಬೇಕಾದ್ ಕೊಡ್ಬೋದು. ಯಾವ್ದನ್ನ ಪೋಸ್ಟಲ್ದವ್ರು ತರ್ತಾರ, ಸೆಂಟ್ರಲ್ ದಿಂದ ಏನ್ ತಂದ್ರ ಅಂದ್ರೆ 24 ಸ್ಪೀಡ್ ಪೋಸ್ಟ್ ಅಂತಂದ್ರೆ ಇದು ಎದ್ರ ಸಲ್ಮಂದ ಆಪರೇಷನಲ್ ಐತಂದ್ರ 24x7 ದಾಗ ಯಾವಾಗ ಬೇಕಾದ ಪೋಸ್ಟ್ ಗಳನ್ನ ಡೆಲಿವರಿ ಮಾಡ್ಬೇಕು ಅಥವಾ ಸ್ಪೀಡ್ ಆಗಿರದ ಕಾರ್ಯನಿರ್ವಹಣೆ ಮಾಡ್ಬೇಕಂತ ಯಾವ್ದು ಮಾಡ್ರಿ ಅಂದ್ರೆ 24x ಸ್ಪೋರ್ಡ್. ಇದು ಹೇಳ್ರಿ 24 ಸ್ಪೀಡ್ ಪೋಸ್ಟ್ ಅನ್ನೋದು ಇನಿಷಿಯೇಟಿವ್ ಭಾರತದಾಗ ಟ್ರಯಲ್ ಬೇಸಿಸ್ ಮೇಲೆ ಎಷ್ಟು ರಾಜ್ಯ ಒಳಗೆ ತಂದಾರ? 7 ರಾಜ್ಯ, 6 ರಾಜ್ಯ, 5 ರಾಜ್ಯ ಅಥವಾ ರಾಜ್ಯಗಳನ್ನೇನು ಮೆಟ್ರೋಪಾಲಿಟಿಯನ್ ಸಿಟಿದೊಳಗೆ ತರ್ತಾರ. ಅವ್ನು ಎಷ್ಟು ಮೆಟ್ರೋಪಾಲಿಟಿಯನ್ ಸಿಟಿದಾಗ ತರ್ತಾರ? 6 ಮೆಟ್ರೋಪಾಲಿಟಿಯನ್ ಸಿಟಿದೊಳಗೆ ತರ್ತಾರ ನೋಡಿ. ಇವು ಹೇಳಿಕೆಗಳು ಕೊಟ್ಟಿರ್ತಾರ ಅಥವಾ ಒನ್ ಲೈನರ್ದಾಗ ಹಾಕಿರ್ತಾರೆ. 24 ಸ್ಪೀಡ್ ಪೋಸ್ಟ್ ಅಂತ ಬಂದೈತಿ ರೀಸೆಂಟ್ ಆಗಿ. 24 ತಾಸ್ನಾಗ ಪೋಸ್ಟ್ ಡೆಲಿವರಿ ಮಾಡ್ಬೇಕು, 24x7 ವರ್ಕ್ ಆಗ್ಬೇಕಂತ ಹೇಳಿ ಅದನ್ನ ಎಷ್ಟು ಸಿಟಿ ಒಳಗೆ ಟ್ರಯಲ್ ಬೇಸಿಸ್ ಮೇಲೆ ತಂದಾರ ಅಂದ್ರೆ 6 ಟ್ರಯಲ್ ಬೇಸಿಸ್ ಮೇಲೆ ಬರ್ತಾವ. 6 ಹೇಳೇನ್ ಬೇಡ ಹೇಳ್ಬಿಡ್ಲ. ಒಂದೇ ಡೆಲ್ಲಿ ಮ್ಯಾಲೆ ಇವು ನಾರ್ತ್ ಸೌತ್ ಗೊತ್ತದವ್ರು ಹಂಗೆ ಹೇಳ್ಕೊತವ್ರು. ನಾರ್ತ್ ಯಾವ್ದ? ಡೆಲ್ಲಿ. ಸೌತ್ ಬಂದಾಗ ಚೆನ್ನೈ, ವೆಸ್ಟ್ ಬಂದಾಗ ಮುಂಬೈ, ಈಸ್ಟ್ ಬಂದಾಗ ಕಲ್ಕತ್ತಾ. ಇವು 4 ಆದವಲ್. ಇನ್ 2 ಬರ್ತಾವ, ಒಂದ ಬೆಂಗಳೂರ, ಒಂದು ಹೈದರಾಬಾದ್. 6 ನೆನಪಿರ್ತಾವ. ಇವು 6 ಏನ್ ಮೆಟ್ರೋಪಾಲಿಟಿಯನ್ ಸಿಟಿ ಅದಾವಲ್ಲ ಆ ಸಿಟಿ ಒಳಗೆ ಅಷ್ಟೇ ಯಾವ್ದಂದ್ರೆ 24x ಸ್ಪೀಡ್ ಪೋಸ್ಟ್ ಅಂತ ಬರ್ತದೆ. ಗೊತ್ತಾದವಲ್ರಿ ಹೇಳ್ರಿ? ಉತ್ತರದಾಗ ಯಾವ್ದ? ಡೆಲ್ಲಿ. ದಕ್ಷಿಣದಾಗ ಬಂದಾಗ ಚೆನ್ನೈ. ಈ ಕಡೆ ಪಶ್ಚಿಮದಾಗ ಮುಂಬೈಯ, ಪೂರ್ವದಾಗ ಕಲ್ಕತ್ತಾ. ಇನ್ 2 ಅಂದ್ರ ಬೆಂಗಳೂರು, ಹೈದರಾಬಾದ್. ಇಲ್ಲಾರ ಹಿಂಗ ಏನ್ರ ಹೇಳಿಕೆ ಕೊಟ್ಟ ಯಾವ್ದು 24 ಸ್ಪೀಡ್ ಪೋಸ್ಟ್ ನ ಅಡಾಪ್ಟ್ ಮಾಡ್ಕೊಂಡಿಲ್ಲತ್ತು ಕೇಳಿರ್ತಾರೆ. ಗೊತ್ತಾತಲ್ಲ ಸ್ಪೀಡ್ ಪೋಸ್ಟ್ ಅದು. ನೆಕ್ಸ್ಟ್ ಕರೆಕ್ಟ್ ಪೋಸ್ಟಲ್ ಸಿಸ್ಟಮ್ ನ ಬಂದ್ ಮಾಡ್ರಿ ಡೆನ್ಮಾರ್ಕ್ ಒಳಗೆ ರೀಸೆಂಟ್ ಆಗಿ. ಅದೊಂದು ನ್ಯೂಸ್ ನಾಗಿತ್ತು ನೋಡ್ರಿ. ಅಂತಾರಾಷ್ಟ್ರೀಯವಾಗಿ ಯಾವ ಕಂಟ್ರಿ ಒಳಗೆ ರೀಸೆಂಟ್ ಆಗಿ ಪೋಸ್ಟಲ್ ಸಿಸ್ಟಮ್ ನ ಬಂದ್ ಮಾಡಿ. ನಮ್ಮಲ್ಲಿ ಪೋಸ್ಟ್ ಅನ್ನೋದು ಐತಿ ಗೌರ್ಮೆಂಟ್ ದಿಂದ, ಹೌದಾ? ಮತ್ತೆ ಇವು ಪೋಸ್ಟ್ ಎಲ್ಲಿ ಬರ್ತದೆ ಅಂದ್ರೆ ಸೆಂಟ್ರಲ್ ದಾಗ ಬರ್ತದೆ. ಇದು ಸ್ಟೇಟ್ ದಾಗ ಬರಲ್ಲ. ಸ್ಟೇಟ್ ಗೌರ್ಮೆಂಟ್ ಏನು ಇದಕ್ಕೆ ಉಸ್ತುವಾರಿ ಇರಂಗಿಲ್ಲ, ಸೆಂಟ್ರಲ್ ದಿಂದ ಬರ್ತದೆ. ಸೇಮ್ ಹಂಗ ಔಟ್ ಆಫ್ ಕಂಟ್ರಿ ಡೆನ್ಮಾರ್ಕ್ ನಾಗ ಏನಿತ್ತು ಅಂದ್ರೆ ಪೋಸ್ಟ್ ಇದ್ರಿ. ಆ ಪೋಸ್ಟಲ್ ಸಿಸ್ಟಮ್ ಅನ್ನೋದು ಏನ್ ಪ್ಲಾನ್ ಐತಿಲ್ಲ ಅದನ್ನ ತೆಗೆದು ಹೋಗ್ಬಿಟ್ರೆ ಅಲ್ಲಿ ಪೋಸ್ಟಲ್ ಸಿಸ್ಟಮ್ ಅನ್ನೋದು ತೆಗೆದಾರೆ. ಎಲ್ಲಿ ಅಂದ್ರೆ ಡೆನ್ಮಾರ್ಕ್. ಗೊತ್ತಾದ್ರು ಡೆನ್ಮಾರ್ಕ್ ದಿಂದ ಬಂದ 3-4 ಡಿಸ್ಕಷನ್ ಮಾಡಿದ್ವಿ ಬಡ ಹೇಳ್ರಿ. ಒಂದೇ ಇದು ಪೋಸ್ಟ್ ಬಿಡ್ರಿ. ನೆಕ್ಸ್ಟ್ ಕೋಪನ್ಹ್ಯಾಗನ್ ಯಾವ್ದ್ರೊಳಗ? ಕೋಪನ್ಹ್ಯಾಗನ್ ಯಾವ್ದ್ರೊಳಗ? ಜೀವನಾಂಶ. ಜೀವನ ಚಲೋ ಇರೋದಂತ ಕೋಪನ್ಹ್ಯಾಗನ್. ಕರೆಕ್ಟ್. ನೆಕ್ಸ್ಟ್ ಯಾವ್ದ? ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂದ್ರೆ ಯಾವ್ದಂದ್ರೆ ಡೆನ್ಮಾರ್ಕ್. ನೆಕ್ಸ್ಟ್ ಮತ್ತೆ ಡೆನ್ಮಾರ್ಕ್ ಅದೊಂದು ಬರ್ತದೆ ನೆನಪಿಟ್ಕೊಡ್ರಿ. ಒರೇಸುಂಡ ಅಂತ ಬರ್ತದೆ, ನೆನಪೈತಿ? ಒರೇಸುಂಡ ಅನ್ನೋದ ಡೆನ್ಮಾರ್ಕ್ದಾಗ ಮ್ಯೂಸಿಯಂ ಅಂದ್ರೆ ಡೆನ್ಮಾರ್ಕ್ದಾಗ ಹಡಗದ ಐತೆಲ್ಲ ಡೆನ್ಮಾರ್ಕ್ ಕಂಟ್ರಿ ಮ್ಯೂಸಿಯಂ ಮತ್ತೆ ಇಂಡಿಯನ್ ಆರ್ಕಾಲಜಿಕಲ್ ಸರ್ವೆದವ್ರ ಇಬ್ಬರು ಕೂಡ ಏನ್ ಮಾಡತ್ತಾರ ಅಂದ್ರೆ ಇದನ್ ಮಾಡತ್ತಾರ, ಅಭಿವೃದ್ಧಿ ಮಾಡತ್ತಾರ. ಒರೇಸುಂಡ ಅಂತ ಒಂದು ಹಡಗಿತ್ತು, ಅದು ಕಲ್ಚರಲ್ ಎಕ್ಸ್ಚೇಂಜ್ ಮಾಡ್ಬೇಕಂತೇಳಿ. ಈ ಭಾರತದಾಗ ಎಲ್ಲಿ ಮಾಡತ್ತಾರ? ಎಲ್ಲಿ? ಪಾಂಡಿಚೇರಿಗೆ. ನೆನಪಿಟ್ಕೊಡ್ರಿ. ಪಾಂಡಿಚೇರಿಗೆ ಬಂದಿತ್ತಲ್ಲ. ಯಾಕಂದ್ರೆ ಡೆನ್ಮಾರ್ಕ್ ದಿಂದ ಅಥವಾ ಡೆನ್ಮಾರ್ಕ್ದಲ್ಲಿ ಅದ. ಡೆನ್ಮಾರ್ಕ್ ದಿಂದ ನೆದರ್ಲ್ಯಾಂಡ್ ಇರ್ಬೇಕಲ್ಲ. ಡ್ಯಾನಿಶ್ ಅಂದ್ರೆ ನೆದರ್ಲ್ಯಾಂಡ್ ದವ್ರು ಬರ್ತಾರ, ಡೆನ್ಮಾರ್ಕ್ ಅಲ್ಲ. ಡ್ಯಾನಿಶ್ ಅಂದ್ರೆ ಡೆನ್ಮಾರ್ಕ್. ಅದೇ ಕರೆಕ್ಟ್. ಇಲ್ಲ ಡೆನ್ಮಾರ್ಕ್ ಕರೆಕ್ಟ್. ಡೆನ್ಮಾರ್ಕ್ ಮ್ಯೂಸಿಯಂ ಡೆನ್ಮಾರ್ಕ್ ಕರೆಕ್ಟ್. ಅದು ಒರೇಸುಂಡ ಡೆನ್ಮಾರ್ಕ್. ಒರೇಸುಂಡ ಅಂತ ಒಂದ್ ಸಿಪ್ಪಿತ್ರಿ. ಡೆನ್ಮಾರ್ಕ್ ದಿಂದ ಫಸ್ಟ್ ಟೈಮ್ ಬಂದಿರ ಅವ್ರು ಡಚ್ ಅಂತ ಕರಿತೀವಿ. ಡ್ಯಾನಿಶ್ ಅಲ್ಲ, ಡಚ್ ಅನ್ನ ನೋಡು. ಡೆನ್ಮಾರ್ಕ್ ದಿಂದ ಬಂದೈತೆ ಅದು. ಕರೆಕ್ಟ್. ಡೆನ್ಮಾರ್ಕ್ ದಿಂದ ಇಂಡಿಯಾಕ್ ಫಸ್ಟ್ ಬಂದಿದ್ದ ಹಡಗ ಯಾವ್ದಂದ್ರೆ ಒರೇಸುಂಡ ಅಂತ ಬಂದಿರ್ತೈತಿ. ಆ ಒರೇಸುಂಡ ಹಡಗ ಇಂಡಿಯಾಕ್ ಬರೋ ಟೈಮ್ನಾಗ ಮುಳುಗಿತ್ತದ. ರೀಸೆಂಟ್ ಆಗಿ ಯಾಕೆ ಮಾಡತ್ತಾರ ಅಂದ್ರ ಏನತ್ತ ಆ ಕಡೆ ಒರೇಸುಂಡ ಹಡಗತ್ ಬಂದಿತ್ರಿ. ಅದು ಪಾಂಡಿಚೇರಿ ಅಂತ ಇಲ್ಲಿ ರೀಸೆಂಟ್ ಆಗಿ ಅದ್ರದ್ದು ಏನ್ ಮಾಡತ್ತಾರ ಅವಶೇಷಗಳು ಇರ್ತಾವಲ್ಲ ಅದನ್ನ ಮರು ಅಭಿವೃದ್ಧಿ ಮಾಡತ್ತಾರ. ಯಾರಂದ್ರೆ ಡೆನ್ಮಾರ್ಕ್ ಮತ್ತೆ ಇಂಡಿಯಾ ಕೂಡ. ನೆನಪಿಟ್ಕೊ ಇಂಡಿಯಾದಾಗ ಯಾರಂದ್ರೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಡೆನ್ಮಾರ್ಕ್ ಮ್ಯೂಸಿಯಂ ಅಂತ ಬರ್ತೈತಿ. ಅವ್ರ ಇಬ್ಬರು ಕೂಡಿ ಇದನ್ನ ಏನ್ ಮಾಡತ್ತಾರ ಅಂದ್ರೆ ಸೈನ್ ಮಾಡ್ಕೊಳ್ತಾರ. ಗೊತ್ತಾತಲ್ಲ? ನಾರ್ತ್ ಸ್ಟಾರ್ದಾಗ ಡೆನ್ಮಾರ್ಕ್ ಬರ್ತೈತಿಲ್ಲ ಡೆನ್ಮಾರ್ಕ್ ಜೋಡ ಮತ್ತೆ ಯಾವ್ದು? UK. ವೆರಿ ಗುಡ್. ಡೆನ್ಮಾರ್ಕ್ ಕೋಪನ್ಹ್ಯಾಗನ್ ಇದಕ್ಕೆ ನ್ಯೂಸ್ನಾಗ ಐತಂದ್ರ ಜೀವನಾಂಶ. ವೆರಿ ಗುಡ್. ನೆಕ್ಸ್ಟ್ ಇದೆ ರಿಲೀಫ್ ಸ್ಕೀಮ್. ಸೆಂಟ್ರಲ್ ಗೌರ್ಮೆಂಟ್ ದವರು ತಂದಿರ್ತಾರೆ. ಎದ್ರ ಸಲ್ಮನ್ ತರ್ತಾರೆ ರಿಲೀಫ್ ಸ್ಕೀಮ್?
ರಫ್ತು ಉತ್ತೇಜನ ಇಷ್ಟು ನೆನಪಿಟ್ಕೊಂಡ್ಬಿಟ್ಟು ಗೊತ್ತಾತಲ್ಲ. ಇವತ್ತರ ಹೇಳಿಕೆದಾಗ ಏನ ಕೊಡ್ಲಿ, ರಿಲೀಫ್ ಸ್ಕೀಮ್ನಾಗ ರಫ್ತು ಉತ್ತೇಜನ ಕೊಡ್ಬೋದು ಅಥವಾ ಪಶ್ಚಿಮ ಏಷ್ಯಾ ರಾಷ್ಟ್ರದಾಗ ಆಗೋ ಸಂದಿಗ್ಧ ಪರಿಸ್ಥಿತಿನ ಎನ್ಕರೇಜ್ ಮಾಡೋದಲ್ಲ, ಅದರಿಂದ ಏನು ಅವನತಿ ಹೊಂದಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡೋ ಸಲ್ಮಂದು ಯಾವ್ದಂದ್ರ ರಿಲೀಫ್ ಸ್ಕೀಮ್ ಅಂತ ಬರ್ತೈತಿ. ರಫ್ತು ಉತ್ತೇಜನ ಮಾಡ್ಬೇಕು, ಇಂಡಿಯಾದಕ್ಕೆ ಏನು ರಫ್ತು ಉದ್ಯಮಿಗಳು ಇರ್ತಾರಲ್ಲ ಅವ್ರಿಗೆ ಏನಂದ್ರೆ ಹೆಲ್ಪ್ ಮಾಡ್ಬೇಕಂದ್ರೆ ರಿಲೀಫ್ ಸ್ಕೀಮ್ ಅಂತ ಬರ್ತೈತಿ. ಇನ್ನೇಳು ಇಂಡಿಯಾದಾಗ ಫಸ್ಟ್ ಟೈಮ್ LPG ATM ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? LPG ಕ್ರೈಸಿಸ್ ಆಗಿತ್ತು ಆ ಟೈಮ್ನಾಗ ಹರಿಯಾಣದ ಗುರುಗ್ರಾಮ್ನಾಗ. ಯಾರು ಮಾಡ್ತಾರೆ? BPCL HPCL ಎರಡ್ರಾಗ ಒಂದ್ ಹೇಳ್ರಿ. HPCL BPCL ಯಾರು ಬರ್ತಾರೆ ಹೇಳಿ? BPCL ದವ್ರು ಇವು ಯಾಕಾರ BPCL HPCL ಕನ್ಫ್ಯೂಸ್ ಆಗ್ಬಾರ್ದು, ಎರಡು ನ್ಯೂಸ್ನಾಗ ಅದಾವ. ಹೇಳ ಈಗ ತಡಿ ಹೇಳ್ತೀನಿ. LPG ATM ಅಂತ ಬರ್ತದೆ. LPG ಯಾಕಾರ LPG ಗ್ಯಾಸಸ್ ಕ್ರೈಸಿಸ್ ಬಂದಿತ್ತಲ್ಲ. LPG ಫುಲ್ ಫಾರ್ಮ್ ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. CNG ಫುಲ್ ಫಾರ್ಮ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. PNG ಫುಲ್ ಫಾರ್ಮ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಇವು ಹಿಂಗ ಕ್ವಶನ್ ಯಾಕೆ ಕೊಟ್ಟಿರ್ತಾನ? PNG ಅಂತ ಕೊಟ್ಟ ಪೈಪ್ಲೈನ್ ನ್ಯಾಚುರಲ್ ಗ್ಯಾಸ್, ಪೈಪ್ಡ್ ನ್ಯಾಚುರಲ್ ಗ್ಯಾಸ್, ಪೇಪರ್ ನ್ಯಾಚುರಲ್ ಗ್ಯಾಸ್ ಏನ್ ಕೊಟ್ರು ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಪೈಪ್ ಕನೆಕ್ಷನ್ ಇಂದ ನೈಸರ್ಗಿಕ ಅನಿಲನ ಸಂಪರ್ಕ ಮಾಡೋದು ಯಾವ್ದಾರ PNG. ನೆಕ್ಸ್ಟ್ ಇನ್ನೊಂದು ಯಾವ್ದ CBG ಅಂತ ಬರ್ತೈತಿ, ಕಾಂಪ್ರೆಸ್ಡ್ ಬಯೋಗ್ಯಾಸ್. ಈಗ LPG ಕ್ರೈಸಿಸ್ ಆಗಿತ್ತಲ್ಲ ಆ ಟೈಮ್ನಾಗ ಏನಂದ್ರೆ LPG ಸ್ಟೋರಿಗೆ ಓದಿರ್ತೀನಿ, LPG ಸಿಗ್ತಿದ್ದಿಲ್ರಿ. ಕಾರ್ಡ್ ಮೇಲೆ ಪೇಮೆಂಟ್ ಮಾಡಿ ಅಥವಾ ಸೈನ್ ಮಾಡಿದ್ರು ಆ ಟೈಮ್ನಾಗ ಏನ್ ಮಾಡ್ರಿ LPG ATM ಅಂತ ಮಾಡಿದ್ರು. LPG ATM ಅಂದ್ರೆ ಅಲ್ಲಿ LPG ಅವ್ರು ಏನ್ ಕೊಡ್ತಿದ್ರ ಕಾರ್ಡ್ ಕೊಡ್ತಿದ್ರು. ಆ ಕಾರ್ಡ್ದಿಂದ ಅಲ್ಲಿ ಮಾಡಿ ಏನ್ ಮಾಡ್ಬೋದ್ರ ಸಿಲಿಂಡರ್ಗಳನ್ನ ತಗೋಬಹುದು. ಅದೇ ಏನಂದ್ರ ATM ಏನ್ ಟೆಕ್ನಾಲಜಿ ಇದನ್ನ ಇರ್ತೈತಿಲ್ಲ ಸೆಂಟರ್, ಅಲ್ಲಿ ಹೋಗಿ ಏನ್ ಮಾಡ್ಬೋದ್ರ ಸಿಲಿಂಡರ್ಗಳನ್ನ ATM ಥ್ರೂ ತಗೋಬಹುದು. ಅದಕ್ಕೆ LPG ATM ಅಂತ ಕರೀತಾರೆ. ಎಲ್ಲಿ ಮಾಡಿದ್ರ ಅಂದ್ರ ಹರಿಯಾಣದ ಗುರುಗ್ರಾಮ್. ಯಾವ ಕಂಪ್ನಿದವ್ರು ಮಾಡ್ತಾರ ಅಂದ್ರೆ BPCL ದವ್ರು ಮಾಡ್ತಾರೆ. ಈಗ HPCL ದವ್ರು ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು, ಏನ್ ಮಾಡ್ರಿ ಹೇಳ್ರಿ? HPCL ದವ್ರು ಮಾಡ್ತಾರೆ. ಏನ್ ಮಾಡಿದ್ರು? ಅದು ನ್ಯೂಸ್ನಾಗ ಇತ್ತಲ್ಲ, ಅದು BPCL ಬಂದಿತ್ತ. ಗ್ರೀನ್ ಫೀಲ್ಡ್ ರಿಫೈನರಿ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಗ್ರೀನ್ ಫೀಲ್ಡ್ ರಿಫೈನರಿ ಫಸ್ಟ್ ಟೈಮ್ ರಾಜಸ್ಥಾನದವ್ರು. ಅವ್ರು ಯಾರು? HPCL ದವ್ರು ಮಾಡ್ರ BPCL ದವ್ರು ಮಾಡ್ರಿ? ಯಾರ? HPCL ದವ್ರಲ್ಲ, ಅದನ್ನ ಡೆವಲಪ್ ಮಾಡಿದವ್ರ HPCL ದವ್ರ. ಇದನ್ನ ಬಂದಾಗ BPCL. ಎರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. LPG ಇಂಡಿಯಾದಾಗ LPG ATM ಎಲ್ಲಿ ಮಾಡ್ತಾರಂದ್ರ ಹರಿಯಾಣದ ಗುರುಗ್ರಾಮ್. ಲಾಸ್ಟ್ ಇದನ್ನೊಂದು ಹೇಳ್ಬಿಡ್ರಿ, ಕರ್ನಾಟಕದ ಶಾಲೆಗಳನ್ನು ಬಲವರ್ಧನೆ ಮಾಡ್ಬೇಕಂತ 8 ಗ್ಯಾರಂಟಿಗಳು ತಂದಾರೆ. ಯಾವ ಗ್ಯಾರಂಟಿ ಹೇಳ್ರಿ? ಬಡ ಒಂದೆರಡು. ಶಿಕ್ಷಕರ ನೇಮಕಾತಿ, ಭಾಷಾ ಆಯ್ಕೆ, ಡಿಜಿಟಲ್ ಕಲಿಕೆ. ಇವ್ನು ನೆನಪಿಟ್ಕೋರಿ, ಆ 8 ನೆನಪಿಟ್ಕೋರಿ. ಯಾವಾಗ ಕೇಳ್ತಾರ ಗೊತ್ತಿಲ್ಲ, ಈ ಕ್ವಶನ್ ಕೇಳಲತ್ತಲ್ಲ. ಯಾಕಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ ರಿಲೇಟೆಡ್ ಬಂದಾಗ ಯಾವ್ದಾರ ಅಥವಾ ಯಾವ ಯೋಜನೆ ಇಲ್ಲ ಕೇಳ್ತಾರ ಅಥವಾ ಯಾವ ಗ್ಯಾರಂಟಿ ಕೊಟ್ಟಿಲ್ಲ. ಈಗ ಯಾಕಂದ್ರೆ ಗೃಹ ಜ್ಯೋತಿ, ಗೃಹ ಭಾಗ್ಯ ಯೋಜನೆ ಎಲ್ಲ ನ್ಯೂಸ್ನಾಗ ಅದಲ್ಲ. ಹಂಗ ಶಾಲೆಗಳ ಬಲವರ್ಧನೆಗೆ 8 ಯೋಜನೆ ಅದಾವ ಅಂದ್ರೆ 8 ಯೋಜನೆಗಳು ಬರ್ತಾವ. ಒಂದೇದ ಭಾಷಾ ಆಯ್ಕೆ ಕೊಡ್ತಾರೆ. ಯಾಕಂದ್ರೆ ಇಂಗ್ಲಿಷ್ ಕನ್ನಡ ಯಾವ್ದು ಬೇಕಾದ ಆಯ್ಕೆ ಮಾಡ್ಬೋದು. ಎರಡನೇದೇನಂದ್ರೆ ಶಿಕ್ಷಕರ ನೇಮಕ ಮಾಡ್ಬೇಕು. ಮೂರನೇದು ಯಾವ್ದಂದ್ರೆ ಡಿಜಿಟಲ್ ಕಲಿಕೆ. ನಾಲ್ಕನೇದ ಕೌಶಲ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಕೌಶಲ್ಯ. ನೆಕ್ಸ್ಟ್ ಐದನೇದತ್ತಿಲ್ಲ, ಯಾವ ಹೆಂಗ್ ನೆನಪಿಟ್ಟು ಹೇಳ. ಮೂಲ ಸೌಕರ್ಯ ಹೊಂದಿರ್ಬೇಕು, ಉಚಿತ ಸಾರಿಗೆ ವ್ಯವಸ್ಥೆ ಬರಬೇಕು. ಇನ್ನೊಂದ ಮೇಲ್ವಿಚಾರಣೆ ಮಾಡ್ತೀವಿ. ಅದು ಅಲ್ಲಿ 8. ಕಲೆ ಮತ್ತು ಕ್ರೀಡೆ 8 ಅದು ಅಲ್ಲ ಸಾಕು. ಸಾಯಂಕಾಲ ಇರ್ತೈತೆ ಎಕನಾಮಿಕ್ ಸರ್ವೆ.